ಸುಳ್ಳು ಜೊತೆ ಬರೋದು ಭಾಳ ಕ್ಯಾಬ್ ಎಲ್ಲ ಬಡ ತಗೋಕ್ಕೆ. AB 8744 ಅದೇ ಕೆಲಸ ಪಡೀತು, ಅದ್ರದ್ದು ಕೆಲಸ ಹೋಗ್ತಾನೆ. ಎಲ್ಲಿ ಹುಡುಗರು ಮಾತಾಡೋಕ್ಕೆ, ಜಗತ್ತಲ್ಲಿ ಇಂಥ ಸೈಕೋಗಳು ಇರ್ತಾರೆ. ಅದು ಆ್ಯಕ್ಚುಲಿ ಆ ಕಡೆಯಿಂದ ಬಂದೆ. ಈ ಬಿಸಿಲು ಅಂದರೆ ಸೂರ್ಯನ ಬೆಳಗ್ಗೆ ಬೆಳ್ಳಿ ಅಂತ ಹೇಳ್ಬಿಟ್ಟು ನಾ ಈ ಕಡೆ ರೋಡಲ್ಲಿ ಬರ್ತೀನಿ. ಇಲ್ಲಿ ಇದ್ಕೊಂಡು ಪೋಸ್ಟ್ ಹೊಡ್ಕೊಂಡು ಮಾತಾಡ್ತಿರೋದು. ತಾಬೇಡ್ರಿ ಊಟ K3771 ಆ್ಯಕ್ಚುಲಿ ಹೋಂಡಾ ಶೈನ್ ಗಾಡಿ. ಅದು ಆಲ್ಮೋಸ್ಟ್ ಗುದ್ಕೊಂಡದ ಹಿಂಗೆ ಅಲ್ಲಿಂದ ಗುರು ಆಟೋ ಬತ್ತೈತಲ್ಲ, ಅಲ್ಲಿಂದ ಕಟಿಂಗ್ ಮಾಡಿರೋದು ಸೋಳೆ ಮಗ. ಆಟೋ ನೋಡಿ, ಇದು ಸೇಮ್ ಇದೇ ಥರ ಅವನು ಬಂದಿದ್ದು. ಪೂರ್ತಿ ನೀರು ನಿಲ್ಲಿಸಿದ್ದಾರೆ, ಪೂರ್ತಿ ಎಲ್ಲ ಕಲ್ಲೆಲ್ಲ ಕಾಣ್ತಾ ಇದೆ. ನೆಲ ಕಲ್ಲಲ್ಲ, ನೆಲನೇ ಕಾಣ್ತಾ ಇದೆ. ದಡ ಬಡ ಅಂತ ಕೂತ್ಕೊಳ್ಳೋದು. ಕ್ರಿಕೆಟ್ ಬಗ್ಗೆ ಹೆವಿ ಮಾತಾಡ್ತಾಯಿದ್ರು. ಪಾದಗಳು ತೋರಿಸ್ತಾ ಇದ್ದಾನೆ, ಜೊತೆಗೆ ರಿವ್ಯೂ ಕೇಳ್ತಾ ಇದ್ದಾನೆ ಏನೋ. ಆಮೇಲೆ ಮುಖ ಕವರ್ ಮಾಡ್ತೀನಿ ಅವನು. ಆಮೇಲೆ ಈಗಲೇ ಮಾಡೋರಾಯ್ತು.
EB87 ಗಾಡಿ ನಂಬರ್ ಕಾಣಿಲ್ಲ, ವಿಡಿಯೋ ರೆಕಾರ್ಡ್ ಇದ್ದರೆ ನೋಡಬೇಕು. ಅದು ಬಳಿವಾಗ ಒಂದು ಲೈನ್ ಚೇಂಜ್ ಮಾಡೋದ್ನಲ್ಲ, ಅದನ್ನು ನೋಡಬೇಕಾಗಿತ್ತು ಗುರು, ಎಷ್ಟು ಅದ್ಭುತವಾಗಿತ್ತು. ಆ ಕಡೆ ರೈಟ್ ಸೈಡ್ ಹೋಯ್ತಿದ್ದನು, ರೋಡ್ ಕಾರ್ನರ್ಗೆ ಎಷ್ಟು ಸೂಪರಾಗಿ ಬರ್ತಾನೆ ಗೊತ್ತಾ ಬೋಳಿ ಮಗಂತಂದು. ಆ ಕುಂಟ ಮಾಮೂಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕುಂಟ ಆಗ್ತಾನಲ್ಲ, ಬಹುಶಃ ಆ ಕುಂಟ ಯೆಲ್ಲೋ ಕಿಂಗ್ ಅವನಲ್ಲ, ಅಂದರೆ ಯೆಲ್ಲೋ ಕಿಂಗ್ ಅಲ್ಲ, ಪ್ರೈಮರಿ ಕಿಂಗ್ ಅಥವಾ ಹೆಡ್ ಆಫ್ ದ ಇಮೇಜ್ ಫಾರ್ಮಲ್ ಅವನಲ್ಲ. ಬಹುಶಃ ನನಗೆ ನೆನಪಿರೋ ಪ್ರಕಾರ ನಂಜನಗೂಡು ಇದಿದೆಯಲ್ಲ ದಾಸೋಹ ಭವನ, ಅಲ್ಲೂ ಒಬ್ಬ ಕುಂಟ ವಾಟರ್ ಬಾಟ್ಲ್ ಮಾರ್ತಾ ಇರ್ತಾನೆ. ಬಹುಶಃ ಅವನು ಹೆಡ್ ಆಫ್ ದ ನೆಟ್ವರ್ಕ್ ಕ್ಲೈಮ್ ಮಾಡ್ಕೊಂಡಿದ್ದಾನೆ ಅಂತ ಅಂದ್ಕೊಳ್ತೀನಿ. ಸೊ ಅಲ್ಲಿಂದ ಬಿಟ್ಟು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ, ಇಂದಿರಾ ಕ್ಯಾಂಟೀನಲ್ಲಿ, ಇನ್ನೂ ಸುಮಾರು ಕಡೆ ಇದು KR ಹಾಸ್ಪಿಟ್ಲ್ ಮುಂಭಾಗ ಸಿಕ್ಕಾಪಟ್ಟೆ ಕಾಣಿಸ್ಕೊಳ್ತಾನೆ ಇರ್ತಾರೆ. ಜೊತೆಗೆ ಇಲ್ಲೂ ಅಷ್ಟೇ, ಇಲ್ಲಿ ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ಊಟ ಮಾಡೋಕೆ ಹೋಗ್ತೀನಲ್ಲ, ಅಲ್ಲೂ ಕಾಣಿಸ್ಕೊಳ್ತಾರೆ. ಅದು ಯಾವನ ಸೋಳೆ ಮಗ ಗೊತ್ತಿಲ್ಲ, ಹೆಡ್ ಆಫ್ ದ ನೆಟ್ವರ್ಕು ಹಿಡಿದು ಆ ಬೋಳಿ ಮಗನ ಸರಿಯಾಗಿ ವಾಂಚಬೇಕು. ಕಿಸ್ಪಟ್ಟು ಹೇಗೆ ಮಡಿಕೊಂಡೋಯ್ತು ನೋಡು ಗುರು, ಕಾಲು ಹುಡುಗ. ಇವತ್ತು ಬಹುಶಃ ಇದರಲ್ಲಿ ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ಊಟ ಖಾಲಿಯಾಗಿ ಹೋಗಿರುತ್ತೆ ಆಗಸ್ಟ್ ಒಳಗೆ. ಅವರು ಕರೆಕ್ಟಾಗಿ ಮೊನ್ನೆ ಹೋಗಿದ್ನಲ್ಲ, ಅವಾಗ ಕರೆಕ್ಟಾಗಿ 1 ಗಂಟೆಗೆ ಕೊಟ್ಟಿರಲಿಲ್ಲ, ಅದಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ನಾನು ಹೋದಾಗ ಲಾಸ್ಟ್ ರೌಂಡು ನಾನು ತಿಂದಿದ್ದೆ ಸ್ವಲ್ಪ. ಆ್ಯಕ್ಚುಲಿ ಅವ್ರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟಿದ್ನಲ್ಲ, ಸೊ ಹಾಗಾಗಿ ಮಧ್ಯಾಹ್ನ ಒಂದು ಸ್ವಲ್ಪನೇ ತಿಂದೆ. ಅವ್ರು ಹಾಕಿದ್ದಷ್ಟೇ ತಿಂದು ಸುಮ್ಮನೆ ಮತ್ತೆ ಇನ್ನೊಂದ್ಸರಿ ಹಾಕಿ ಅಂತಲೂ ಕೇಳಲಿಲ್ಲ, ಎಷ್ಟು ಕೊಟ್ಟರೆ ಅಷ್ಟು ತಿನ್ಕೊಂಡು ಸುಮ್ಮನೆ ಹೋದೆ ಅಷ್ಟೇ. ಅದು ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಊಟ ಆಲ್ರೆಡಿ. ಬಹುಶಃ ಇವತ್ತು ಹಂಗೆ ಆಗೋ ಸಾಧ್ಯತೆ ಇರುತ್ತೆ. ಅಂದರೆ ಏನು ಹೇಳೋದು, ಹೋಗೋಷ್ಟೊಳಗೆ ಖಾಲಿ ಹೋಗಿರುತ್ತೆ. ಇಲ್ಲಿ ಟ್ರೈನ್ ಸಿಕ್ಕಾಬಿಟ್ಟು ಲೇಟ್ ಮಾಡ್ದೆ. ಎಲ್ಲಿ ಗೊತ್ತಾ, ನಂಜನಗೂಡು ಬಿಟ್ಟಾಗ ಸಿಕ್ಕಾಬಿಟ್ಟೆ ಫಾಸ್ಟಾಗಿ ಬಿಟ್ಬಿಟ್ಟ, ಗೆರೆ ಕುದಂಗೆ ಬಿಟ್ಟಿದ್ದಾನೆ ಅಲ್ಲಿ. ನಾನು ಸ್ನಾನ ಮಾಡಿದವನು ಬಟ್ಟೆ ಕೂಡ ಡ್ರೈ ಮಾಡೋಕ್ಕೆ ಹೋಗಿಲ್ಲ, ಹಂಗೆ ಫಟಾಫಟ್ ಅಂತ ರೆಡಿ ಮಾಡ್ಕೊಂಡು ಓಡೋಕೆ ಕೂತ್ಕೊಂಡ್ಬಿಟ್ಟೆ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಇನ್ನು ಇದರಲ್ಲಿ ಇಷ್ಟೇ, ಇಲ್ಲಿ ಮೈಸೂರು ಬಂತಲ್ಲ, ಮೈಸೂರು ಬಂದಾಗ ಬೇಗ ಬಂದ, ಆದರೆ ಇದು ಮಾಡ್ದೆ, ಏನು ಸ್ಲೋ ಮಾಡ್ದೆ. ಅಲ್ಲಿ ಇಂಜಿನ್ ಚೇಂಜ್ ಮಾಡ್ಕೊಂಡು ಬರಬೇಕಲ್ಲ, ಮುಂದ್ಗಡೆಯಿಂದ ಹಿಂದ್ಗಡೆಗೆ ಇಂಜಿನ್ ತೆಗೆದಾಕೋಬೇಕಲ್ಲ. ಸೊ ಇಂಜಿನ್ ಚೇಂಜ್ ಮಾಡ್ಕೊಂಡು ಬರೋಷ್ಟೊಳಗೆ ಸಿಕ್ಕಾಪಟ್ಟೆ ಟೈಮ್ ತೊಗೊಂಡ. ಇಲ್ಲೂ ಅಷ್ಟೇ ಆಡಿಸ್ಕೊಂಡು ಬಂದಿದ್ದು ಅಶೋಕಪುರಂ ಅಶೋಕಪುರಂ ರೈಲ್ವೆ ಸ್ಟೇಷನ್ಗೆ. ಸೊ ಇಲ್ಲಿ ಟೈಮ್ ಆಗ್ತಾಯಿದೆ. ಬಹುಶಃ ನಾನು ಹೋಗೋಷ್ಟೊಳಗೆ ಅಸಾಧ್ಯ ಆಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ನೋಡೋದು ಏನಾಗುತ್ತೆ, ಇದು ಸ್ಟ್ರಾಟಜಿಯಲ್ಲಿ ಹೋದಾಗ ಕಂಪ್ಲೀಟ್ ಆಗಲೇಬೇಕಲ್ವ ಪ್ಲ್ಯಾನು. ನೋಡೋದು ಇವಾಗ ಗಂಟೆ ನಡೆದಿರೋ ಪ್ರಕಾರ ಅಲ್ಲಿ ಊಟ ಮುಗಿದೋಗಿರುತ್ತೆ, ಲಾಸ್ಟಲ್ಲಿ ಸ್ವಲ್ಪ ಸಿಗೋ ಸಾಧ್ಯತೆ ಇರುತ್ತೆ. ನೋಡೋದು ಏನಾಗಿರುತ್ತೆ. ಅಭಯ ಬರ್ತಾಯಿದೆ ಮುಂದೆ. ನಾನು ಕೇಳಿಸ್ಕೊಂಡಲ್ಲ, ಕಾಣ್ತಾಯಿಲ್ಲ, ನಾನು ಸೊಳವಾಗ ಮುಂದೆ ಬೈದಲ್ಲ, ಅದು ಅಭಯ ಬರ್ತಾಯಿದೆ ಮುಂದೆ. ಹೆದರ್ಕೊಳ್ಳಲ್ಲ, ಮುಂದಿನ ಬೈತೀವಿ ಅಂತ. SH ಏನೋ ಬರ್ತಿದ್ದೆ ಕೂಡ ಮುಂದೆ, SHAAD SHAAD ಅಂತ ಬರ್ತಿದ್ದೆ. ಅದೇ ಶಿವರಾಜ್ ಕುಮಾರ್, ಶ್ರುತಾ ಬಳ್ಳಾಳ್, ಶಶಿಧರ ದೀಕ್ಷಿತ್, ಶಂಭವಿ, ಇವ್ರಿಗೆ ಕೆಲಸ ಮಾಡಿ, ಶಾರುಖ್ ಖಾನ್ ಇವ್ರಿಗೆ ಕೆಲಸ ಮಾಡ್ತಿದ್ದಲ್ಲ ಆ ನೆಟ್ವರ್ಕ್ ಹೆದರ್ಕೊಳ್ಳೋದಿಲ್ಲ, ಹಂಗೆ ಮುಂದೆ ಎಲ್ಲ ಬೈದ್ಬಿಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಇವತ್ತು 3 ಸರಿ ಊಟ ಮಾಡಿದೆ, 3 ರೌಂಡ್ ಊಟ ಮಾಡಿದೆ. 3 ರೌಂಡು ಫುಲ್ ಆಗ್ತಿದ್ರು. ಹೊಟ್ಟೆ ನೀರು ಕುಡಿಲಿಲ್ಲ ನಾನು, ಹೊಟ್ಟೆ ಆರೆಂಜಿಗೆ ತುಂಬೋಯ್ತು. ಸಾಯಂಕಾಲ ಊಟ ಮಾಡಿಲ್ಲ, ಬೆಳಗ್ಗೆನೂ ಏನೂ ತಿರಲಿಲ್ಲ, ಸರಿಯಾಗಿ ಬ್ಯಾಟಿಂಗ್ ಮಾಡಿದೆ ಒಟ್ಟಲ್ಲಿ. ಏನೋ ಟ್ರಿಕ್ಕಿ. ಆಮೇಲೆ ಇವತ್ತಿನ ವಿಶೇಷ ಏನು ಅಂದರೆ ಸ್ಪೆಷಲೈಸ್ಡ್ 2 ವಿಷಯ ಆಯಿತು. ಒಂದು ಬಲವಂತವಾಗಿ ಊಟ ಮಾಡಿಸ್ಬಿಟ್ರು. ಆ್ಯಕ್ಚುಲಿ 2ನೇ ರೌಂಡ್ 3ನೇ ರೌಂಡ್ ಜಾಸ್ತಿ ಆಗಿಬಿಟ್ರು. ಫಸ್ಟ್ ರೌಂಡಲ್ಲಿ ಮಿಸ್ಲೀಡ್ ಮಾಡಿದ್ದೇನಪ್ಪ ಅಂದರೆ
ಫಸ್ಟ್ ರೌಂಡಲ್ಲಿ ಈ ಕಡೆ ಬಂದು ಇಸ್ಕೊಬೆ, ಸೆಕೆಂಡ್ ರೌಂಡ್ ಕೊಡ್ತಾರಲ್ಲ ಅಲ್ಲೇ ಫಸ್ಟ್ ರೌಂಡ್ ಇಸ್ಕೊಂಡೆ ನಾನು ಆ್ಯಕ್ಚುಲಿ. ಸೊ ಫಸ್ಟ್ ರೌಂಡಲ್ಲಿ ಖಾರ ಪೊಂಗಲ್, ಸೊ ಫಸ್ಟ್ ರೌಂಡ್ ಕೊಡ್ತಾರಲ್ಲ ಅಲ್ಲಿ ಖಾರ ಪೊಂಗಲ್ ಇತ್ತು, ಅದು ಮಿಸ್ ಆಗೋಯ್ತು. ಆಮೇಲೆ ಪುನಃ ಸೆಕೆಂಡ್ ರೌಂಡ್ ಇಸ್ಕೊಳ್ಬೇಕಾದ್ರೆ ಫಸ್ಟ್ ರೌಂಡ್ ಕೊಡ್ತಾರಲ್ಲ ಅಲ್ಲಿಗೆ ಹೋಗಿದೆ, ಅವಾಗ ಖಾರ ಪೊಂಗಲ್ ಮಿಸ್ ಆಗೋಯ್ತು. ಇದು ವೈಟ್ ರೈಸ್ ಸಾಂಬಾರು ಸಿಕ್ತು. ಸಾಂಬಾರು 2 ಥರ ಸಾಂಬಾರು ಇಟ್ಟಿದ್ರು, ನನಗೆ ಆಶ್ಚರ್ಯ ಆಗೋಯ್ತು ಇವತ್ತು. 2 ಥರ ಸಾಂಬಾರು, ಒಂದು ಕಾಳು ತರಕಾರಿ ಹಾಕಿ ಮಾಡಿದ್ರಿ, ಇನ್ನೊಂದು ಎಂಥದ್ದೊಂದು ಸಾಂಬಾರು ಇಟ್ಟಿದ್ದಪ್ಪ, ತಿಳಿ ಸಾಂಬಾರಲ್ಲ ಅದು ಏನು ಗೊತ್ತಿಲ್ಲಪ್ಪ. 2 ಥರ ಸಾಂಬಾರು ಇಟ್ಟರು, 2ರಲ್ಲೂ ತಿಂದೆ, ಆದರೆ ಊಟ ತಿಂದೆ ಅಲ್ಲ. ಯಾಕೆ ಮಾಡಿದೆ ಅಂದರೆ ಊಟ ಖಾಲಿಯಾಗೋಗುತ್ತೆ ಅಂತ ಗೆಸ್ ಮಾಡಿದ್ದೆ ನಾನು. ಹೀಗಾಗಿ ಏನೋ ಒಂದು ಹೊಟ್ಟೆ ತುಂಬೋದು ಸರಿ ಅಂದ್ಬಿಟ್ಟು ತಿಂದೆ. ಇನ್ಫ್ಯಾಕ್ಟ್ ನಾವು ಊಟ ಮಾಡೋದು ಹಾಗೆ ಊಟ ಮಾಡೋದು, ಅದೇ ಬೇಕು ಇದೇ ಬೇಕು ಅನ್ನೋದಿಲ್ಲ. ಸುಮ್ಮನೆ ಏನು ಸಿಗುತ್ತೋ ತಿಂದು ಸೀದಾ ಹೋಯ್ತಾ ಇರ್ತೀನಿ. ಹೊಟ್ಟೆ ತುಂಬೋರ್ಗೆ ಅಲ್ಲಿ ನಿಂತಿರ್ತೀನಿ ಅಷ್ಟೇ. ಹೊಟ್ಟೆ ತುಂಬ್ತಾ ಏನು ಸಿಗುತ್ತೆ ಆ ಟೈಮ್ಗೆ ತಿನ್ಬಿಟ್ಟು ಸುಮ್ಮನೆ ಸೀದಾ ಹೋಯ್ತಾ ಇರ್ತೀನಿ ಅಷ್ಟೇ. ಪುನಃ ಆ ಕಡೆ ತಿರುಗೋದು ನೋಡೋದು ಹಂಗೆ ನೆನೆಸ್ಕೊಳ್ಳೋದು ಇಲ್ಲ ನಾನು ಅದನ್ನು. ಲೋಡಕ್ಕೆ ಬಾಳಿ ಮಾ ತಗೊಬತ್ತನಲ್ಲ ಇವನು ಇಲ್ಲಿ ಬಂದು ಕುತ್ಕೊಂಡಲ್ಲ ಇವನು ತಿರ್ಗಾ ಇದರಲ್ಲಿ ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ಊಟ ಮಾಡಿದ್ನಲ್ಲ, ಅಲ್ಲಿ ಊಟ ಇವನು ಅಲ್ಲೇ ಊಟ ಮಾಡಿದ್ದು. ಈ ಬೋಳಿ ಮಗನ ಹತ್ರ ಈ ಬೋಳಿ ಮಗ ಏನು ಮಾಡ್ತಾನೆ ಅಂದರೆ ನಾನು ಊಟ ಮಾಡ್ಬೇಕಾದ್ರೆ ಬಂದು ತುಪ್ಪಕ್ಕಂತ ನನ್ನ ಪಕ್ಕದಲ್ಲಿ ಉಗಿತಾನೆ, ನನ್ನ ಕಾಲ ಹತ್ರ ಬೀಳುತ್ತೆ ಅವ್ನು ಉಗಿಯೋದು. ಬೈದೆ ಆ್ಯಕ್ಚುಲಿ ಅವನಿಗೆ ನಾನು, ಅದಕ್ಕೆ 1 ಗಂಟೆ ಬಂದು ಕುಂತಿರೋದು. ಫಾರ್ಚುನರ್ ಸುಮಾರು ಹೊತ್ತಿಂದ ಬಂದು ಇಳಿಸ್ಕೊಂಡಿದ್ದಾನೆ, ಯಾರು ಗೊತ್ತಿಲ್ಲ, ಗಾಡಿ ನಂಬರ್ ನೋಡೋಕೆ ಹೋಗಿಲ್ಲ ನಾನು. ಇನ್ನು ಬರ್ಬೇಕಾದ್ರೆ ಆಟೋದವನ ಹತ್ರ ಮಾತಾಡ್ದೆ, KA 55A 361 ಗಾಡಿ ಅದು. ಫಾರ್ಚುನರ್ ರ್ಯಾಕ್ ನಿಲ್ಸೋನೇ ಗೊತ್ತಿಲ್ಲ, ನೋಡಬೇಕು. ಗಾಡಿ ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಇದೆ, ಒಳಗಡೆ ಯಾರಿದ್ದಾರೆ ಐಡಿಯಾ ಇಲ್ಲ. ನೋಡ್ದ ಇದಕ್ಕೂ ಏನೋ ಸಂಬಂಧ ಇದೆ ಬಹುಶಃ, ನಾನು ಮೇಲಿಕ್ಕಿದ್ರೆ ಗೊತ್ತಾಗುತ್ತೆ. ಆದರೆ ನಾನೀಗ ಸದ್ಯಕ್ಕೆ ಎಲ್ಲಿಗೆ ಹೋಗಬೇಕು ಅಂತ ತಲೆ ಒಳಗೆ ಪ್ಲಾನ್ ಇಲ್ಲ, ಹಾಗಾಗಿ ಯೋಚಿಸ್ತಾ ಇದ್ದೀನಿ. ಕಾಲು ಒಂದು JB 2614 ಗಾಡಿ ಅದು. ಕಾಲು ನೋಡಿ ಇನ್ನೂ ಹೇಳ್ಕೊಂಡೇ ಹೋಯ್ತಾನೆ ಬೋಳಿ ಮಗ, ಯಾವ ಕಡೆ ಹೋಯ್ತಾನೆ, ಇನ್ನೂ ಕಾಲು ಎಳ್ಕೊಂಡೇ ಹೋಯ್ತಾನೆ ಗುರುನು. ಸ್ಟ್ರೈಟ್ ಹೋಗ್ತಾ ಇದ್ದಾನೆ, ಇನ್ನೂ ಕಾಲು ಎಳ್ಕೊಂಡೇ ಹೋಗ್ತಾ ಇರೋದವ. ಇಲ್ಲೇ ಅಂತ ಮೆಂಟ್ರಿಗೆ ಊಟ ಆಡ್ತಾನೆ ನೋಡಿ, ಕೆಮ್ಕೊಂಡು ಮುಕ್ಕರಿಕಂತೇನೆ ಕೆಮ್ಮಕ್ಕುವೆ. ಬಹುಶಃ ಕಾಲು ಎಳ್ಕೊಂಡು ಹೋದಲ್ಲ ಅದು ಇದಕ್ಕೆ. ಇಲ್ಲಿ ರಾಜು ಡ್ರೈವಿಂಗ್ ಸ್ಕೂಲ್ ಅಶೋಕ ಹೋದ, ಬಹುಶಃ ಅದು ಏನು ಹೇಳೋದು, ಷಣ್ಮುಗಂ ಅಡ್ಡ ಅಲ್ಲಿ ವರುಣ ಹತ್ರ ಟೀ ಸ್ಟಾಲಲ್ಲಿ ಟೀ ಕುಡಿ ಅಂತ ಆ್ಯಕ್ಚುಲಿ ಅಡ್ವರ್ಟೈಸ್ ಮಾಡ್ತಾರೆ. ಬಲಂಗುಚ್ಚಿ ಸ್ಕೂಟರ್ ಹೋಯ್ತು, ಅಲ್ಲಿ ಸರ್ಕಲಲ್ಲಿ ಹೋಗ್ತಾ ಇದೆ ಈಗ ಜುಪಿಟರ್. ಹೇಳಿಲ್ವಾ ಷಣ್ಮುಗಂ ವರ್ಣ ಟೀ ಅಡ್ಡದ್ದೇ ಕತೆ ಅಂತ. ಅಂದರೆ ಅಲ್ಲಿಗೆ ಹೋಗಿ ದುಡ್ಡಿಸ್ಕೊ ಅಂತ. ಆ್ಯಕ್ಚುಲಿ ದುಡ್ಡು ಕೊಡಿಲ್ಲ ಕಾರಣಕ್ಕೆ ನಾನು ಬೆಂಗಳೂರಿಗೆ ಹೋಗಲಿಲ್ಲ, ಅದಕ್ಕೆ ಇವಾಗ ದುಡ್ಡಿಸ್ಕೊಂಡು ಬೆಂಗಳೂರಿಗೆ ಹೋಗು ಅಂತ ಏನೋ ಅಡ್ವರ್ಟೈಸ್ ಮಾಡ್ತಾರೆ. ರಶ್ಮಿಕಾ ಮಧ್ಯಾಹ್ನ ಮದುವೆ ಇದೆಯಲ್ಲ, ಸೊ ಅದಕ್ಕಿಂತ ಮುಂಚೆ ನ್ಯೂಸ್ ಬ್ರೇಕ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಅವ್ರದ್ದು, ನನಗೆ ಗೊತ್ತಿರೋ ಪ್ರಕಾರ. ಲೈಟ್ ಗ್ರೀನ್ ಅವಿನೀಶ್, ಇವನು ಗ್ರೀನ್ ಕಲರ್ ಬಟನ್ ಹಾಕಿರೋದು, ಅದು ಲೈಟ್ ಗ್ರೀನ್ ಹೋಗಿದ್ದು, ಡಾರ್ಕ್ ಗ್ರೀನ್ ಹಾಕೊಂಡವನು. K09 MH 8555 ಫಾರ್ಚೂನರ್. ಈ ಗಾಡಿ ಮುಂಚೆನೇ ನೋಡಿದ್ದೀನಿ ನಾನು, ಶೋರ್. ಇಲ್ಲಿ ಮುಂದೆ ನಿಂತಿತ್ತಲ್ಲ ಆ ಗಾಡಿ ಅದು, ಈ ಗಾಡಿ ಮುಂಚೆನೇ ನೋಡಿದ್ದೀನಿ ನಾನು. ಯಾರ ತೀಟೆ ಪುಟ್ಟ ಇವ. ಕೈ ಕಾಲಲ್ಲಿ ಶಕ್ತಿ ಇದ್ದಾಗ ನಿಯತ್ತಾಗಿ ನೆಟ್ಟಿಗೆ ಕೆಲಸ ಮಾಡಿದ್ದಿದ್ರೆ ದೇವರು ಈ ವಯಸ್ಸಾದ ಟೈಮಲ್ಲಿ ಈ ಪರಿಸ್ಥಿತಿ ಕೊಡ್ತಿರಲಿಲ್ಲ. ಸೌಂಡ್ ಕೇಳಿಸ್ಕೋರ ಒಂದು
ಒಂದೇ ಸಮ ಕ್ಯಾಕರ್ ಸುಗಿಯೋದು ಮಾಡ್ತಾವನೆ. ಅವ್ನು ಆಟೋದವನು ಹೋಗೇ ಇಲ್ಲ. ಇವನಿಗೆ ಅವ್ನು ಬ್ಯಾಕಪ್ ಫೀಲ್ಡಿಂಗು K55A3631 ಇದೆಯಲ್ಲ, ಇವನು ಬ್ಯಾಕಪ್ ಫೀಲ್ಡಿಂಗ್ ನಿಂತಿರೋದು. ಇವನು ಮಿಲ್ಟ್ರಿಗೂಟ ಆಟ ಆಡ್ತಾವನೆ ಪಕ್ಕ ಕೂತ್ಕೊಂಡು. ಕ್ಯಾಕರ್ಸೋದು ಉಗಿಯೋದು ಅದೇ ಮಾಡ್ತಾ ಇರೋದು ಡಿಸ್ಪ್ಲೇ ಮಗ. ಅಲ್ಲಿ ಒಬ್ಬ ಬ್ಯಾಕಪ್ ಫೀಲ್ಡರ್ ಅವನೇ. ಇವ ಭಾರತ 800 ವಾಚ್ ನೋಡು ಅಂತ. ಇದು ವಾಟರ್ ಬಾಟ್ಲು ಫೋಲೋ KA02N5030. ಹೌದಲ್ಲ, ಈ ವಾಟರ್ ಬಾಟ್ಲ್ ಅವನೇ ಎಸೆಯೋದು. ಈ ಕಡೆಯಿಂದ ಇವನು ತಿನ್ಕೊಂಡು ಹೋದ್ಮೇಲೆ ಏನದು ಯೆಲ್ಲೋ ಕಲರ್ ಟಿ ಶರ್ಟು ಪೋಲೋ ಅಂತ ಟಿ ಶರ್ಟ್ ಹಾಕೊಂಡು ಹೋಗ್ತಾ ಇರೋದು. ಅವ್ನು ಮುಂದೆ ಟೆಕ್ಸ್ಟ್ ಇರೋದು ಪೋಲೋ ಟಿ ಶರ್ಟ್ ಅಲ್ಲ, ಟೆಕ್ಸ್ಟ್ ಮಾತ್ರ ಟಿ ಶರ್ಟ್ ಅಂತ ಇರೋದು. ಸೊ ಅವ್ನು ಈ ಕಡೆಯಿಂದ ಹೋಗ್ಬೇಕಾದ್ರೆ ತುಪ್ಪಕ್ಕಂತ ಹೋಗ್ಬಿಡೋದ. ನಾನು ತಲೆ ಕೆಡಿಸ್ಕೊಳ್ಳೋ ನಡ್ಪಾಡೋ ಸುಮ್ಮನೆ ಅದೇ ಫಿಂಗರ್ ತೊಟ್ಟು ಸುಮ್ಮನೆ ಹೋಗ್ಬಿಟ್ಟಿದೆ. ಈಗ ಈ ಸುಳೆ ಮಗ ಏನು ಮಾಡ್ತಾನೆ, 800 ಅವನು ಈ ಬಾಟಲ್ ತಂದ್ಬಿಟ್ಟು ಇಲ್ಲಿ ಅದು ಎಲ್ಲಿ ಬೀಳುತ್ತೆ ಅಂದರೆ ಇಲ್ಲಿ ಮುಂದೆ ನನ್ನ ಮುಂದೆ ಕರೆಕ್ಟಾಗಿ ಇಲ್ಲಿ ಬಿದ್ದು ಆ ಕಡೆ ಹೋಗೋದು. ಅದು ಒಳಗೆ ಕೂತ್ಕೊಂಡಿರ್ತಾನೆ ಸುಳೆ ಮಗ ಅವನು. ಇವನು ಇನ್ನೂ ಕೆಮ್ಮೋದು ಕ್ಯಾಕರ್ಸೋದು ಉಗಿಯೋದು ಮಾಡ್ತಾನೆ ಅವನೇ ಒಂದೇ ಸಮ. ಯಾವುದು ಪ್ರಾಬ್ಲಮ್ ಇಲ್ಲ. ಟೈಮು 2:30, 4:30, 5:30, 6:30. ಇನ್ನು 4 ಅವರ್ ಕೂತ್ಕೋಬೇಕಲ್ಲೋ. ತೋರ್ಸ್ಕೊಂಬ ಬಸ್ ಹೋಗ್ತೈತಿ. ಏನು ಮಾಡೋದು? ಸುಮ್ಮನೆ ಮಾತಾಡೋದು ಅವ್ರಿವ್ರ ಮಜಾ. ಹಾಂ, ಯಾರ್ದಾರು ಬದಿಗೆ ಸೇರಿಸ್ಕೊಂಡಿಗೆ ಮಾತಾಡ್ತಾ ಇರೋದು. ಕೆಲಸದ ಕೊಬ್ಬರನ್ನ ಹೊಡೆದಂತೆ ದೇಶದಲ್ಲಿ ಸರ್ 140 ಕೋಟಿ ಪಾಪ್ಯುಲೇಷನ್ ಐತೆ. ತುಂಬ ಜನ ಇದೇ ಪ್ರಾಬ್ಲಮ್ ಅವ್ರಿಗೆ. ಸಿಕ್ಕಾಪಟ್ಟೆ ಟೈಮ್ ಇರ್ತದೆ, ಮಾಡೋಕ್ಕೆ ಏನು ಕೆಲಸ ಇರಲ್ಲ. ತಿನ್ಬಿಟ್ಟು ಸುಮ್ಮನೆ ಅಲ್ಲಿ ಇಲ್ಲಿ ಕುತ್ಕೊಂಡು ಕೋತಿ ತಾನು ಕೆಡಲ್ದೆ ಇಲ್ಲ ಒನಾನು ಕೆಡಿಸ್ತು ಅಂತ ಗಾದೆ ಐತಲ್ಲ, ಹಂಗೆ ತಾವು ಮಾತಾಡ್ಕೊಂಡು ಹಾಳಾಗೋದಲ್ಲದೆ ಕೂತಿರೋರ್ನು ಕೂರಾಗಿ ಬಿಡೋದಿಲ್ಲ, ನಿಂತಿರೋರ್ನು ನಿಲ್ಲಕ್ಕೆ ಬಿಡೋದಿಲ್ಲ. ಸುಮ್ಮನೆ ಸಮಾಜ ಹಾಳು ಮಾಡೋದು ಬಡ್ಡೆ ತಾವು. ಇಂಥವ್ರಿಗೆ ಅವ್ರು ಒಂದು ದಿವಸ ತಿಥಿ ಊಟನಾರು ಹಾಕ್ಬಿಟ್ರೆ ಊರಿಗೆ ಒಂದು ದಿವಸ ಊಟನಾರು ಆಯ್ತದ. ಅಲ್ಲೊಬ್ಬ ಫ್ಲ್ಯಾಶ್ ಮಾಡೋ ಈಶ್ವರ ಹೋಳಿ ಮಗಂತಂದ್ರೆ. ಹೆರಿಟೇಜ್ ಹಿರಿಯ ನಾಗರಿಕ ಸೋಳೆ ಮಗನೂ ಇಲ್ಲೇ ನಿಂತ್ಕೊಂಡಿದ್ದಾಗರು. ಝೀಬ್ರಾ ಕ್ರಾಸ್ಗಿಂತನೂ ಒಂದು 2 ಹೆಜ್ಜೆ ಮುಂದೆ ನಿಂತಿದ್ದ ಅವನ ಗಾಡಿ ನಿಂತ್ಕೊಂಡು. ಷಣ್ಮುಗಂಬಾಲಂಗೋಚಿ ನಾನ್ ಸ್ಟಾಪ್ ಷಣ್ಮುಗಂಬಾಲಂಗೋಚಿ ಒಂದೇ ಸಮ ಬರ್ತಾನೆ ಇದೆ ಗಾಡಿ. ಝೀಬ್ರಾ ಕ್ರಾಸ್ ಅವರು ಮಾತಾಡ್ತಿರೋದು ನನ್ನ ವಿಷಯನ, ನನ್ನದೇ ರಿಲೇಟೆಡ್. ಇಲ್ಲಿ ಇವ ಕಡ್ಕೊಳ ರಮೇಶ್ ಬಾಲಂಗೋಚಿ, ಇವ 1MQ7321 ಗಾಡಿ ಅದು. ಅದಕ್ಕೆ ಅಲ್ಲಿ ಬಡಿ ಮಕ್ಕಳು ಹಿಂದ್ಗಡೆ ಒಂದು ವಿಷುವಲ್ ಅಪ್ಡೇಟ್ ಮಾಡಿದ್ದೀನಿ, ಆಲ್ರೆಡಿ ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡಿದ್ದೀನಿ. ಎವ್ರಿಡೇ ಸ್ಟೋರಿಯಲ್ಲಿ ಬರುತ್ತೆ ಅದು. ನಾನು ಕೂತಿದ್ರೆ ನಾನು ಅಕ್ಕಪಕ್ಕ ಇಬ್ಬರು ಬಂದು ಕೂತ್ಕೊಂಡು ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಗುರು. ಆ ಕಡೆ ಒಬ್ಬ ಈ ಕಡೆ ಒಬ್ಬ. ಅದಕ್ಕೆ ಸರಿಯಾಗಿ ಹೋಗಿದ್ದು ಬಂದೆ ಬಡ್ಡೈಕ್ಳಿಗೆ. ಇಂಥರ ಎಲ್ಲ ಬದುಕಿದ್ರೆ ಬರಲು ಒಂದೊಂದು ದಿವಸ ತಿಥಿ ಊಟ ಹಾಕ್ಸ್ಬಿಟ್ರೆ ಊರವ್ರಿಗೆ ಒಂದು ದಿವಸ ಊಟನಾದರೂ ಆಯ್ತದೆ. ದೇಶದಲ್ಲಿ ಇಂಥವ್ರ 140 ಕೋಟಿ ಜನದಲ್ಲಿ ಸಿಕ್ಕಾಬಿಟ್ಟ ಇದ್ದಾರೆ ಅಂತ ಹೋಗಿ ಬಂದೆ ಬಳ್ಳಿ ಮಕ್ಕಳಿಗೆ.
ಆಗ್ತದೆ. AX1874 ಕಾಲು ತೋರಿಸ್ಕೊಂಡು ಹೋಗ್ತಾ ಇದ್ದಾನೆ, ಹೆಡ್ಲೈಟ್ ಉರಿತಾ ಇದೆ, ವೀಡಾ ಗಾಡಿ ಅದು. ಫಾಸ್ಟ್ ಆಗೋದ ಸಿಕ್ ಅಂತ ಹೋದ ಗಾಡಿ. ಇವಾಗ ಯಾವ ಕಡೆಯಿಂದ ಬಂದಾಗ ಗೊತ್ತಿಲ್ಲ. ಅಷ್ಟರಲ್ಲಿ ನನ್ನ ಮುಂದೆ ಅಂತೂ ಪಾಸ್ ಅದ. ಇವರಿಬ್ಬರದು ಆರ್ಗನೈಸ್ಡ್ ಇದು ಗಾಡಿ ನಂಬರ್ ಇಲ್ಲ ಒಬ್ಬದ್ದು, ಇವಂದು ಆರ್ಗನೈಸ್ಡ್. ನಾನು ಕ್ಯಾಮ್ರಾ ಹಿಡಿತಾ ಇರೋದಾದ್ರು ಗೊತ್ತಾಯಿತು. ನಂಬರ್ 1 ತೋರಿಸ್ತಾ ಇರೋದು HU2053 ನಂಬರ್ 1 ತೋರಿಸ್ತಾ ಇರೋದು. ಆದರೆ ರಶ್ಮಿಕಾ ಮಧ್ಯಾಹ್ನ ಅದು ಪೋಸ್ಟ್ ಇದೆಲ್ಲ, ಅದಕ್ಕೆ ನಂಬರ್ 1 ತೋರಿಸ್ತಾ ಇರೋದು. ಅದೇ ರಶ್ಮಿಕಾ ರಾಕೇಶ್ ಸುರೇಶ್ ಬೇಡ ಅಂತ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ಅದಕ್ಕೆ ರಶ್ಮಿಕಾ ಮಧ್ಯಾಹ್ನ ಹತ್ರ ಮಾತಾಡ್ಸಿಸ್ತೀನಿ ಹಂಗೆ ಹಿಂಗೆ ಅಂದ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ. ಸಾರಿ, ನಾನು ಸುತ್ತಮುತ್ತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು, ಬೇಡ ಅಂತ ಅಪ್ಡೇಟ್ ಮಾಡಿದ್ದೆ. ಅದಕ್ಕೆ ರಿಲೇಟೆಡ್ ಅವನು ಕೈ ಪೈ ಎಲ್ಲ ತೋರಿಸ್ಕೊಂಡು ಹೋಗ್ತಾ ಇದ್ದಿದ್ದು. ಅಲ್ಲಿ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೆಲ್ಲ, ಸಾಧ್ಯ ಆದರೆ ಅವನು ಕವರ್ ಮಾಡ್ತೀನಿ. ಇವ್ರನ್ನ ಬಿಡೋದು ಬೇಡ. ಪ್ರೆಸ್ 13 EH7805 ಗಾಡಿ ಹೋಗಿ ಆರಾಮಾಗಿ ಏನ್ಬಿಟ್ಟೋದ್ನಲ್ಲ, ಅದು ವೈಲ್ಡ್ ಕ್ರಾಫ್ಟೆಡ್. ಅವನು ಮತ್ತು ಅಲ್ಲಿ ಮಿಕ್ಕವ್ರ ಗಾಡಿ ನಿಲ್ಸಿದ್ರಲ್ಲ, ಇವ್ರದ್ದು ಸ್ಟೋರಿ ಏನಂದರೆ ರೋಡ್ ಬ್ಲಾಕ್ ಮಾಡ್ಕೊಂಡಿದ್ರು. ನಾನು ಇವ್ರನ್ನ ಟೇಕ್ ಓವರ್ ಮಾಡೋಕ್ಕೆ ಅಥವಾ ಇವ್ರು ರೋಡಲ್ಲಿ ನಿಂತ್ಕೊಂಡಿದ್ದೀನಿ ಅಂದ್ಬಿಟ್ಟು ನಾನು ರೈಟ್ ಸೈಡ್ಗೆ ಹೋದರೆ ಹಿಂದ್ಗಡೆ ಬಂದು ವೆಹಿಕಲ್ ಹೊಡ್ಕೊಂಡು ಹೋಗ್ತಾಯಿತ್ತು. ಆ್ಯಕ್ಚುಲಿ ಅದು ನಡ್ಕೊಂಡು ಹೋದ್ನಲ್ಲ, ಅವನು ಕೂಡ ಜೊತೆಲೇ ರೋಡ್ ಕ್ರಾಸ್ ಮಾಡೋಕ್ಕೆ ಟ್ರೈ ಮಾಡಿ ರೋಡ್ ಸೆಂಟ್ರಿಗೆ ತಳ್ಳೋಕ್ಕೆ ಪ್ರಯತ್ನ ಪಟ್ಟರು. ಅಂದರೆ ಆ ಬೈಕ್ ಅವರು ಸ್ಕೂಟ್ರ್ ಅವರೆಲ್ಲ ನಿಂತ್ಕೊಂಡು ಮಾತಾಡ್ತಿದ್ರೆ ಅಂತ ನಾನು ಸ್ವಲ್ಪ ರೈಟ್ ಸೈಡ್ಗೆ ಹೋಗಿದ್ದಿದ್ರೆ, ರೈಟ್ ಸೈಡ್ಗೆ ಹೋದೆ. ಆ್ಯಕ್ಚುಲಿ ಹೋಗಿದ್ದಿದ್ರೆ ನಾನು ರೈಟ್ ಸೈಡ್ಗೆ ಹೋದೆ. EA652 ಇದು ಆರ್ಗನೈಸ್ಡ್. MB8719 ಇದು ಗಾಡಿ. ಅದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ. ಗಾಡಿ ಅದು ಇದು ಇವನ್ ಬಾಲಂಗೋಚಿ. ಆ್ಯಕ್ಚುಲಿ ಅದು ಫ್ರೇಮಿಂಗ್ ಮಾಡಿದ್ದು ಹೆಬ್ಬೆಟ್ಟು ನೋಡಬೇಕಿತ್ತು. ಒಂದು ಕವರ್ ಆಗಿದೆ ಏನೋ, ಕವರ್ ಅಂತೂ ಆಗಿದೆ, ಫ್ರೇಮಿಂಗಲ್ಲಿದೆ, ಫೋಕಸ್ ಆಗಿದೆ ಏನೋ ಗೊತ್ತಿಲ್ಲ. ಸೈಕಲ್ ಹಾಳು ಮೂಳು ಏನಾದ್ರು ಅಡ್ಡು ಬಂದಿರ್ಬೋದು. ಏನೇ ಆ್ಯಕ್ಚುಲಿ ಸ್ಟೋರಿ ಇದು ವಿಡಿಯೋ ಈ ಸ್ಟಾರ್ಟ್ ಮಾಡಿದ್ದು ಅಂದರೆ, ಅವನು ಫ್ಲ್ಯಾಶ್ ಮಾಡ್ತಾ ಕೂತಿದ್ದ. ಅವ್ನು ಮುದ್ಕ ಒಬ್ಬ ಚಡಿ ಹಾಕ್ಬಿಟ್ಟಲ್ಲ ರಾಜೇಶ್ ಬಾಲಂಗೋಚಿ, ಸಾರಿ ರಾಜೇಶ್ ಅಲ್ಲ, ಅವ್ನು ಬಾಲಂಗೋಚಿ. ಅದೇನಂದರೆ ಫ್ಲ್ಯಾಶ್ ಮಾಡ್ತಾ ಕೂತಿದ್ದ ಅಷ್ಟೇ. ಅದಕ್ಕೆ ಒಂದು ಥಮ್ಸಪ್ ತೋರಿಸೋದೇನು ಅಂದರೆ, ಸಕ್ಸಸ್ಫುಲಿ ಫ್ಲ್ಯಾಶ್ ಮಾಡಿಬಿಡಿ ನಾವು ಅಂತ ಅವನು ಬೆಟ್ ತೋರಿಸ್ತಾನೆ. ಜೊತೆಗೆ ಟೀ ಶರ್ಟಲ್ಲಿ ನೆವರ್ ಗಿವ್ ಅಪ್ ಅಂತ, ನೆವರ್ ಕ್ವಿಟ್ ಅಂತ ಏನೋ ಒಂದು ಟೀ ಶರ್ಟ್ ಪಾಸ್ ಆಯಿತು ಮುಂದೆ. ಆ ಟೀ ಶರ್ಟ್ ಮುಂದ್ಗಡೆ 3 ಜನ ಹುಡುಗಿರು ಪಾಸ್ ಆದರು. ಅದೇ ಇವ್ರುಗಳು ಯಾರು, ಶಾಂಭವಿ, ಐಶ್ವರ್ಯ ಮತ್ತು ರಕುಲ್ ಪ್ರೀತ್, ಅದು 3 ಜನ ಬೇಡ ಅಂದ್ಬಿಟ್ಟು ಪಾಸಾಗಿದ್ದು. ಅವ್ರು ಥಮ್ಸಪ್ ಬೆಟ್ ತೋರಿಸೋದು. ಅದಕ್ಕೆ ಅದೇ ಟಾಟಾ ಕಮ್ಯುನಿಟಿಯವರು ತೊಗೊಬಿಟ್ಟಿದ್ದೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು. ಸೇಮ್ ರಿಲೇಟೆಡ್ ಬೈಕ್ ಬರ್ತಾ ಇರೋದಲ್ಲಿ ಶಾಂಭವಿಗೆ ಓಡಾಗೋದು ಗಾಡಿ. DO ಪಾಸ್ ಆಗಿದ್ದು ಭರತ ಸದ್ಯಕ್ಕೆ. ದುರ್ಗಾ ಸರ್ವಿಸ್ ನೀರು ಹಾರಿಸ್ತಾರೆ ಆ್ಯಕ್ಚುಲಿ. ಅದು ದುರ್ಗಾ ಪರಮೇಶ್ವರಿ. ಇನ್ನೊಂದು ಏನಂದರೆ ಅಲ್ಲಿ ಒಬ್ಬ ಮೀಡಿಯಾದವನು ಕಾಣಿಸ್ಕೊಂಡ. ಮೀಡಿಯಾ ಪಾಯಿಂಟ್ ಸುಮಾರು ಸರಿ ಕವರ್ ಮಾಡಿದ್ದೀನಿ ಅವನ್ನ. ಯಾವಾಗ ಕಾಣಿಸ್ಕೊಳ್ತಿರ್ತಾನೆ, ಇವಾಗಲೂ ಮತ್ತೆ ಕಾಣಿಸ್ಕೊಂಡ. ಯಾಕೆ ಅಂಗಡಿ ಹೆವಿ ಫೇಮಸ್ ಬಾಡ್ಲಾಗ್ತಿದ್ದಾರೆ. R654 K55 ಕಿವಿ ಹತ್ರ ಹೆವಿ ಸೌಂಡ್ ಮಾಡ್ದೆ ಸುಳ ಮಗ. ಕವರ್ ಆಗಿರುತ್ತೆ. 9907 S9907 ಅದು. ಅವ್ನು ಬಂದು ಲೈನ್ ನೋಡ್ರೆ ಗೊತ್ತಾಗುತ್ತೆ ಅವ್ನು ಏನು ಮಾಡಲ್ಲ ಅಂತ. ಹೌದು ಅವನು ಅದು ಬರ್ತಾರೆ ಅಷ್ಟು ಚಂದ ನೋಡಿದ್ರು. ಅದೇ ಸದೃಢವಾಗಿ ಏನು ಕಟ್ಟಡಿತಾವನು.
ಬಡ್ಡಿ ಮಗ ಅಲ್ಲಿ ಕುಯ್ತಾ ಇರೋದು ಎಲ್ಲಿ ಗಂಟೆ ಕೇಳಿಸ್ತದೆ ಇವರು. ಯಾವ ಇಡೀ ಫ್ಯಾಮಿಲಿ ಅವೆಲ್ಲ ಬಂದು ಕೂತ್ಕೊಂಡು ಕತೆ ಹೊಡಿತಾ ಹೋಗೋರು. ಯಾವನ ಇವನು ಸುಮಾರು ಹೊತ್ತಿಂದ ಸುಮ್ಮನೆ ಒಂದೇ ಸಮಸ್ಯೆ ಆಯ್ತು ಅವನೇ. ಆ್ಯಕ್ಚುಲಿ ಅಲ್ಲಿ ನಿಂತಿರೋದು ರಾಜಶೇಖರನ ಬಾಲಂಬಚ್ಚಿ ಗಾಡಿ, ಅದು ರಾಯಲ್ ಎನ್ಫೀಲ್ಡ್. ರಾಜಶೇಖರನ ಹತ್ರ ಮೊಬೈಲ್ ಚಾರ್ಜ್ ಕೊಟ್ಟಿದ್ದೆ, ಸುಮಾರು 1 ಗಂಟೆ ಮೋರ್ ದೆನ್ 1 ಅವರ್ ಕೊಟ್ಟಿದ್ದೆ ಚಾರ್ಜ್ ಮಾಡೋದಕ್ಕೆ. ಬರೀ ಚಾರ್ಜ್ ಆಗಿರೋದು ನಾನು ಕೊಟ್ಟಾಗಲೇ 16%, 15% ಇತ್ತು ಅಂದ್ಕೊಳ್ಳಪ್ಪ, 15% ಇತ್ತು. ಒಂದು 10% ಚಾರ್ಜ್ ಮಾಡಿಕೊಟ್ಟಾನೆ. ಎಷ್ಟು? ಮೋರ್ ದೆನ್ 1 ಅವರ್ಗೆ 10%. ಒಂದೇ ಸಮ ಸಾಯ್ತಾವಾಗರು, ಒಂದೇ ಸಮ. ಅಲ್ಲಿ ಕುಂಬಿದಳ ಕಂದನ ಬಾಲಂಗೊಚ್ಚಿ ಬೇರೆ ಬಂದು ಕುತ್ಕೊಂಡವನು. ಬೆರೆಂಡ ಕುಡಿತಾರದು ಎದುರುಗಡೆ ಒಬ್ಬ ಕುತ್ಕೊಂಡು. ಹೆವಿ ಸುಸ್ತಾಗ್ತಾಯಿದೆ ನನಗೆ, ನೀರು ಕುಡಿದಿಲ್ಲ, ಕೆಳಗೆ ಕುತ್ಕೊಂಡಿದ್ದೆ. ನೀರು ಕುಡಿಯೋಕ್ಕೂ ಎಲ್ಲೂ ನೀರು ಸಿಗ್ತಾಯಿಲ್ಲ. ನೀರು ಕುಡಿಯೋಕೆ ಹೋದೆ, ನೀರೆಲ್ಲ ಗಲೀಜಾಗಿದೆ. ಕುಡಿಯುವಂಥ ನೀರೇ ಇಲ್ಲ ಇಲ್ಲಿ ಶ್ರೀ ಬಸ್ ಸ್ಟಾಪಲ್ಲಿ. ಸೊ ನೀರು ಕುಡಿಯೋಕೆ ಹೋಗಬೇಕು. ಅದಕ್ಕೆ ಅವನು ನಾನು ನೀರು ಕುಡಿತೀವಿ, ಅವನ ಹತ್ರ ಜ್ಯೂಸ್ ಇಲ್ವಲ್ಲ, ಅದಕ್ಕೆ ಅವ್ನು ಜ್ಯೂಸ್ ಕುಡಿತಾ ಇದ್ದಾನೆ. ಅಲ್ಲಿ ಹೋಗ್ತಿದ್ದೆ ಹುಡುಗರು. ಕುಂಬಿದಳ ಕಂದನ ಬಾಲಂಗುಚ್ಚಿಗಳು, ಇದು ಬೇಕ್ರಿ ಐಟಮ್ ಇಟ್ಟಿರೋದು ಬೇಕಂತ ಅಷ್ಟೇ. ಅಲ್ಲ ಊಟನೂ ಇಟ್ಟಿದ್ದಾರೆ, ರೈಸ್ ಬಾತು, ವಡೆ. ಆ್ಯಕ್ಚುಲಿ ಉದ್ದಕ್ಕೆ ಇಡ್ತಾರೆ. ಮೊನ್ನೆಗೆ ಒಂದ್ಸರಿ ನೆನ್ನೆನೇ ಇರಬೇಕು, ನೆನ್ನೆ ಸಾಯಂಕಾಲ ವೀಡಿಯೋ ಕವರ್ ಮಾಡಿದ್ನಲ್ಲ KRS ಪೆಟ್ರೋಲ್ ಬಂಬಾಗ, ಅವಾಗ ಈ ರೋಡಲ್ಲಿ ಇತ್ತು, ಕವರ್ ಮಾಡೋಕ್ಕೆ ಹೋಗಿಲ್ಲ ಔಟಲ್ಲಿ. ಅವನು ಅದೇ ಕತೆ. ಅದಕ್ಕಿಂತ ಮುಂಚೆ ನೀರು ತೊಗೊಂಡೋಗ್ತಿರೋದು. ನೀರು ಕುಡಿಬೇಕು ಅಂತ ಬಂದಿದ್ದು, ಸೊ ಅದಕ್ಕಿಂತ ಮುಂಚೆ ನೀರು ಹಿಡ್ಕೊತಿರೋದು. ಸ್ಯಾಡಿಸ್ಟ್ಗಳು. ಸ್ಲಿಪ್ಪರ್ ನೋಡಿ, ಕರೆಕ್ಟಾಗಿ ಬ್ಯಾಗ್ ತನ್ನ ಎಳೆ ಜಾಗದಲ್ಲಿ ಸ್ಲಿಪ್ಪರ್, ಹೆಲ್ಮೆಟ್ ಎರಡೂ ಇಟ್ಟಿರೋದು. ಕಸನಲ್ಲೇ ಗುಡ್ಸಾಕೋದು. ಹೋಗಿ ನೋಡ್ಬೋದು. ಮಾದೇಶ್ವರ 1679 K55 ಗಾಡಿ ಅಲ್ಲಿ ಹೊಗೆ ಬಿಡ್ತಿದ್ದು, ಇನ್ನೂ ಹೊಗೆ ಇಲ್ಲ ನೋಡು, ಅಷ್ಟೊಂದು ಹೊಗೆ ಇದೆ ಅಲ್ಲಿ. ಯಾವ ಮಟ್ಟಿಗೆ ಬಿಡ್ತಾಯಿತ್ತು ಅಂದರೆ, ಯಪ್ಪ ಫ್ಯಾಕ್ಟ್ರಿಯಿಂದ ಕಪ್ಪು ಹೊಗೆ ಬರುತ್ತಲ್ಲ ಈಚೆಗೆ, ಆ ರೇಂಜೇ ಬರ್ತಾಯಿದೆ, ಬುಗ ಅಂತ. ಬ್ಯಾಕ್ ಟು ಬ್ಯಾಕ್ ವೆಹಿಕಲ್ಗಳು ಹೋದವರು 1, 2, 3 ಬಸ್ಗಳೋದು, ಯಾವ ರೇಂಜಿಗೆ ಹೊಗೆ ಬತ್ತು ಗೊತ್ತಾ ಇಲ್ಲಿ. ಬಡ್ಡಿ ಮಗನ ಮೊಬೈಲ್ ಆನ್ ಆಗಲಿಲ್ಲ, ಬೇಗ ಉಸಿರಾಡೋಕ್ಕೆ ಆಗ್ತಿಲ್ಲ ನನಗೆ ಇಲ್ಲಿ, ಅಷ್ಟೊಂದು ಹೊಗೆ ಇದೆ ಅಲ್ಲಿ. ಲೌಡಕ್ಕೆ ಬಾಲ್ ಕೈ ಈಚೆಗೆ ಹಾಕಿದಂಗೆ ಇರ್ತದೆ. ಅಪ್ಪ ಎಷ್ಟು ಹೊಗೆ ಗೊತ್ತಾ, ಒಂದರಿಂದ ಒಂದು. ಅಲ್ಲಿ ಮಧ್ಯೆ ಯಾವುದೋ ಒಂದು ಗಾಡಿ ಹೋಯ್ತು, ಸೆಂಟ್ರಲ್ಲಿತ್ತು, 2 ಗಾಡಿಗಳ ಮಧ್ಯೆ ಒಂದು ಸೆಂಟ್ರಲ್ಲಿತ್ತು, ಅದು ಸಿಕ್ಕಾಪಟ್ಟೆ ಹೊಗೆ ಬಿಡ್ತಾಯಿದ್ದು ಬಡ್ಡಿ ಮಗಂದು. ನೋಡಿ ಈಗಲೇ ನೋಡಿ ರೋಡ್ ತಿಳಿ ಆದಮೇಲೆ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ರೋಡು. ಕ್ಯಾಮ್ರಾದಲ್ಲಿ ಸ್ಮಡ್ಜಸ್ ಆಗಿರುತ್ತೆ ಕ್ಯಾಮ್ರಾ ಮೇಲೆ ಎಲ್ಲ, ಬೆವರು ಈ ಧೂಳು ಹೊಗೆ ಎಲ್ಲ ಸೇರ್ಕೊಂಡು ಕ್ಯಾಮ್ರಾ ಮೇಲೆ ಒಂದು ಸ್ವಲ್ಪ ಬ್ಲರ್ ಇರುತ್ತೆ. ಬಟ್ ಸ್ಟಿಲ್ ಕಂಪೇರ್ ಟು ಫ್ಯೂ ಸೆಕೆಂಡ್ಸ್ ಇಂದ ಕಂಪೇರ್ ಮಾಡಿದ್ರೆ ಇದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಹೊಟ್ಟೆ ಹಾಕ್ಲೋದೇನು ಹಾಕ್ಕೊಡ್ತಾರೆ ಅವರು ಊಟದಲ್ಲಿ, ಹೆವಿ ಟಯರ್ಡ್ ಆಗುತ್ತೆ. ಆ್ಯಕ್ಚುಲಿ ನೀರು ಕುಡಿಲಿಲ್ಲ ಮಧ್ಯಾಹ್ನ, ನೀರು ಇವಾಗ ಕುಡಿದೇ ನೀರು ಆ್ಯಕ್ಚುಲಿ, ಅದಕ್ಕೆ ಎದುರು ಇರ್ಬೋದು. ಬಟ್ ಅದಕ್ಕೆ ಇರಬೇಕು, ಯಾಕಂದರೆ ಬಿಸಿಲಲ್ಲಿ ನಡ್ಕೊಂಬಂದಿದ್ರಿ, ಡಿಹೈಡ್ರೇಷನ್ ಆಗಿರುತ್ತೆ. ಜೊತೆಗೆ ಸೇಬ್ ತಿಂದ್ಮೇಲಿಂದ ಜಾಸ್ತಿ ಇದಾಗಿದ್ದು ನಾನು ಟಯರ್ಡ್ ಆಗ್ತಾ ಇರೋದು. ಸೀಬಿಕಾಯಿ ಸೇಬಲ್ಲ, ಸೀಬಿಕಾಯಿ ಹಾಕಿದ್ದೀವಿ ರೋಡಲ್ಲಿ. ಹೋಗೆ
KA09C6066. ಮೈಸೂರು ಟಾರ್ಪೊಲಿನ್ಸ್ ಪುಕ್ಸಟೆ ಪ್ರಚಾರ. ಕರೆಕ್ಟಾಗಿ ಅಲ್ಲಿ ಲಾರಿ ನಿಲ್ಸಿರೋ ಜಾಗದಲ್ಲಿ ನಾನು ಶೇವಿಂಗ್ ಮಾಡೋಕ್ಕೆ ಹೋಗ್ತಾರೆ ಇವಾಗ. ತೆಗಿಬೇಕಂತ ನಿಲ್ಸಿರೋದು, ಹತ್ರಕ್ಕೆ ಹೋದರೆ ಗೊತ್ತಾಗುತ್ತೆ ಸ್ಟೋರಿ. ಸುಮ್ಮನೆ ಮಾತಾಡೋಕೆ ಬಂದು ಕುಂತಿರೋದು. ಶೇವಿಂಗ್ ಮಾಡ್ತಾಯಿದ್ದೀನಿ, ಮಾತಾಡೋಕ್ಕೆ ಬಂದು ಕುಂತಿರೋದು. KA09JR5144, KA04KG7412. ಇದು ಲಾರಿ KAMH04LY717 04 ಇದುವೆ. ಇದು 04, ಅಲ್ಲೂ ನಂಬರ್ 44 ಇರೋದು, 44 ಲಾಸ್ಟು. ಎಲ್ಲ 4 ಸೀರೀಸ್ಗಳಿವೆ ಇಲ್ಲಿಂತಿರೋದೆಲ್ಲ. ಮುಖ ಇದು ಕ್ಯಾಮ್ರಾದಲ್ಲಿ ಸರಿಯಾಗಿ ಕಾಣ್ತಿಲ್ಲ ಗುರು. ಅದೇನು ಮಾಡೋರೆಲ್ಲ ಫುಲ್ ಫ್ಲೈ ಬ್ಲೀಚ್ ಆಗ್ತಾಯಿದೆ, ಬಿಳಿಗೆ ಏನೂ ಕಾಣ್ತಾಯಿಲ್ಲ. ಶೇವ್ ಮಾಡೋಕ್ಕೆ ಸಿಕ್ಕಾಬಳೆ ಕಷ್ಟ ಆಗ್ತೈತೆ. ಬರೀ ಇಂಥದ್ದೇ ಮಿಂಡ್ರಿಗುಂಟು ಆಟ ಆಡ್ತಾರೋದು ಅಷ್ಟೊತ್ತಿಗೆ. एक काफी हाँ ಅದೇನೋ ಗೊತ್ತಾಯ್ತಾ ಕಾಫಿ ಅಂದಿದ್ದು. ಅವನ ಹೆಸರೇನು ರಾಕಿಂಗ್ ಸ್ಟಾರ್ ಯಶ್. ಇವತ್ತು ಶೇವಿಂಗ್ ಕಟಿಂಗ್ ಮಾಡಿಸ್ಕೊಂಡಿದ್ದ. ಸೊ ಅದಕ್ಕೆ ಆಯ್ತಾ ಕಾಫಿ ಅಂದಿದ್ದು. ಅಂದರೆ ಫಸ್ಟ್ ಆರ್ಡ್ರ್ ಮಾಡ್ಕೊಂಡು ಅವನು ಆದಮೇಲೆ ನೀನು ಮಾಡಿರೋದು ಅಂತ ಅವ್ನು ಹೇಳ್ತಾ ಇರೋದು. ಆ್ಯಕ್ಚುಲಿ ಅದಕ್ಕೆ ಅವನು ಪರಬ ಮೊದಲು ದುರ್ಗಾ ಪರಮೇಶ್ವರಿ ಅಲ್ವ ಮೊದಲು ಜೊತೆಗೆ ಇನ್ನೊಂದೇನೆಂದರೆ ರಾಕೇಶ್ ಸ್ಟಾರ್ ಯಶ್ ಜನವರಲ್ಲಿ ಹುಟ್ಟಿರೋದಲ್ಲ, ಪ್ರೈಮ್ ಕಿಂಗ್ ಪೊಸಿಷನ್ ಅವರು. ಸೊ ಅದಕ್ಕೋಸ್ಕರ ಅವರು ತೋರಿಸಿದ್ದು. ಇಲ್ಲ ಲಿಂಕ್ ಪ್ರೊವೈಡ್ ಮಾಡ್ತಾ ಇರೋದು ಅವನು. ಅಷ್ಟೇ ನಿಮ್ಮ ಕಿವಿಗೆ ಅವ್ನು ಮಾತಾಡಿದ್ದು ಹೆಂಗೆ ಕೇಳಿಸ್ತು? ಅರ್ಥ ಮಾಡ್ಕೋಬೇಕು ಅಷ್ಟೇ. ಅಷ್ಟೇ ಅವ್ನು ಹೇಳಿದ್ದು. ನೀವು ಅದನ್ನೇ ಮಾಡಬೇಕು, ಅರ್ಥ ಮಾಡ್ಕೋಬೇಕು ಅಷ್ಟೇ. ಏನು ಅರ್ಥ ಮಾಡ್ಕೋಬೇಕು ಅಂದರೆ ನಾನು ಆಲ್ರೆಡಿ ಹೇಳಿದ್ನಲ್ಲ ಈ ಪ್ರೀವಿಯಸ್ ಶಾರ್ಟಲ್ಲಿ, ಅವನು ಕಾಪಿ ಆಯಿತಾ ಅಂತ ಗಣಪತಿ ಹೇಳಿದ್ನಲ್ಲ, ಗಣೇಶನ ಅವನ ಹೆಸರು. ಸೊ ಅವ್ನು ಹೇಳ್ದ. ಸೊ ಅದು ಅರ್ಥ ಮಾಡ್ಕೋಬೇಕು ನೀವು ಅಂತ. ಅಂದರೆ ಫಸ್ಟ್ ಅವ್ನು ಮಾಡೋದನ್ನ ಅವ್ನು ಮಾಡಿದ್ದೆ, ನೀ ಕಾಪಿ ಮಾಡ್ತಾಯಿದ್ಯಾ ಅಂತ. ಮೊದಲನೇ ಬೆಂಚು ಪ್ರಕಾಶ್ ಬಾಲಂಗೋಚು, ಇಂಗ್ಲೀಷ್ ಪೇಪರ್ ಬೇರೆ ಪ್ರಜ್ವಲಿಸ್ತಾ ಇದ್ದಾರೆ ಅವರು ಇಂಗ್ಲೀಷ್ ಪೇಪರ್ ಕೈಲಿ ಇಟ್ಕೊಂಡು.
ನನ್ನ ಮೇಲೆ ಹಲ್ಲೆ ಮಾಡಿದ್ನಲ್ಲ ಏನು ಇಲ್ಲೋಡ. ಅದೇನೇ ಕಾಣಿಸ್ಕೊತಾ ಇರೋದು ಅಂದರೆ ಇವತ್ತು ಬೆಂಗಳೂರಿಗೆ ಹೋಗಬೇಕಾಗಿತ್ತು, ಹೋಗಿಲ್ಲ. ಸೊ ಶುಕ್ರವಾರ ಹೋಗ್ತೀನಿ, ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ. ಕಳೆದ ಬಾರಿನೂ ಒಂದು ಸರಿ ಕಳೆದ ಬಾರಿ ಎಲ್ಲ ಒಂದು ಸರಿ ನನ್ನ ಮೇಲೆ ಇದಿಷ್ಟು ಗಾಡಿ ನಂಬರ್ಗಳು ನೋಟ್ ಮಾಡ್ಕೋಬೋದು ಇವುಗಳು ಸೇರಿಸಿ. ಗಾಡಿ ನಂಬರ್ ಹೇಳೋಕ್ಕಾಗಲ್ಲ, ಅದನ್ನು 7-8 ಗಾಡಿಗಳಿದು. ಅಷ್ಟು ಆರ್ಗನೈಸ್ಡ್. ಪ್ರಕಾಶ್ ಟೈಟಲ್ ಟೀಮ್ ಅದು, ಅಲ್ಲಿ ಪ್ರಕಾಶ್ ಬಾಲಂಗೋಚಿ ಕೂತಿದ್ದಾನೆ. ಅದನ್ನೇ ತಾನು ಹೇಳಿದ್ದು, ಪ್ರಕಾಶ್ ಬಾಲಂಗೋಚಿ ಪೇಪರ್ ಹಿಡ್ಕೊಂಡು ಓದ್ತಾ ಕೂತಿದ್ದಾನೆ ಅಂತ. ಸೊ ಅದೇ ಇವನು ಅಷ್ಟೇ ಮುಗು ಬೆಟ್ಟ ಹಾಕೊಂಡು ಪ್ರಕಾಶ್ದು ಇದು ಮಾಡ್ತಾ ಇರೋದು. ಪ್ರಕಾಶ್ ರಾಂಗ್ ಬಂದಲ್ಲಿ ಗಾಡಿ ಓಡಿಸ್ಕೋಗೋದು ಕಾರ್ನರ್ಗಳಲ್ಲಿ. ಅತಿ ಅಮಾಯಕ ಅಂತಾರೆ, ಲೆಫ್ಟಿಗೆ ಬರ್ತಾನೆ, ರೈಟಿಗೆ ಬರ್ತಾನೆ, ಲೆಫ್ಟಿಗೆ ಹೋಗಲ್ಲ. ರೋಡ್ ಕ್ರಾಸ್ ಮಾಡುವಾಗ ಪ್ರತಿ ಸರಿ ರೋಡ್ ಕ್ರಾಸ್ ಮಾಡುವಾಗ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋಗಲ್ಲ, ಅವನು ರೈಟ್ ಸೈಡ್ಗೆ ಬರ್ತಾನೆ. ರೈಟ್ ಸೈಡ್ಗೆ ಬಂದು ಇಲ್ಲಿಂದ ಸ್ವಲ್ಪ ತುಂಬ ದೂರ ಮುಂದಕ್ಕೆ ಹೋಗಿ ಆಮೇಲೆ ಲೆಫ್ಟಿಗೆ ಹೋಗ್ತಾನೆ. ಆ ಥರ ಇವ್ರುಗಳು ಹೋದ್ರಲ್ಲ ಆಲ್ಮೋಸ್ಟ್ ಅದೇ ಥರ. ಇವರಾದರೂ ಒನ್ ವೇನಲ್ಲಿ ಬಂದರು ಅಂತ ಬೇಕಾದ್ರೆ ಹೇಳ್ಬಿಡ್ಬೋದು ಒಂದು ಪಕ್ಷ. ಒನ್ ವೇನಲ್ಲಿ ಬಂದರು ಏನೋ ರೈಟ್ ಸೈಡಿಗೆ ಬಂದು ಹೇಳೈತೇನೋ, ಲೆಫ್ಟ್ಗೆ ಹೋಗ್ಬೇಕಾಗ್ಲಿಲ್ಲ. ಆ್ಯಕ್ಚುಲಿ ಹೇಳೋದು ಮರ್ತೋಗ್ಬಿಟ್ಟೆ, ಹೇಳೋದು ನಿಲ್ಲಿಸೇ ಬಿಟ್ಟೆ. ಅದೇ ಪ್ರಕಾಶ್ ಬಾಲಂಗೋಚಿಗಳು ರೋಡ್ ಕ್ರಾಸ್ ಮಾಡಿದ್ರಲ್ಲ, ಆ ಸ್ಟೋರಿ ಹೇಳ್ಕೊಂಡು ಅಷ್ಟೇ ಕಟ್ ಮಾಡಿಬಿಟ್ಟೆ. ನನ್ನ ಮೇಲೆ ಹಲ್ಲೆ ಮಾಡ್ದವ್ನು ಪಾಸ್ ಆದ್ನಲ್ಲ, ಅವ್ನು ಯಾಕೆ ತೋರಿಸ್ಕೊಂಡಿದ್ದು ಅಂದರೆ, ನಾನು ಶುಕ್ರವಾರ ಬೆಂಗಳೂರಿಗೆ ಹೋಗ್ತೀನಿ, ಮುಂಚೆ ಬೆಟ್ಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಇವತ್ತು ಒಂದು CB ಕಾಯಿನ ರೋಡಲ್ಲಿ ಬಿಸಾಕಿದ್ರು. ಸೊ ಅದು ಎತ್ಕೊಂಡು ತಿಂದಮೇಲೆ ಹೆವಿ ಅಂದರೆ ಹೆವಿ ಟೈರ್ಡ್ ಆಗ್ತಿದೆ. ಪೂರಾ ಆಡ್ಕೊಂಡು ಹೋಗ್ತಾಯಿದ್ದೀನಿ ನಿಜ ಹೇಳ್ಬೇಕಂದ್ರೆ ರೋಡಲ್ಲಿ ನಾನು ಇವಾಗ. ಸೊ ಅದಕ್ಕೆ ಅವ್ನು ಕಾಣಿಸ್ಕೊಂಡಿದ್ದು. ಅಂದರೆ ಇನ್ನು ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋದರೆ ನಿನಗೆ ಕೆಮಿಕಲೈಸ್ ಫುಡ್ ಹಾಕ್ಕೊಡ್ತೀವಿ ಸುಸ್ತಾಗೋ ಥರ ಅಂತ, ಮತ್ತೆ ರೋಡಲ್ಲಿ ಹೋಗುವಾಗ ಹಲ್ಲೆ ಮಾಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಜೊತೆಗೆ ಇವಾಗಲೂ ಅಷ್ಟೇ ರೋಡಲ್ಲಿ ಸಿಕ್ಕಿದ್ದು ಯಾವುದಾದ್ರು CB ಕಾಯಿ ತಿಂದೆ. ಸೊ ಇದಾದಮೇಲೆ ಹೆವಿ ಟೈರ್ಡ್ ಆಗ್ತಿದೆ, ಈಗಲೂ ಯಾರು ರೋಡಲ್ಲಿ ಹಲ್ಲೆ ಮಾಡ್ತಾರೆ ನಿಮ್ಮ ಮೇಲೆ ಅಂತ ಅವನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಡೇಟೆಸ್ಟು ವಿ ಕ್ಯಾಪ್ಚರ್ ಅಲ್ಲೇ ಖಾಲಿ ಬಾಟ್ಲ್ ಆಯಿತಾ, ಅಣ್ಣ ಬಾಂಡ್ ವಿ ಕ್ಯಾಪ್ಚರ್ ಕಾಣಿಸ್ಕೊಳ್ತಾನಲ್ಲ ಯಾರೋ ಹುಡುಗಿರಿಂದ. ಅಂದರೆ ರೀಸೆಂಟ್ ಡೇಸಲ್ಲಿ ಯಾರೋ ಒಬ್ಬರು ಆನ್ಲೈನಲ್ಲಿ ಕಿರಿಕ್ ಮಾಡಿದರು, ಏನು ಹುಡುಗಿರನ್ನೆಲ್ಲ ಕವರ್ ಮಾಡಿ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡ್ತೀಯ ನೀನು ಹಂಗೆ ಹಿಂಗೆ ಅಂದ್ಕೊಂಡು ಯಾರೋ ಯಾರೋ ಫೀಲ್ಡರ್ಗಳು, ಆನ್ಲೈನ್ ಫೀಲ್ಡರ್ಗಳು. ಸೊ ಅದ್ರ ರಿಲೇಟೆಡ್ ಇದು ಬುದ್ಧಿ ಇವರು ಹುಡುಗಿರು ಹೋಗ್ತಿದ್ದಾರಲ್ಲ, ಖಂಡಿತ ಅದು ಇವರು ಫೀಲ್ಡಿಂಗೋಸ್ಕರ ಬ್ಯಾಕಪ್ ಫೀಲ್ಡಿಂಗ್ ಮಾಡ್ತಾ ಇರೋದು. ಇದು ಯಾರೋ ಒಂದು ವಿ ಕ್ಯಾಪ್ಚರ್ ಇಮೇಜ್ ಫಾರ್ಮುಲಾ ಇದೆಯಲ್ಲ, ಅದಕ್ಕೆ ರಿಲೇಟೆಡ್. ಲೇಜಿ, ಐ ಆಮ್ ನಾಟ್ ಲೇಜಿ ಆ್ಯಂಡ್ ಗೊತ್ತು. ಅವನು ಯಾರೋ ನಾಗಣ್ಣ ಅಂತ ಕರೀತಾ ಇರೋದು, ಅವನು ಮತ್ತು ಆಟೋದವ್ರು ಇಬ್ಬರು ಅರ್ಚಾಡ್ತಿರೋದು. ರೌಡಲ್ಲಿ ನಡ್ಕೊಂಡಿದ್ದಾರೆ, ಯಾರಿಗೂ ಆವಾಜ್ ಹಾಕಿ ಎದುರಿಸ್ತಾರಲ್ಲ ಆ ಥರ ಅರ್ಚಾಡ್ತಿದ್ರು ಇಬ್ಬರು. ಐ ಆಮ್ ನಾಟ್ ಲೇಜಿ, ಐ ಜಸ್ಟ್ ಡೋಂಟ್ ಕೇರ್ ಅಂತ. ಯಶವಂತ್ ಬಾಲಂಗೋಚಿ ಹುಡುಗ ಕಾಣಿಸ್ಕೊಳ್ಳಿಲ್ಲ ಅಂದರೆ ನನಗೆ ಸಮಾಧಾನ ಆಗೋಲ್ಲ. ಅದೇ ಹೇರ್ ಕಟ್ ರಿಗಾರ್ಡಿಂಗ್ ಹೇರ್ ಕಟ್ ಅಲ್ಲ, ಶೇವಿಂಗ್ ಮಾಡಿಸ್ಕೊಂಡಲ್ಲ ನಾನು, ಅದ್ರ ರಿಗಾರ್ಡಿಂಗ್ ಅವನು ಅದು ಐಡಿಯಾ ಕ್ರಿಯೇಟ್ ಮಾಡ್ತಾರೋದು. ಇನ್ನೊಂದು ಏನಂದರೆ, ರಾಜಶೇಖರನ ಅಂಗಡಿಯಿಂದ ಈಚೆಗೆ ಒಂದು ಬೋರ್ಡ್ ಬಿಟ್ಟಿದ್ದಾರೆ. ಒಂದು ಸ್ಕೂಟರ್ ಇದೆಯಲ್ಲ, ಸ್ಕೂಟರ್ ರೀಚಾರ್ಜ್ ಮಾಡೋದಕ್ಕೆ ಕಿಟಕಿಯಿಂದ ಈಚೆಗೆ ಲೈನ್ ಕೊಟ್ಟಿದ್ದಾರೆ ಒಂದು. ನಾನು ನೆಕ್ಸ್ಟು ಟಾಟಾ ಪಂಚ್ ತೊಗೊತೀನಲ್ಲ ಗಾಡಿ, ಎಲೆಕ್ಟ್ರಿಕ್ ಗಾಡಿ, ಸೊ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಸ್ಲಾಟ್ ಕ್ರಿಯೇಟ್ ಮಾಡ್ತಾರೆ ಅದರಲ್ಲಿ. ಅಂದರೆ ಇಲ್ಲಿ ಅಲ್ಲಿ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಜಾಗ ಇದೆ ಅಂತ ತೋರಿಸ್ತಾರೆ. ಸೊ ಅದು ನನಗಿಂತ ಮುಂಚೆ ಇವನು ಚಾರ್ಜ್ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ. ಒಳ್ಳೆ ವಿಷಲ್ ಮಿಸ್ ಆಗೋಯ್ತು. ಅದು ಪ್ರಕಾಶ್, ಅವಯ್ಯ ಬ್ಯಾಗ್ ಹಾಕೊಂಡು ಹೋಯ್ತಾನಲ್ಲ ಬ್ರೌನ್ ಕಲರ್ ಮತ್ತು ವೈಟ್ ಕಲರ್ದು, ಅದು ಪ್ರಕಾಶ್. ಅಂಗಡಿ ಹೆಸರು ಪ್ರಕಾಶ್. ಹೆರಿಟೇಜ್ ಹಿರಿಯಾನ ಗಾಡಿ ಕಾ ಪಂಚ್ ಫಾರ್ಮುಲಾ.
ಇಲ್ಲಿ ಆ್ಯಕ್ಚುಲಿ ಇದು ಕೂಡ ಅದು ಕೇವಲ ಮೊಬೈಲ್ ಚಾರ್ಜ್ ಮಾಡೋದು ಅಥವಾ ಕಾರ್ ಚಾರ್ಜ್ ಮಾಡೋದು ಅಷ್ಟೇ ಅಲ್ಲ. ಅಲ್ಲಿ ಅವ್ನು ಕಾರ್ ಚಾರ್ಜ್ ಮಾಡೋಕ್ಕೆ ಪೋರ್ಟ್ ಹಾಕಿದ್ನಲ್ಲ, ಇಲ್ಲಿ ಸಂಗೀತ ಮೊಬೈಲ್ ಸ್ಟೋರಲ್ಲಿ ಮುಂಚೆನೇ ಯಾರೋ ಈಚೆ ಅವ್ರು ಸ್ಕೂಟರ್ ಚಾರ್ಜ್ ಹಾಕೊಂಡು ನಿಂತಿದ್ದಾರೆ. ಏತರ್ ಗಾಡಿಯಲ್ಲಿ ನಿಂತಿದೆಯಲ್ಲ ಬ್ಲ್ಯಾಕ್ ಕಲರ್ದು, ಚಾರ್ಜ್ ಹಾಕೊಂಡವ್ರೆ. ಮತ್ತು ಈ ಹುಡುಗರು ಚಿಕ್ಕಳ್ಳಿ ಅವನು ನಿಂತವನ್ನ ಪೋಸ್ ಕೊಡ್ತಾ ಬೋಳಿ ಮಗಂತಂದು. ಅಂದರೆ ನನಗೆ ಫಾರ್ಮಲ್ಸ್ ಹಾಕೊಂಡು ಓಡಾಡುವಂಥ, ಜೊತೆಗೆ ಗಡ್ಡ ಈ ಸುಫಾರಿ ಸೂಟ್ ಹಾಕೊಂಡು ನಿಂತಿರೋರೆಲ್ಲ, ಬ್ಲೇಸರ್ ಹಾಕೊಂಡು ನಿಂತಿರೋಲ್ಲ ಹುಡುಗರು, ಇವುಗಳೆಲ್ಲ ಇದಾಗ್ಬಿಡ್ತಾರೆ, ಅಡ್ಡ ಇದ್ದಾರೆ. ಅವನು ಗಡ್ಡ ತೋರಿಸ್ತಾ ಇದ್ದಾನೆ. ಆ ಥರ ಡ್ರೆಸ್ ಕೋಡ್ ಹಾಕೊಂತ ಈ ಥರ ಫಾರ್ಮಲ್ಸ್ ಡ್ರೆಸ್ ಹಾಕೋ ಅಂತ. ಮತ್ತು ಹುಡುಗರಿಗೆ ನಾನು ಕೆಲಸ ಮಾಡ್ತಾರಲ್ಲ ನನ್ನ ಜೊತೆ, ಅವ್ರುಗಳಿಗೆ ಈ ಥರ ಅಂದರೆ ನನ್ನ ಅಂಡರ್ ನನ್ನ ಟೀಮಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರು ಈ ಥರ ಬ್ಲೇಸರ್ ಹಾಕೊಂಡು ಕೆಲಸ ಮಾಡ್ತಾರೆ ಅಂತ ಆ್ಯಟಿಟ್ಯೂಡ್ ಮಾಡಿ ತೋರಿಸ್ತಾರೆ, ಅದೆಲ್ಲ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ ಏನೇನು ಮಾಡಬೇಕು ಅಂತ. ಜೊತೆಗೆ ಅವರು ನಮಗಿಂತ ಮುಂಚೆ ಫಸ್ಟ್ ಮಾಡೋದು ಅಂತ. ಈ ರಾಕಿಂಗ್ ಸ್ಟಾರ್ ಯಶ್ ಬೆಳಿಗ್ಗೆ ಅಪ್ಡೇಟ್ ಮಾಡಿರೋದು, ಅದಕ್ಕೆ ನಾನು ಸೋಷಿಯಲ್ ಮೀಡಿಯಾದ ನಾನು ಶೇವಿಂಗ್ ಮಾಡಲಿಲ್ಲ, ಹಂಗೆ ವಾಪಸ್ ಬಂದುಬಿಟ್ಟೆ. ಆ್ಯಕ್ಚುಲಿ ಬಂದೂರಿಗೆ ಹೋಗೋ ಪ್ಲ್ಯಾನ್ ಇತ್ತು, ಅದಕ್ಕೆ ವಾಪಸ್ ಬಂದೆ. ಸೊ ಟೈಮ್ ಆಗೋಯ್ತು, ಬರೋಕ್ಕಾಗಲಿಲ್ಲ, ಹೀಗಾಗಿ ಹಂಗೆ ಇನ್ನೂ ಬಂದುಬಿಟ್ಟೆ. ಶೇವ್ ಮಾಡಲಿಲ್ಲ, ಹಂಗೆ ಬಂದೆ. ಸೊ ಅವನಂತ ಹಂಗೆ ಬಂದಲ್ಲ, ಸೊ ಹೋಗಿ ಬಂದರಲ್ಲಿ ಟ್ರಿಮ್ ಮಾಡಿಸ್ಕೊ ಅಂತ ಅಂದ್ಬಿಟ್ಟು ರಾಕಿಂಗ್ ಸ್ಟಾರ್ ಯಶ್ಗೆ ಟ್ರಿಮ್ ಮಾಡಿಸಿ ತೋರಿಸಿರೋದು ಆ್ಯಟಿಟ್ಯೂಡ್ ಫಾರ್ಮುಲಾ. ಡಬಲ್ ಎ ಫುಡ್ ಸೊಲ್ಯೂಷನ್, ಡಬಲ್ ಎ ಐಶ್ವರ್ಯ ಅರ್ಜುನ್. ಆ್ಯಕ್ಚುಲಿ ಅಂಗಡಿ ಕೂತಿದ್ದಾರಲ್ಲ, ಇದು ಐಶ್ವರ್ಯ ಅರ್ಜುನ್ ಅಂಗಡಿನೇ. ಯಶವಂತ್ ಬಾಲಂಗುಚ್ಚಿ ಹುಡುಗ ಕಾಣಿಸ್ಕೊಳ್ಳಿಲ್ಲ ಅಂದರೆ ನನಗೆ ಸಮಾಧಾನ ಆಗೋಲ್ಲ. ಅದೇ ಹೇರ್ ಕಟ್ ರಿಗಾರ್ಡಿಂಗ್ ಹೇರ್ ಕಟ್ ಅಲ್ಲ, ಶೇವಿಂಗ್ ಮಾಡಿಸ್ಕೊಂಡಲ್ಲ ನಾನು, ಅದ್ರ ರಿಗಾರ್ಡಿಂಗ್ ಅವನು ಅದು ಅಡ್ವೊಕೇಟ್ ಮಾಡ್ತಾರೋದು. ಇನ್ನೊಂದು ಏನಂದರೆ, ರಾಜಶೇಖರನ ಅಂಗಡಿಯಿಂದ ಈಚೆಗೆ ಒಂದು ಬೋರ್ಡ್ ಬಿಟ್ಟಿದ್ದಾರೆ. ಒಂದು ಸ್ಕೂಟರ್ ಇದೆಯಲ್ಲ, ಸ್ಕೂಟರ್ ರೀಚಾರ್ಜ್ ಮಾಡೋದಕ್ಕೆ ಕಿಟಕಿಯಿಂದ ಈಚೆಗೆ ಲೈನ್ ಕೊಟ್ಟಿದ್ದಾರೆ ಒಂದು. ನಾನು ನೆಕ್ಸ್ಟು ಟಾಟಾ ಪಂಚ್ ತೊಗೊತೀನಲ್ಲ ಗಾಡಿ, ಎಲೆಕ್ಟ್ರಿಕ್ ಗಾಡಿ, ಸೊ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಸ್ಲಾಟ್ ಕ್ರಿಯೇಟ್ ಮಾಡ್ತಾರೆ ಅದರಲ್ಲಿ. ಅಂದರೆ ಇಲ್ಲಿ ಅಲ್ಲಿ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಜಾಗ ಇದೆ ಅಂತ ತೋರಿಸ್ತಾರೆ. ಸೊ ಅದು ನನಗಿಂತ ಮುಂಚೆ ಇವನು ಚಾರ್ಜ್ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ. ಬಹುಶಃ ಇವರು ಬ್ಯಾಕಪ್, ಎದುರು ಕೂತಿರೋರು ಅಂದರೆ ಬ್ಯಾಕಪ್ ಫೀಲ್ಡರ್ಗಳು, ಇವ್ರ ಪಕ್ಕ ಇರೋರು. ಮತ್ತು ಸಂಗೀತ ಮೊಬೈಲ್ ಸ್ಟೋರ್ ಅವ್ರಿಗೋಸ್ಕರ, ಸಂಗೀತ ಮೊಬೈಲ್ ಸ್ಟೋರ್ ಮತ್ತು ಇವ್ರುಗಳಿಗೋಸ್ಕರ ಬ್ಯಾಕಪ್ ಮಾಡ್ತಿರೋರು ಅವರು. ಬೇಕಂತ ಮುಂದೆ ಟೈಟಲ್ ತಿಂಬೋದು. ಇವಾಗ ಮಲ್ಬಾರ್ದು ಊಟ ಇಸ್ಕೊಳಕ್ಕೆ ಹೋಗಿದ್ನಲ್ಲ, ಮಲ್ಬಾರ್ದು ಊಟ ಇಸ್ಕೊಳಕ್ಕೆ ಹೋಗಿಲ್ವಲ್ಲ, ಅದಕ್ಕೆ ಮಾಡ್ತಿರೋದು. ಒಂದು ಮೇ ಬಿ ಯುನೈಟೆಡ್ ನ್ಯೂಯಾರ್ಕ್ ನೀರು ಹಡ್ಸೋಕ್ಕೆ ಹೆವಿ ಎಫರ್ಟ್ ಆಗ್ತಾವನು. ಹೆವಿ ಎಫರ್ಟ್ ಆಗ್ದ. ಬಹುಶಃ ಮುಸ್ಲಿಮ್ ಅಂಗಡಿ ಇರಬೇಕದು, ಮಲ್ಬಾರ್ ಹತ್ರ ಊಟ ಹೋಗಿದ್ವಲ್ಲ ಅದಕ್ಕೆ. ಬ್ಯಾಗಲ್ಲಿ ಹೊಡೆಯೋ ಪ್ರಯತ್ನ ಅವ್ರದ್ದು. ಅಮ್ಮ ಬ್ಯಾಗಲ್ಲಿ ಹೊಡ್ಕೊಂಡು ಹೋಗಪ್ಪ. ಪಾದಗಳು ಅವೆಲ್ಲ ಇದ್ದಿದ್ದೆ ಗುರು, ಅವೆಲ್ಲ ಸುಮ್ಮನೆ ರೆಕಾರ್ಡ್ ಮಾಡೋಕ್ಕೆ ಹೋಗೋ ಬ್ಯಾಟ್ರಿನೂ ಇಲ್ಲ.
ಸೇಮ್ ಸ್ಟೋರಿ 55M8734 ಗಾಡಿ ಅದು. ಇವ್ರು ಹತ್ತಕ್ಕೆ ಹೋಗ್ತಾ ಇರೋದು ರೆನಾಲ್ಟ್ K55M8734 ಇರ್ಬೋದು. ಆಟೋ ಹತ್ತಾರೋ ಅದೇ ಥರ ನೋಡೋಣ. ಇಲ್ಲಿ ಕುತ್ಕೊಂಡಿದ್ದವರು ಒಂದೇ ಸರಿ ಜೋರಾಗಿ ಹಚ್ಕೊತಾರೆ. ಹತ್ತಿರ ಬಂದ ನನಗೆ ಹೆಚ್ಚೋಗ್ಬೇಕು ನಾನು ಆ ರೇಂಜ್ಗೆ ಹಚ್ಕೊತಾರೆ. ಬರ್ಡೇ ಅಥವಾ ಇವ್ನು ನಾಲ್ಗೆ HL 8456 ಫ್ರೇಮ್ಗಳಿಂದ ಫೋಕಸ್ ಆಗಿರ್ಬೋದು ಅಂದ್ಕೊಳ್ತೀನಪ್ಪ. ಇವರು ಹೊಡ್ಕೊಂಡೋದ್ರು ಆ್ಯಕ್ಚುಲಿ ಆ ರೆಡ್ ಕಲರ್ ಟಿ ಶರ್ಟು. ಅಯ್ಯೋ ಬರ್ಡೇ ಅಥವಾ ಇಲ್ಲಿಂದ ಹೋಗಿ ಕಾರ್ ಹತ್ತಕ್ಕೆ ಇಷ್ಟೊತ್ತು ಬೇಕಾ? ಆರೋಗ್ಯತೆಗೆ ಆವಾಜ್ ಬೇರೆ ಆಗ್ತಾರೆ ಅಲ್ಲಿ ನಿಂತ್ಕೊಂಡು. ರೋಡ್ ಕ್ರಾಸ್ ಮಾಡೋಕ್ಕೆ ಬರೋಲ್ಲ ಬರ್ಡೇ ಅಥವಾ. ಅದೇ ರೆನಾಲ್ಟ್ ಗಾಡಿ ಹತ್ಬಾರ್ದು. ರೆನಾಲ್ಟ್ ಕ್ವಿಡ್ M8734 ಗಾಡಿ. ಪುಕ್ಸಡೆ ಪ್ರಚಾರ ಪೊಲೀಸ್ ಇವಾಗ ಹೋಯ್ತಾವನೇ ವಯ್ಯ. ನಾನು ವೀಡಿಯೋ ರೆಕಾರ್ಡ್ ಮಾಡ್ತಿರೋ ನೋಡ್ಬಿಟ್ಟು ಹೋಯ್ತಾ ಇರೋದು. ಯಾಕೆ ಕಿರಿಕ್ ನನ್ನ ಮಗ ಏನೋ ರೆಕಾರ್ಡ್ ಮಾಡ್ತಾವೆ ನೀವು ಅಂದ್ಕೊಂಡು. ತುಂಬ ಜನ ಪೊಲೀಸ್ಗೆ ಗೊತ್ತು ಯಾಕಂದರೆ ಹೇಳೇ ಬಿಡ್ತೀನಿ ಡೈರೆಕ್ಟಾಗಿ. ಎಷ್ಟೊಂದು ಸರಿ ಲೈವಲ್ಲಿ ಕವರ್ ಆಗಿದೆ ಅದು. ಬಿಳಾರ ಮ್ಯಾಕ್ಸ್ ಮಂಜುಳ ಬಾಲಂಗೂಚ್ ಇಲ್ಲೇ ಸೆಟ್ಲ್ ಆಗ್ಬಿಟ್ಟವಳೆ. मोबाइल चार्ज कर रहा चेला बिछा के सो रहा है. मैं मोबाइल चार्ज कर रहा हूँ यहाँ. मोबाइल चार्ज कर रहा हूँ. ಇಲ್ಲಿ ಹಿಂದ್ಗಡೆ ಇರೋನು ಒಬ್ಬ ಸಂದಿಲಿ ಬಾಟ್ಲ್ ಆಯೋನು ಸೌಂಡ್ ಮಾಡ್ತಾ ಇದ್ದಾನೆ. ಕೊಟ್ಕೊಟ್ಟು ರೊಕ್ಕ ಅಂತ ಅಷ್ಟೊತ್ತಿಂದ ನಾನು ಮೊಬೈಲ್ ಚಾರ್ಜ್ ಹಾಕ್ಬಿಟ್ಟು ಅಲ್ಲಿ ಕೂತ್ಕೊಂಡಿದ್ದೆ. ಮಾಮೂಲಿ ಕೂತ್ಕೊತಿಲ್ಲ ಕಾರ್ನರಲ್ಲಿ. ಇವರು 3 ಜನ ಬಂದ್ಬಿಟ್ಟು ಕೂತ್ಕೊಂಡು ಮಾತಾಡ್ತಾ ಇರೋರು. ಕಿತ್ಕೊಬಿಡಿ ಅತ್ತಾಗೆ ಅವನೇನೋ ಮಾಡೋಕ್ಕಾಗಲ್ಲ ಕಣ, ಕಿತ್ಕೊಬಿಡಿ ಅಂತ ಮಾತಾಡ್ತಾ ಇದ್ದಾರೆ. ಏನೇನೋ ಹೋಟೆಲ್ ಮಾತಾಡ್ತಾ ಇದ್ದಾರೆ ಬಡಿ ಮಕ್ಕಳು. ಅದು ಬೇಕಂತಲೇ ಮಾತಾಡ್ತಿರೋದು. ಸುಮ್ಮನೆ ಮಾತಾಡೋಕ್ಕೋಸ್ಕರನೇ ಬಂದು ಕುಂತಿರೋದು. ಅದಕ್ಕಿಂತ ಮುಂಚೆ ಇಲ್ಲಿ ಪೊಲೀಸರು ನಿಂತ್ಕೊಂಡು ಮಾತಾಡ್ತಿದ್ರು ಇಬ್ಬರು. ಒಬ್ಬ ಪೊಲೀಸ್ ಮತ್ತು ಇನ್ನೊಬ್ಬ KSRTC ಡಿಪಾರ್ಟ್ಮೆಂಟ್ ಅವನು. ಇನ್ನೊಬ್ಬ ಕಾಲು ನಿಲ್ಕೊಂಡು ಆ ಕಡೆ ಕಾರ್ನರಲ್ಲಿ ಕೂತ್ಕೊಂಡಿದ್ದ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಇವರಿಬ್ಬರು ಬಂದು ಪಕ್ಕದಲ್ಲೇ ಕೂತ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. 3-4 ಡೇಸಿಂದ ಸ್ವಲ್ಪ ಎಲ್ಲರೂ ಎಲ್ಲೇನು ಇರ್ತಾ ಇದ್ದಾರೆ ಅದು ವೀಡಿಯೋದಲ್ಲೇ ಗೊತ್ತಾಗುತ್ತೆ. ರೋಡಲ್ಲಿ ಹೋಗ್ತಿದ್ದಂಗೆ ನಾವು ಹೊಡ್ಕೊಂಡು ಹೋದ. ಇವತ್ತು ಮಧ್ಯಾಹ್ನ ಅಕ್ಕಪಕ್ಕ ಒಬ್ಬ ಆ ಕಡೆ ಲೆಫ್ಟ್ ಒಬ್ಬ ರೈಟ್ ಒಬ್ಬ ಕೂತ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟಾಟಾ ಪಂಚ್ ಸ್ಪೆಷಲಿ ಟಾಟಾ ಪಂಚ್ ರಿಲೀಸ್ ಮಾಡೋರಲ್ಲ, ಅದಾದಮೇಲೆ ಸ್ವಲ್ಪ ತೊಂದರೆ ಕೊಡೋ ಸಂಖ್ಯೆ ಜಾಸ್ತಿ ಆಗಿದೆ. ಅಲ್ಲಿ ಪ್ರಕಾಶ್ ಬಾಲಂಗೂಚಿ ಬರ್ತಾ ಇರೋದು ಅವನು. ನಿಜ ಹೇಳ್ಬೇಕಂದ್ರೆ ಟಾಟಾ ಪಂಚ್ ಲಾಂಚ್ ಮಾಡಿದ್ರಲ್ಲ, ಅದಾದಮೇಲೆ ನಾನು ಮೊಬೈಲ್ನ ಚಾರ್ಜ್ ಮಾಡೋಕ್ಕಾಗಿಲ್ಲ. ನಿನ್ನೆ ಇಡೀ ದಿನ 2 ಸರಿ ಚಾರ್ಜ್ ಮಾಡಿದ್ರು 30% ಮೇಲೆ ಚಾರ್ಜ್ ಮಾಡೋಕ್ಕಾಗಲೇ ಇಲ್ಲ. ಇವತ್ತು ರಾಜಶೇಖರನ ಹತ್ರ ಬೆಳಗ್ಗೆ ಕೊಟ್ಟಿದ್ದೆ. ಟ್ರೈನಲ್ಲೆಲ್ಲ ಚಾರ್ಜ್ ಮಾಡಿದ್ದೀನಿ. ಟ್ರೈನಲ್ಲೂ ಒಂದು 25-30 ಮೇಲೆ ಹೋಗಲೇ ಇಲ್ಲ. ರಾಜಶೇಖರನಲ್ಲಿ ಚಾರ್ಜ್ ಮಾಡೋಕೆ ಕೊಟ್ಬಿಟ್ಟು ಕೂತಿದ್ದೆ. ಇವಾಗಲೂ ಅಷ್ಟೇ ಅವನು ಊದಿದ್ದು ಕವರ್ ಆಗಿರುತ್ತೆ ಅಂದ್ಕೊಳ್ತೀನಿ. ಅಲ್ಲಿ ಮ್ಯಾಕ್ಸ್ ಮಂಜುಳ ಬಾಲಂಗೂಚಲ್ಲಿ ನಿಂತಿರೋಳು. ರಾಜಶೇಖರನ ಹತ್ರ ಅಂಗಡೀಲಿ ಅವನೇ ಇಸ್ಕೊಂಡೋಗಿ ಚಾರ್ಜ್ ಹಾಕ್ತಾ ಕೊಟ್ಬಿಟ್ಟು ಬಂದು ಈಚೆ ಕೂತಿದ್ದೆ. ಮೋರ್ ದೆನ್ 1 ಅವರ್ ಕೂತಿದ್ದೀನಿ. ಆಲ್ಮೋಸ್ಟ್ ಕ್ಲೋಸ್ ಟು 2 ಅವರ್ಸ್ ಕೂತಿದ್ದೀನಿ. ಬರೀ 1.5 ಗಂಟೆ ಟೈಮ್ ಅಂತಲೇ ಇಟ್ಕೊಂಡ್ರು. ಬರೀ ನಾನು ಕೊಟ್ಟಾಗಲೇ ಒಂದು 15% ಏನೋ ಇತ್ತು. ನಾನು ನೀವು ವಾಪಸ್ ಕೊಟ್ಟಾಗ 26% ಇತ್ತು. ಅಂದರೆ ಒಂದು 10% ಚಾರ್ಜ್ ಮಾಡಿಕೊಟ್ಟಿದ್ದಾನೆ ಅಷ್ಟೇ. ಸೊ ಈ ಥರ ಕಥೆಗಳು ನಡೀತಾ ಇದೆ. ಈಗಲೂ ಮೊಬೈಲಲ್ಲಿ ಎಷ್ಟು % ಆಯಿತು ಗೊತ್ತಾ? 19% ಇದೆ. 19%ಇಂದ ಮೇಲಕ್ಕೆ ಹೋಗಿಲ್ಲ. ಇನ್ನು 19% ಚಾರ್ಜ್ ಆಗಿದೆ. ಸೊ ಇನ್ನೂ ಮ್ಯಾಕ್ಸಿಮಮ್ ಇನ್ನೊಂದು 10% ಚಾರ್ಜ್ ಮಾಡೋಕ್ಕೂ ಬಿಡೋಲ್ಲ. ಇನ್ನೂ ಹೆವಿ ಸ್ಟಾರ್ಟ್ ಮಾಡ್ತಾರೆ ಒಬ್ಬೊಬ್ಬರಾಗಿ. ಒಂದೊಂದು ನಾಟಕಗಳೇ ಸ್ಟಾರ್ಟ್ ಆಗ್ತವೆ. ಈಗ ಕೂತ್ಕೊಂಡು ಬೊಗಳಕ್ಕೆ ಒಬ್ಬ ಇನ್ನೂ ನೊರ್ಕ ಅನಿಸ್ತಾನೆ. ಇವರೊಬ್ಬರು ಬೊಗಳಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ನಾಯಿಗಳು, 3 ನಾಯಿಗಳು. ಸೊ ಇದೇ ಕಥೆ ಇನ್ ಪ್ರೋಗ್ರೆಸ್. ಇಷ್ಟು ಚೆನ್ನಾಗಿ ಬಂದು ಕೂತ್ಕೊಂಡು ಮಾತಾಡ್ತಾರೆ ನೋಡ್ಬೋದು. ಸುಮ್ಮನೆ ಮಾತಾಡೋದು ಅಷ್ಟೇ. ಬಂದು ಪಕ್ಕ ಕೂತ್ಕೊಂಡು ಸುಮ್ಮನೆ ಒಂದಲ್ಲ ಈ ಕೆಲಸ ಬರೋದು ಯಾವುದೋ ಒಂದು ವಿಷಯ ಮಾತಾಡ್ಕೊಂಡು ಕಿವಿಗೆ ಚಿಟ್ಟು ಇಡ್ಸೋದು.
ನರ್ಕ ಅಂತ ಸೌಂಡ್ ಮಾಡ್ತಾ ಇರೋದು ಅವನು. ಜೊತೆಗೆ ಇಲ್ಲಿ ಯಾರೋ ಕೊಳೆ ಮಾಡಿದ್ದಾರೆ ಸಿಕ್ಕಾಬಿಟ್ಟೆ. ಅಂದರೆ ಏನೋ ಕೆಸರು ಗದ್ದೆ ತುಳ್ಕೊಬಂದ್ಬಿಟ್ಟು ಅಥವಾ ಮುಂದಿನ ಕಾಲು ಕೆಸರು ಕಾಲಲ್ಲಿ ಇಲ್ಲೆಲ್ಲ ತುಳಿದ್ರೆ ಆಗುತ್ತಲ್ಲ, ಆ ಥರ ಏನೋ ಇಲ್ಲ, ನಿಂತ್ಕೊಳ್ಳೋಕ್ಕೂ ಆಗಬಾರ್ದು, ಆ ಥರ ಏನೇನೋ ಮಾಡಿದ್ದಾರೆ. ಅವ್ರು ಮಾತಾಡ್ತಿರೋದು ನೋಡಿ. ಮೊಬೈಲ್ ಚಾರ್ಜ್ ಆದರೆ ಈ ಲೈಟ್ ಇದೆಯಲ್ಲ, ಈ ಲೈಟ್ ಎತ್ಕೋಬೇಕು ಮೊಬೈಲ್ ಚಾರ್ಜ್ ಆದರೆ, ಅಂದರೆ ಪವರ್ ಕಟ್ ಆಗಿದೆ ಅಂತ. ಅಲ್ಲಿ ಡಿಸ್ಪ್ಲೇ ಲೈಟ್ ಬರ್ತಾ ಇದೆ, ಡಿಸ್ಪ್ಲೇ ಉರಿತಾ ಇದೆ, ಪವರ್ ಕಟ್ ಆಗಿಲ್ಲ. ಹೊರಗಡೆ ಸ್ಟ್ರೀಟ್ ಲೈಟ್ ಇದೆ, ಇಲ್ಲೂ ಸ್ಟ್ರೀಟ್ ಲೈಟ್ ಇದೆ, ಅಲ್ಲೂ ಸ್ಟ್ರೀಟ್ ಲೈಟ್ ಇದೆ, ಪವರ್ ಕಟ್ ಆಗಿಲ್ಲ. ಇಟ್ ಮೀನ್ಸ್ ಬರೀ ಇಲ್ಲಿ ಮಾತ್ರ ಪವರ್ ಕಟ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಇಂಟೆನ್ಷನಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಅವರು ಪವರ್ ಕಟ್ ಮಾಡಿದ್ದಾರೆ ನಾನು ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಬಂದಾಗ ಅಂತ ಅರ್ಥ. ಆ್ಯಕ್ಚುಲಿ ಅಲ್ಲೊಬ್ಬ ಕಾಣಿಸ್ಕೊಳ್ತಾ ಇದ್ದೆ, ನನ್ನ ಮೇಲೆ ಹಲ್ಲೆ ಮಾಡಿದ್ನಲ್ಲ ಅದೇ ವ್ಯಕ್ತಿ. ನಾನು ಆ್ಯಕ್ಚುಲಿ ಇದು ಸಿಟಿ ಬಸ್ ಸ್ಟ್ಯಾಂಡ್ಗೆ ಬಂದಾಗ ನನ್ನ ಮೇಲೆ ಫಸ್ಟು ಪುಡ್ಸಾಮರ ಬಾಲಂಗುಚಿ ಇವ ನಾನು ಸಿಟಿ ಬಸ್ ಸ್ಟ್ಯಾಂಡ್ ಕಾಣಿಸ್ಕೊಳ್ತಾ ಇರೋದು, ಅಂದರೆ ಇವನೇ ಮಾಡಿರೋದು ಅಂತ ಆ್ಯಕ್ಟಿವ್ ಕ್ರಿಯೇಟ್ ಮಾಡ್ತಿರೋದು. ನಾನು ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದಾಗ ಫಸ್ಟ್ ನನ್ನ ಮೇಲೆ ಹಲ್ಲೆ ಮಾಡಿದ್ರಲ್ಲ, ಆವಾಗ ಇವ್ರುಗಳೇ ಇದು ಮಾಡಿದ್ದು ಏನು ಪವರ್ ಸಪ್ಲೈ ಚಾರ್ಜ್ ಪವರ್ ಬ್ಯಾಂಕ್ ಚಾರ್ಜ್ ಮಾಡ್ತಿದ್ದಾಗ ನನ್ನ ಹಲ್ಲೆ ಮಾಡಿದ್ರಲ್ಲ, ಅವಾಗ ಇದೇ ಟೀಮ್ ಹಲ್ಲೆ ಮಾಡಿದ್ದು. ನಾನು ಸುಮಾರು ಹೊತ್ತಾಗಿ ಚಾರ್ಜ್ ಕಟ್ಟಾಗೋಗಿದೆ. ನಾನು ಈಗ 19%ಇಂದ 17% ಜಂಪ್ ಆದಾಗ ನಾನು ಏನಕ್ಕೆ ಅಂತ ನೋಡ್ಕೊಳ್ತಾ ಇರೋದು. ಚಾರ್ಜ್ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೆ, ಚಾರ್ಜ್ ಆಗ್ತಾಯಿಲ್ಲ. JT 5071 ಗಾಡಿ ಅದು, JT. ಗಾಡಿ ತಂದು ಡೆಲಿವರಿ ನಿಲ್ಸೋನವ, ಅವ್ನ ಗಾಡಿ ಅಲ್ಲಿಗೆ ತಂದವನೇ ಅಂತಲ್ಲ, ನಾನು ತಗೊಬಂದಿದ್ದು. V5950 KA55 ಅದು. ಆ್ಯಕ್ಚುಲಿ ಇವ್ರುಗಳದ್ದು ಅದೇ ಕತೆ ಇರೋದು. ಅಲ್ಲಿ ಪಂಚೆ ದಾರಿ ಹೋಗೋ ಪಂಚೆ EM6051 KA09 ಅದು. ಮೊಬೈಲ್ ಚಾರ್ಜ್ ಮಾಡೋಕೆ ಕೊಡ್ತಿಲ್ವಲ್ಲ ಆ ಸ್ಟೋರಿ. ಕಡ್ಕೊಳ್ಳೋ ರಮೇಶ್ ಬಾಲಂಗುಚಿ ಅವರು. ಅಂದರೆ ದಾರಿಗೆ ಹೋಗುವಂಥದ್ದು, ಅಂದರೆ ರೋಡ್ವೇಸಲ್ಲಿ ನಂಜನಗೂಡು ಹೋಗೋ, ಅಂದರೆ ಮೈಸೂರು ನಂಜನಗೂಡು ರೋಡಲ್ಲಿ ಲಿಫ್ಟ್ ತೊಗೊಂಡು ಓಡಾಡೋ, ಅಲ್ಲಿ ಯಾರು ದುಡ್ಡು ಕೊಡ್ತಾರೆ ಅಂತ ಇವ್ರು ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರದು ಕಡೆ ತಾವು. ಕವರ್ ಆಗಿರ್ತದೆ ವೈಡಲ್ಲಿ ಇನ್ನೆಲ್ಲ ಮುಂಚೆಯಿಂದ. ಏನೋ ಮಾತಾಡ್ತಾ ಇದ್ದೆ ಅದ್ರೊಳಗೆ, ಅವನಿಗೆ ಕವರ್ ಆಗಿರ್ತಾನೆ ಸ್ಟ್ರೈಟ್ ಬಂದಲ್ಲ ಅವಾಗ. ಇವರು ಏನಾರು ಮಾತಾಡ್ತಾರೆ ಖಂಡಿತ. ಕೇಳಿಸ್ಕೊಂಡ್ರ? ಈಗ ನೋಟಿಸ್ ಮಾಡಬೇಕಾಗಿರೋದು ಏನಂದರೆ, ಅಲ್ಲಿಂದ ಜೈನ್ ಹೆಲ್ಮೆಟ್ ಹೇಮಂತು ಬಾಲಂಗುಚಿ. ಏನು ಗೊತ್ತಾ, ಇವನು ಗಾಡಿ ಹೋಗೋ ಕೃಷ್ಣ ಬಾಲಂಗುಚಿ. ಏನು ಗೊತ್ತಾ, ಅದು ಏನೋ ಹೇಳ್ತಾ ಇದ್ದೆ, ಅದು ಅಲ್ಲಿ ಹೋಗಿ ಟೀ ಕುಡಿ ಅಂತ. ಏನು ಗೊತ್ತಾ ಅದು, ಅದುವೇ ಎರಡೂ ಶಾನು ಷಣ್ಮುಗ ಮಾತ್ರ ಹೋಗಿ ಟೀ ಕುಡಿ ಅಂತ. ಅವಳು ಮಾತಾಡ್ತಿರೋದು ವಾಯ್ಸ್ ಒಂದು ವಾಯ್ಸ್. ನೀವು ನೋಟಿಸ್ ಮಾಡಬೇಕಾಗಿರೋದೇನು ಗೊತ್ತಾ, ಅಲ್ಲಿಂದನೂ ಎಲ್ಲರೂ ಸ್ಟ್ರೈಟ್ ಫ್ರೇಮಿಗಲ್ಲಿ ಇರ್ತಾರೆ. ನಾನು ಕಿವಿ ಹತ್ರ ಬರ್ತಾರಲ್ಲ ಆವಾಗಲೇ ಮಾತಾಡ್ತಾರೆ. ಆ್ಯಕ್ಚುಲಾಗಿ ನೋಟಿಸ್ ಮಾಡ್ಬೋದು, ಅದನ್ನ ಕ್ಲೀನಾಗಿ ನೋಟಿಸ್ ಆಗುತ್ತೆ. ಎಲ್ರದ್ದು ಹಂಗೆ ನೋಟಿಸ್ ಮಾಡಿಬಿಡ್ತೀರಾ.
ಇದು ಆರ್ಗನೈಸ್ ಮಲ್ಬಾರಲ್ಲಿ ಊಟ ಇಸ್ಕೊಳ್ಲಿಲ್ವಲ್ಲ ಅದಕ್ಕೆ ಫ್ರೇಮಿಂಗ್ ಮಾಡಬಾರ್ದು. ಹೆಣ್ಮಕ್ಳನ್ನೆಲ್ಲ ಫ್ರೇಮಿಂಗ್ ಮಾಡ್ತಿರೋ ನೀನು, ಹೆಣ್ಮಕ್ಳನ್ನೆಲ್ಲ ರೆಕಾರ್ಡ್ ಮಾಡ್ತೀನಿ, ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಬೇಕಲ್ಲ, ಅದಕ್ಕೆ ಇದು ಆರ್ಗನೈಸ್ ಕಚಡ ಸೋಳೆ ಮಕ್ಕಳು ತಂದು ಅದು ನಂಬರ್ 1 ತೋರಿಸ್ತೀನಲ್ಲ ಪ್ರಕಾಶ್ ಬಾಲಂಗೊಚ್ಚಿ ಅವನು. ಇವ್ರ ಬಗ್ಗೆ ಏನು ಶಬ್ದ ಕಂಟಿನ್ಯೂಸ್ ಒಂದು HG 3971 ಗಾಡಿ ಅದು ಶಬ್ದ ಸೌಂಡ್ ಕುಂಕ್ ಅಂತ ಕಾಲ್ ಸೌಂಡ್ ಮಾಡಿದ್ರು ನಂಬರ್ 1. ಇದನ್ನು ನೋಟಿಸ್ ಮಾಡಬೇಕಾಗಿರೋದು ಏನಂದರೆ ನಂಬರ್ 1 ತೋರಿಸ್ತಾ ಇದ್ದಾರೆ, ಅಲ್ಲಿ ಪಿಂಕ್ ಕಲರಾಗಿ ಕೊಟ್ಟಿದ್ದಾರೆ, ಇವರೆಲ್ಲ ನಂಬರ್ 1 ತೋರಿಸ್ತಿದ್ದಾರೆ. ಅದೇ ಅಲ್ಲಿ ಮೊಬೈಲ್ ಚಾರ್ಜ್ ಮಾಡಿಲ್ಲ ಅಂತ ಏನು ಗೊತ್ತಾಗಿರೋದು, ಷಣ್ಮುಗಂ ಸ್ಟಾಲಲ್ಲಿ ಟೀ ಕುಡಿಬೇಕು ಅಷ್ಟೇ, ಮ್ಯಾಟ್ರ್ ಕ್ಲೋಸು. ಬೆಳಗ್ಗೆ ಹೋಗಿಲ್ವಲ್ಲ ನಾನು, ಇವಾಗ ಷಣ್ಮುಗಂ ಅಂಗಡೀಲಿ ನಾನು ಟೀ ಕುಡಿಬೇಕು. ಸೊ ಯಾವುದೂ ಇಲ್ಲ ಗುರು. ಸೌಂಡ್ ಕೇಳಿಸ್ಕೊಳ್ರು ಕರೆಕ್ಟಾಗಿ ಕಿವಿ ಇವ್ರದ್ದು ಅಷ್ಟೇ, ಹುಡುಗ ಹುಡುಗಿರ್ದು ಕರೆಕ್ಟಾಗಿ ಕಿವಿ ಹತ್ರ ಬಂದು ಮಾತಾಡ್ತಾರೆ, ಕರೆಕ್ಟಾಗಿ ಕಿವಿ ಹತ್ರ ಬಂದು. ಇವತ್ತು ಮಧ್ಯಾಹ್ನ ಇತ್ತು ಆ್ಯಕ್ಚುಲಿ. ಮಧ್ಯಾಹ್ನ ಎಲ್ಲಿ ಹೇಳಿ, ಆ ಕಡೆ ಈ ಕಡೆ ಕೂತ್ಕೊಂಡು ಮಾತಾಡ್ತಿದಾರಲ್ಲ ಇದರಲ್ಲಿ, ಲಕ್ಷ್ಮೀ ಇಲ್ಲಿ ಮೈಸೂರು ರತ್ನ K05882573 ಆರ್ಗನೈಸ್ L1397 ಅದು ಅಲ್ಲ ಇದು ಕ್ರೆಟಾ ಇವಂದು ಅಷ್ಟೇ. ಹಾಂ ಬಿಡು ಅಂದ ಕಿವಿ ಹತ್ರ ಬಂದು ಮಾತಾಡೋದು ಒಂದು ಅವನು ಅಷ್ಟೇ. ಫೋನು ಕಿವಿ ಹತ್ರ ಮಾತಾಡೋಕ್ಕೆ ಕಳ್ಕೊಂಡಿತ್ತು ನಮ್ಮ. ಸ್ವಲ್ಪ ಮುಂದೆ ಬನ್ನಿ, ಇಲ್ಲಿ ತಗೊಂಡು ಅಲ್ಲಿಗೆ ಮುಂದೆ ಬನ್ನಿ, ಸ್ವಲ್ಪ ಮುಂದೆ ಬರಬೇಕಂತ. ಶಬ್ದ ಸೌಂಡ್ ಫಾರ್ಮುಲಾ ಅದು. ಕಂತನ್ ಕಾಸು ಕ್ಲಿಯರ್ ಮಾಡ್ತಾಳಂತೆ, ಫೋನೇ ಮಾಡೋದು ಬೇಡವಂತೆ. ದೇವಸ್ಥಾನದಲ್ಲಿ ಹೆಂಗೆ ದೇವ್ರು ಮುಚ್ಕೊಂಡವ್ರು ಅವರು, ಅಂದರೆ ಊಟ ಸಿಗೋದಿಲ್ಲ ಅಂತ. ಊಟ ಅಷ್ಟೇ ಅಲ್ಲ, ಅಲ್ಲಿ ಹೋದ್ರೂ ಟೀನೂ ಸಿಗೋದಿಲ್ಲ ಇವಾಗ. ಷಣ್ಮುಗಂ ಅಂಗಡಿಯಲ್ಲಿ ಹೋದರೆ ಟೀ ಕೂಡ ಸಿಗೋಲ್ಲ ಇವಾಗ, ಕ್ಲೋಸ್ ಮಾಡಿರ್ತಾರೆ. ಇದು ಆರ್ಗನೈಸ್ಡ್ ಒಂದು ಕೈ ತೊಳಿತಾನಂತ ಅವನು. ಸೌಂಡ್ ಹಾರನ್ ಸೌಂಡು, ಇಲ್ಲೂ ಹಾರನ್ ಸೌಂಡು. ಅವನದೇನೋ ಸನ್ನೆ ಮಾಡೋದು ಆ್ಯಕ್ಚುಲಿ. ಹುಡುಗಿನೇನೋ ಮಾತಾಡೋದು ಕಿವಿ ಹತ್ರ. ಫಾರ್ಚೂನ್ ಸೌಂಡ್ 41 ಇಯರ್ ಈ ಹುಡುಗರು ಒತ್ತಿಸ್ಕೊಡೋದು. VR 3 ಇದೆಯಲ್ಲ W3171 K55 ಗಾಡಿ ಅದು. ನೀನು ಏನೋ ಬೊಗಳ್ತಾನೆ ಆಯ್ತರ ಗಡ್ಡ ಖಂಡಿತ ಮಾತಾಡ್ತಾನೆ. ಆರ್ಗನೈಸ್ಡ್ ಇಲ್ಲಿಂದ ಮುಂದೆ ಕಡಿಮೆ ಇರೋ ಸಾಧ್ಯತೆ ಇರುತ್ತೆ ಅಂದ್ಕೊಂಡೆ. ಇಲ್ಲ
ಶೋಲ್ಡರ್, ಹೇರ್, ಬಾಲ್ ಹಿಂದಿಲ್ ಬಾಲ್ ಅಂತಾರಲ್ಲ ಕೂದಲು, ತಬಳ್ಳಾಳು. ಅವ್ರು ಹೇಳಿದ್ರು ಅಂತ ಹೇಳಿದ ಶಬ್ದ ನ್ಯೂಸ್ ಚಾನಲ್ ವಿನಿ, ಶಬ್ದ ಡೇಟಾ ಟೀಮ್. ಪಂಚ ಶಬ್ದ. ಶಶಿಧರ ದೀಕ್ಷಿತ್ ಬಾಲಂಗ್ ಅವನು ಆಡ್ತಾವ್ರೆ. ಎಲ್ಲಿ ಕಟ್ಟಾಯ್ತು ಏನೋ ಗೊತ್ತೇ, ವಿಡಿಯೋ ಕಟ್ಟಾಗಿತ್ತು. ಸೌಂಡ್ ಎಲ್ಲಿವರೆಗೆ ಕಟ್ಟಾಯ್ತೋ ಗೊತ್ತಿಲ್ಲ, ವಿಷುವಲ್ ಚೆಕ್ ಮಾಡಬೇಕು. ಕಟ್ಟಾಗೋಯ್ತು ವಿಡಿಯೋ. ಸೌಂಡ್ ಆರನ್ ಸೌಂಡ್ ಕಳಿಸ್ಕೊಳ್ಳಿ, ಸುಮ್ಮನೆ ಆರ್ಗನೈಸ್ಡ್ ಎಲ್ಲ ಅದು. ಕೇಳಿಸ್ಕೊಂಡ್ರ ಸೌಂಡ್, ಅದೇ ಸೌಂಡ. ವಿಷುವಲ್ ಎಲ್ಲಿವರೆಗೆ ಚೆಕ್, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳೋದ. ಎಲ್ಲಿ ಕಟ್ಟಾಗಿ ಹೋಗುತ್ತೆ ವಿಷುವಲು, ಎಲ್ಲಿವರೆಗೆ ಕಟ್ಟಾಗುತ್ತೆ ರೆಕಾರ್ಡಿಂಗ್ ಗೊತ್ತಿಲ್ಲ, ಚೆಕ್ ಮಾಡಬೇಕು. ಟೀ ಅದೇ ನೋಡಿದ್ರ ಒಳ್ಳೆ ವಿಷುವಲ್ ಇದು. ವರ್ಣ ಟೀ ಸ್ಟಾಲಲ್ಲಿ ಹೋಗಿ ಟೀ ಕುಡಿ ಅಂತ ಅಡಿಡೇಟ್ ತಿಳಿಸ್ತಾರೆ. ಅದು ಇದು ಫುಟ್ಬಾಲ್ ಬ್ಲಾಕ್ ಮಾಡ್ಕೊಂಡಿರೋದು. ಹೆಲ್ಮೆಟ್ ಹೇಮಂತು. ಅವರಿಬ್ಬರು ಆರ್ಗನೈಸ್ಡು. ಕವರಲ್ಲಿ ಬ್ಯಾಗಲ್ಲಿ ತಗಲಿಸೋದು ಅವನು ಕೊಟ್ಟೆ. ಯೆಲ್ಲೋ ಕಲರ್ ಅದು ಸದ್ಯಕ್ಕೆ ಯೆಲ್ಲೋ ಕಲರ್ ಕ್ಲೈಮ್ ಮಾಡ್ತಾ ಇರೋದು. ಚಾಮುಂಡಿ ಬೆಟ್ಟದ ಇಬ್ಬರು ಪೂಜಾರಿಗಳು ಕಲರ್ ಪಂಚೆ, ಬಿಳಿ ಪಂಚೆ ಎರಡು ಬಿಟ್ಬಿಟ್ಟು ಇಬ್ಬರು ಸೇರ್ಕೊಂಡು ಒಂದು ಪಂಚೆ ಹಿಡ್ಕೊಬಿಟ್ಟಾರೆ ಯೆಲ್ಲೋ ಕಲರ್ದು. ದಡಿಯಾಗಿ ಏನೋ ಮಾತಾಡ್ದ, ಇಬ್ಬರು ಅಲ್ಲೇ ಹಂಗೆ ಏನೋ ಮಾತಾಡೋದು. ಅಂದರೆ ನನ್ನ ಕಿವಿಗೆ ಅವರು ವಾಯ್ಸ್ ಮುಟ್ಟಬೇಕು ಅಷ್ಟೇ. ನನಗೆ ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕೊಂಡಿರ್ತೀನಲ್ಲ, ಅದಕ್ಕೆ ಎಷ್ಟು ಕ್ಲೋಸಪ್ಪಲ್ಲಿ ಆಗುತ್ತೆ ಅಷ್ಟು ಕ್ಲೋಸಪ್ಪಾಗಿ. ಆ್ಯಕ್ಚುಲಿ ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕೊಂಡಿಲ್ಲ ನಾನು ಇವಾಗ, ಮಧ್ಯಾಹ್ನನೂ ಹಾಕಿರಲಿಲ್ಲ, ಸ್ನಾನ ಮಾಡಿದ ಮೇಲಿಂದ ಹಾಕೇ ಇಲ್ಲ ನಾನು. ಆದರೂ ಸುರೇಶನ್ ಬಲಂಗೊಚ್ಚಿ ಅವನು JU 7886. ಆದರೂ ಕೂಡ ಎಷ್ಟಾಗುತ್ತೆ ಅಷ್ಟು ಪಕ್ಕದಲ್ಲಿ, 1 ಫೀಟ್ ಡಿಸ್ಟೆನ್ಸ್ ಇರೋದಿಲ್ಲ, ಅಷ್ಟು ಪಕ್ಕದಲ್ಲಿ ಕುತ್ಕೊಂಡು ಎಷ್ಟು ಜ್ವರ ಆಗುತ್ತೆ ಅಷ್ಟು ಜ್ವರ ಅಲ್ಟೆ ಹೊಡೆಯೋದು ಮಾತಾಡೋದು. ಅಲ್ಲಿ ಸ್ಕೂಟರಲ್ಲಿ ಮಾತಾಡ್ತಾರೆ ನಾಯಿ ಒಬ್ಬಳು. ಎಷ್ಟು ಕ್ಲೀನಾಗಿ ಮಾತಾಡೋಕ್ಕಾಗುತ್ತೆ, ಎಷ್ಟು ಜ್ವರ ಮಾತಾಡೋಕ್ಕಾಗುತ್ತೆ ಅಷ್ಟು ಜ್ವರ ಮಾತಾಡ್ತಾರೆ. ಇದು ಲೌಡ ಕ್ಯಾಬಲ್ಲಿ ಇದು ಬಡ್ಕೊಂಡು ಸಾಯ್ತಾಯಿತ್ತು ಒಂದೇ ಸಮ. ಕೇಳಿಸ್ಕೊಂಡ್ರ ನಾನು 1 ರೂಪಾಯಿನೂ ಹಾಕೋದಿಲ್ಲ, ಹಂಗೆ ಹಿಂಗೇನು ಮಾತಾಡ್ತಿರ್ತಾಳೆ ಅವಳು. ಇಲ್ಲಿ ಸೇಮ್ ಸ್ಟೋರಿ ಕಂಟಿನ್ಯೂ ಆಯಿತು. ಅಲ್ಲಿ ಚೆಕ್ಸ್ ವೈಟ್ ಕಲರ್ ಲೈಟ್ ಸ್ಟ್ರೈಪ್ಸ್ ಇರೋ ಶರ್ಟ್ ಹಾಕೊಂಡಿದ್ದಾನಲ್ಲ ಹುಡುಗ, ಇಲ್ಲಿ ನಿಂತ್ಕೊಂಡು ಕತೆ ಹೊಡಿತಾ ಇದ್ದ. ಇವೊಂದು ಆರ್ಗನೈಸ್ಡ್ ನಿಂತ್ಕೊಂಡು ಕತೆ ಹೊಡಿತಾ ಇದ್ದ. ಆಮೇಲೆ ಆ ಕಡೆ ಪಾಸ್ ಆಗಿದ್ದು, ನಾನು ಮೊಬೈಲ್ ಚೆಕ್ ಮಾಡ್ತಾ ಇರ್ತೀನಿ. ಅವ್ನು ಪಾಪ ಎಷ್ಟೊತ್ತು ನಿಂತ್ಕೊಳ್ತಾನೆ. ನಾನು ಪ್ರೀವಿಯಸ್ ವೀಡಿಯೋ ಕಟ್ಟಾಯ್ತಲ್ಲ, ಸೊ ಎಲ್ಲಿವರೆಗೆ ಕಟ್ಟಾಗೈತೆ ಚೆಕ್ ಮಾಡೋಣ ಅಂತ ಚೆಕ್ ಮಾಡ್ತಾಯಿದ್ದೆ. ಇಂಥದ್ದೆಲ್ಲ ನಡೆಯುತ್ತೆ ಅಂತ ಗೊತ್ತು, ಅದಕ್ಕೋಸ್ಕರ ಮೊಬೈಲ್ ಚಾರ್ಜ್ ಮಾಡೋಕ್ಕೋಸ್ಕರ ಸಿಟಿ ಬಸ್ ಸ್ಟ್ಯಾಂಡಿಂದ ಹಿಡಿದು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಅವರು ಒಂದು ಮಂಡ್ಯವನ್ನು ಸೊಳ್ಳೆ ಮಗನೇ ಆರ್ಗನೈಸ್ಡ್ ಅದು ಬೇಕಂತ. ಅಯ್ಯೋಯಪ್ಪ ಏನೋ ಮೇಲೆ ಬಿದ್ದೈತಿಲ್ಲ. ಏನೂ ಇಲ್ಲ ಗುರುಗಳೇ, ಆಯಿತು ಹೋಗಿ. ಏನಿಲ್ಲ ಹೋಗೋಣ. ಯಾವ ಹೋಗ್ಬೇಡ ಎಲ್ಲ ಅಂತಿರೋ, ಎಲ್ಲಿ ಹೋಗ್ಬೇಡ ಎಲ್ಲ ಅಂತಿರೋ. ಹಾಂ, ಎಲ್ಲಿಗೆ ಬೇಕಾದ್ರೂ ಹೋಗು, ಎಲ್ಲಿಗಾದ್ರೂ ಹೋಗು, ಎಲ್ಲಿಗಾದ್ರೂ ಹೋಗು. ನೆಟ್ಗೆ ಹೋಗು. ಮೈ ಮೇಲೆ ಯಾಕೆ ಬೀಳ್ತಿದ್ದೆ ಅದನ್ನ ಹೇಳಿದ್ದು ನಾನು. ನನ್ನ ಮೈ ಮೇಲೆ ಯಾಕೆ ಬೀಳ್ತಿದ್ದೆ, ನೆಟ್ಗೆ ಹೋಗು ಅಂತ ಹೇಳಿದ್ದು. ಎಲ್ಲಿಗಾದ್ರೂ ಹೋಗು, ಅದು ಕಟ್ಕೊಂಡು ನನಗೇನು ಮರ್ಯಾದೆ ಕೊಡ್ತಿದ್ದೀನಿ ತಾನೇ, ಅದನ್ನ ಉಳಿಸ್ಕೊಂಡು ಹೋಗೋದು ನೋಡು. ಏನು ಯಾರಿಗೆ ಎದುರಿಸ್ತಾ ಇದೆಯಾ ನೀನು? ನೀ ಎಲ್ಲಿಗಾರು ಹೋಗೋ, ಮೈಯಲ್ಲಿ ಬೀಳ್ತಿದ್ದದಕ್ಕೆ ಹೇಳಿದ್ದು.
ಅಯ್ಯೋ ಏನು ಎಣ್ಣೆ ಹಾಕೋನೆ ಅಂತ ಅಂದ್ಬಿಟ್ಟು ಮರ್ಯಾದೆ ಕೊಟ್ರೆ ನೆಗ್ರಿತಾನೆ ಹೊಸ ಯಾಕೋ ಹೋಳಿ ಮಗನ್ ತಂದು JZ4726 ಗಾಡಿ ರಾಂಗ್ ವೇನಲ್ಲಿ ಬಂದಿದ್ದು ಅಷ್ಟೇ ಅಲ್ಲದೆ D3385 ಗಾಡಿ ಅದು ರಾಂಗ್ ವೇನಲ್ಲಿ ಬಂದಿದ್ದು ಹೊಡ್ಕೊಂಡು ಹೋಗೋ ಪ್ಲ್ಯಾನ್ ಇದೆ ಅವನದು ಇವಂದು ಅಷ್ಟೇ ಯಾರ್ದು ಆಟೋದವನ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಫ್ರೇಮಿಂಗ್ಗಳು ಬಂದವನು. ಈ ಹುಡುಗರು ಫ್ರೇಮಿಂಗಲ್ಲಿ ಬಂದಿಲ್ಲ ಅಂತ ಅಂದ್ಕೊಳ್ತೀನಿ. ಕ್ಯಾಮ್ರಾ ಅಂತೂ ರನ್ ಆಗ್ತಿತ್ತು, ಏನೋ ಸರಿಯಾಗಿ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಬೇರೆ ಏನೋ ಕೆಲಸ ಮಾಡ್ತಿದ್ದೆ ಮೊಬೈಲಿ, ಫ್ರೇಮಿಂಗಲ್ಲಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಅವರು ರೋಡ್ ಕ್ರಾಸ್ ಮಾಡಿದಾಗ ರಾಂಗ್ ವೇನಲ್ಲಿ ಬಂದರು, ಮುಂದೆ ಪಾಸ್ ಆದರು. ಸೌಮ್ಯ ಸೌಂಡ್ ಮಾಡ್ತಾನೆ ಸೊಳ್ಳೆ ಮಗ ಅವನ. 871 ಗಾಡಿ, ಅದು ಗಾಡಿ ನಂಬರ್ ಹೊಡೋಯ್ತು. ಈ ಬೋಳಿ ಮಗನ ಲಾಕ್ ಹಾಕೊಳ್ಳೋದ ಸರಿ ಹೋಯ್ತದೆ. ಆರ್ಗನೈಸ್ಡ್ ಇದು 905011 ಸರು ಕೇಳೋದಿಲ್ಲ, ಹಂಗೆ ಹಿಂಗೆ ತಿರ್ಗೋದು. ಮ್ಯಾಕ್ಸ್ ಮಂಜುಳ ಮತ್ತು ಇವನು ಚರಣನ್ ಬಲಂಗುಚ್ಚಿ ಅವರು 30 ಲಕ್ಷದ ಬಗ್ಗೆ ಏನು ಮಾತಾಡ್ತಿರೋದು ಅಂದರೆ ಪ್ರಾಪರ್ಟಿ ದುಡ್ಡನ್ನ ಹೇಳ್ತಾ ಇರ್ತೀನಲ್ಲ ಎಲ್ಲರ ತಕ್ಕತೆ. ಮೋರ್ ದೆನ್ 30 crores ಪ್ರಾಪರ್ಟಿ ಸೇಲ್ ಮಾಡಿಬಿಟ್ಟಿದ್ದಾರೆ ನಮ್ಮಪ್ಪ ಅಂತ. ಅದೇನೋ ದುಡ್ಡು ಕೊಟ್ಬಿಟ್ಟು ಸುಮ್ಮನೆ ಆಗೋಗಿರ್ತೀವಿ ನಾವು, ಸುಮ್ಮನೆ ಮಾಡಿಬಿಡ್ತೀವಿ ಹಂಗೆ ಅಂತ. ಇದ್ದರೆ ನೆಮ್ಮದಿಯಾಗಿರ್ಬೇಕಂತ. A55 ಗಾಡಿ ಅದು. ಅವರು ಕೊಟ್ಟರೆ ನಿಮ್ಮ ಮೇಲೆ ಇದಾಯ್ತು ಊಟ ಅಂದ್ಬಿಟ್ಟು ನಾವು ಅಂದರೆ ಹೆಂಗೆ ನಾನು ಪೊಲೀಸ್ ಕೇಸ್ ಫೈಲ್ ಮಾಡಿದ್ದೀನಲ್ಲ, ಅದನ್ನು ಹೆಂಗೆ ವಿಡ್ರಾ ಮಾಡಿಸ್ತೀವಿ ಅಂತ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇರೋದು. ಸೌಂಡ್ ಫಾರ್ಮುಲಾ ಯಾವ ಬಡ್ಡೆ ತಗೋ ಗೊತ್ತಿಲ್ಲ. ಆರ್ಗನೈಸ್ಡ್ ಇದು. ಅವ್ರು ನಂಬರ್ 1 ಬೆಟ್ ತೋರಿಸ್ತಾಯಿದ್ರು. ಆರ್ಗನೈಸ್ಡ್ ಅದು ಅಲ್ಲ ಬಾ. ಇವ್ರು ಏನು ಮಾಡ್ತಾಯಿದ್ದಾನೆ ಅಂದರೆ ಎಂದಿಗೆ ಬಾ ಬಂದವ್ರಿಗೆ ಹೆಂಗೆ ಮಾಡ್ತೀಯ, ಏನೇನೋ ಇರ್ತಿದೆ ಗುರು. ಹೊಟ್ಟಕ್ಕೆ ತೊಂದರೆ ಕೊಡೋದು ಅಷ್ಟೇ ಇರೋ ಉದ್ದೇಶ. ಏನೋ ಒಂದು ತೊಂದರೆ ಕೊಡ್ತಾ ಇರೋದು. ಎಷ್ಟು ಜನ ಅವರು 4 ಜನ ಏನಾದ್ರು ಚರಣ ಬಾಲಂಗುಚ್ಚಿ. ಅದೇನಾದರೂ ಆಗಲಿ ಒಟ್ಟಲ್ಲಿ ತೊಂದರೆ ಕೊಡ್ತಾವ್ರು ಅಷ್ಟೇ ಅವರು. ಸುಮ್ಮನೆ ನನಗೂ ಆ್ಯಟಿಟ್ಯೂಡ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಸಾಕಾಗೋಯ್ತು. ಅವ್ರು ಏನಂದರೆ ನಂಬರ್ 1 ಬೆಟ್ ತೋರಿಸ್ಕೊಂಡು ಮಾತಾಡ್ತಿದ್ದು. ಆ್ಯಕ್ಚುಲಿ ನಾನು ಮೊಬೈಲ್ ಆನ್ ಮಾಡೋದಾಗಲೇ ಆ ಮೊಬೈಲ್ ಏನಾಯಿತು ಅಂದರೆ ಇದಾಗಲಿಲ್ಲ. ಇನ್ನು ಬೋಳಿ ಮಗಂದು ಅಡ್ವರ್ಟೈಸ್ಮೆಂಟ್ ಪ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತು, ಕ್ಯಾಮ್ರಾ ಆನ್ ಆಗಲಿಲ್ಲ. ಅಷ್ಟರೊಳಗೆ ಅವ್ರ ನಾಟಕ ಎಲ್ಲ ನಿಂತೋಯ್ತು. ಸೊ ಟ್ರೈನ್ ಒಳಗೆ ಹತ್ತಿ ಆಮೇಲೆ ಫಸ್ಟ್ ಆ್ಯಕ್ಚುಲಿ ಟ್ರೈನ್ ಒಳಗೆ 3 ಜನ ಇದ್ದರು. ಈಚೆ ಒಬ್ಬ ನಿಂತ್ಕೊಂಡು ಒಂದು ನಾಟಕ ಹೊಡಿತಾಯಿದ್ರು. ಟ್ರೈನ್ ಒಳಗಡೆ ಒಬ್ಬ ಈಚೆ ಒಬ್ಬ ನಿಂತ್ಕೊಂಡು ನಾಟಕ ಹೊಡಿತಾಯಿದ್ರು. ಅದು ಕವರ್ ಮಾಡೋಕ್ಕಾಗಲಿಲ್ಲ. ಸೊ ಅದಾದಮೇಲೆ ಈಗ ಮೊಬೈಲೆಲ್ಲ ಅಡ್ವರ್ಟೈಸ್ಮೆಂಟ್ ಪ್ಲೇ ಮಾಡಾದ್ಮೇಲೆ 4 ಚೆನ್ನಾಗಿದೆ. ಅವ್ನ ಕೈ ನೋಡಿ, ಒಂದು ಎಡಗೈ ಶರ್ಟ್ ಒಳಗೆ ಹಾಕೊಂಡಿರೋದು. ಈ ಕಡೆ ತಿರುಗಿ ನೋಡ್ತಾ ಇರೋದು ನೋಡ್ರೆ ಗೊತ್ತಾಗುತ್ತೆ ಅವನು ಕತೆಗಳು. ಅವನ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು ಬೋಳಿ ಮಗ ಅನ್ನೋದಕ್ಕೆ ಅದೇ ಸಾಕ್ಷಿ. ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಏನು ಸಾಹಸ ಮಾಡ್ತಾಯಿದ್ದಿಲ್ಲ ಅಂದರೂ ಎಲ್ಲ ಕಡೆ ಜನ ಇದ್ದಾರೆ ಸೌಂಡ್ ಮಾಡೋರು. ಇಲ್ಲೂ ಒಬ್ಬ ಕೂತ್ಕೊಂಡು ಬಗಳ್ತಾವನೆ ಸ್ಟಾಫ್, ಅವನು ಇನ್ನು ಪ್ಯಾಸೆಂಜರು ಇಲ್ಲೂ ಫಿಲಪ್ ಆಗಿದ್ದಾರೆ. ಪೂರ್ತಿ ಖಾಲಿ ಇದೆ. ಆದರೂ ಎಲ್ಲೂ ಇಷ್ಟು ದೊಡ್ಡ ರೈಲ್ವೆ ಸ್ಟೇಷನ್ಗೆ ಮೊಬೈಲ್ ಚಾರ್ಜ್ ಮಾಡೋದು ಜಾಗ ಇಲ್ಲ. ಯಾಕಂದರೆ ಎಲ್ಲ ಕಡೆ ಸರಿಯಾಗಿ ಬಂದು ಈ ಕಾರಣಕ್ಕೆ ನಾವು ಹೋಗಲಿಲ್ಲ. 3ನೇ ಪ್ಲ್ಯಾಟ್ಫಾರ್ಮಲ್ಲಿ ಖಂಡಿತ ಜನ ಬರ್ತಾರೆ ಅಂತ ಕನ್ಫರ್ಮ್ ಇತ್ತು ನನಗೆ, ಅದಕ್ಕೆ ಹೋಗಲಿಲ್ಲ. ಎಲ್ಲಿ ಚಾರ್ಜ್ ಮಾಡೋ ಪೋರ್ಟೇ ಕಾಣ್ತಾ ಇಲ್ಲ. ಬಹುಶಃ ಚಾರ್ಜ್ ಮಾಡೋಕ್ಕೆ ಎಲ್ಲೂ ಜಾಗನೇ ಇಲ್ಲ ಅಂದ್ಕೊಳ್ತೀನಿ. ಅಲ್ಲಿ ಚರಣನ್ ಪಾದಂಗುಚ್ಚಿ ಇಲ್ಲಿದೆ. ಪವರ್ ಕಟ್ಟಿದೆ, ಕರೆಂಟ್ ಇಲ್ಲ ಅದರಲ್ಲಿ. ಈಗ ಚಾರ್ಜ್ ಮಾಡೋಕ್ಕೆ ಸ್ಲಾಟ್ ಇಲ್ಲ ಬಹುಶಃ.
ಚಾರ್ಜ್ ಮಾಡೋ ಜಾಗ ಇಲ್ಲ ಇಲ್ಲೆಲ್ಲೂ. ಅಲ್ಲೊಂದೇ ಒಂದು ಬೋರ್ಡ್ ಇದೆ, ಆ ಬೋರ್ಡು ಪವರ್ ಕಟ್ ಮಾಡಿದ್ದಾರೆ, ಎಲ್ಲೂ ಚಾರ್ಜ್ ಇಲ್ಲ. ಫಿಲ್ಲಪ್ ಇರೋ ಜಾಗದಲ್ಲೇ ಮಾಡಬೇಕು. ಇವ್ರುಗಳ ಮಧ್ಯಾಹ್ನ ಕೂತ್ಕೊಂಡು ಜಾಗ ಫಿಲ್ಲಪ್ ಮೊಬೈಲ್ ಚಾರ್ಜ್ ಮಾಡಬೇಕು, ಬಿಲ್ದೇರ್ ಬೇರೆ ಆಪ್ಷನ್ ಇಲ್ಲ. ಇವ್ರುಗಳ ಮಧ್ಯ ಕೂತ್ಕೊಂಡೆ ಮೊಬೈಲ್ ಚಾರ್ಜ್ ಮಾಡಬೇಕು, ಬೇರೆ ದಾರಿ ಇಲ್ಲ. ಚರಣ ಇಲ್ಲಿ ಬಾಲಂಗೋಚಿ ತೋರಿಸ್ಕೊಂಡು ಇಲ್ಲಿ ಕೂತಿರೋದು ಅದೇ ಕಾರಣಕ್ಕೆ. ಅಣ್ಣ ಗೇಮ್ ಆಡ್ತಿರೋದು. ಅಲ್ಲಿ ಒಬ್ಬ ಸಾಯ್ತಾವನೆ ಗುರು. ಪೊಲೀಸ್ ಇರಬೇಕು ಕಟ್ ನೋಡಿದ್ರೆ. ಇಲ್ಲ ಪೊಲೀಸರಲ್ಲ ಅಂದ್ಕೊಳ್ತೀನಿ. ಅಲ್ಲೊಬ್ಬ ಸಾಯ್ತಾವನೆ, ಹೋಗ್ಕೊಂಡು ಸಾಯ್ತಾನೆ. ಇಲ್ಲಿ ಒಬ್ಬ ಮುಂದೆ ವಾಕ್ ಮಾಡ್ಕೊಂಡು ಮಾತಾಡ್ತಾವನೆ. ಅಲ್ಲಿ ಯಾರೋ ನೋಡ್ಕೊಂಡು ಹೋಗ್ತಾ ಇದ್ದಾನೆ, ಎಂಜಿನ್ ತೊಗೊಂಡು ಹೋಗ್ತಾ ಇದ್ದಾನೆ, ಬರೀ ಕೇವಲ ಎಂಜಿನ್ ಹೋಗ್ತಾ ಇದೆ. ಅಲ್ಲಿ 6 ಪ್ಲ್ಯಾಟ್ಫಾರ್ಮಲ್ಲಿ ಕೂತ್ಕೊಂಡಿದ್ನೆಲ್ಲ ಬಹುಶಃ ಅದೇ ವ್ಯಕ್ತಿ ಇರಬೇಕು, ನಾಟ್ ಶ್ಯೂರ್. ಗಡ್ಡ ನೋಡಿದ್ರೆ ಅವನೇ ಅಂತ ಅಂದ್ಕೊಳ್ತೀನಿ. ಹೆವಿ ಹಾರನ್ ಮಾಡೋದು ಇಲ್ಲಿ ಬನ್ನಿ ಇಟ್ಕೊಂಡು ಹೆವಿ ಅಂದರೆ ಹೆವಿ ಹಾರನ್ ಮಾಡ್ದೆ ಬಡ್ಡಿ ಮಗ. ಆ್ಯಕ್ಚುಲಿ ಬಂಪರ್ ಲಾಟ್ರಿ ಹೊಡೆದ್ಬಿಟ್ಟವ್ರು ಯಾರೋ. ಅಲ್ಲಿರೋ ಎಲ್ಲ ಹೋಮ್ಲೆಸ್ ಜನಗಳು ನಾನ್ ವೆಜ್ ವಾಟ್ರ್ ಬಾಟ್ಲು ಹಾಳು ಮೂಳೆ ಎಲ್ಲ ಇಟ್ಕೊಂಡು ತಿತ್ತ ಕೂತವ್ರೆ. ಭರ್ಜರಿ ಊಟ ಪ್ಯಾಕಲ್ಲಿ ಯಾರೋ ಸರ್ಜರಿ ಕೊಟ್ಬಿಟ್ಟವ್ರೆ. ಬೇಕು ಅಂತ ಮಾಡಿರೋದು ಹಂಗೆ. ಇವನಿಲ್ಲ, ಒಳಗಡೆ ಹೋಗ್ಬಿಟ್ಟವ್ರಲ್ಲ. ಅದು ಬೇಕಂತ ಮಾಡಿರೋದು. ಬೇಕಂತ ನನ್ನ ಆ್ಯಬ್ಸೆನ್ಸಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿರೋದು. ನೋಡಿದ್ರಾ ಸೌಂಡು? ನಾಯ್ಸ್ ಅಲ್ಲಿ ಇನ್ನೂ ನಿಂತೇ ಇಲ್ಲ. ಕಿವಿ ಹತ್ರ ಮಾತಾಡೋದು ಇಲ್ಲಿ, ಕಿವಿ ಹತ್ರ ಬಂದು ಮಾತಾಡೋದು. ಊದಿದ್ದವನು ಅದಕ್ಕೆ ಮೊಬೈಲ್ ಚಾರ್ಜ್ ಮಾಡ್ಕೊಂಡು ಕೊಟ್ಟಿಲ್ಲ ಸುಳೆ ಮಕ್ಕಳು. ಇದೆಲ್ಲ ರೆಕಾರ್ಡ್ ಮಾಡ್ತಾನೆ ಅಂತಾನೆ ಅವರು NRKಯ ಸಿಟಿ ಬಸ್ ಸ್ಟ್ಯಾಂಡ್ ಅವರು. ರಾಶಿಯಾಕರಣ ಅದಕ್ಕೋಸ್ಕರ ಮೊಬೈಲ್ ಚಾರ್ಜ್ ಮಾಡಿಕೊಟ್ಟಿಲ್ಲ ಬೋಳಿ ಮಗ. ನಾನು ಆಬ್ಸೆಂಟ್ಸಲ್ಲಿ ಅಂದರೆ ನಾನು ಈ ಕಡೆ ಹೋದಾಗ ಅವರು ಡಿಸ್ಟ್ರಿಬ್ಯೂಷನ್ ಮಾಡಿರೋದೇ ಇಂಟೆನ್ಷನಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿರೋದು. ಅಂದರೆ ಈಗ ಅವ್ರು ಕೊಳ್ಳಿ ಇವನು ಅಂತ ಡಿಸ್ಟ್ರಿಬ್ಯೂಷನ್ ಮಾಡಿರೋದು. ಈ ಸರ್ಕಲ್ ಮಾತ್ರ ಯಾವತ್ತೂ ದೊಡ್ಡದಾಗಲಿಲ್ಲ ಗುರು. ನಾನು ಬುದ್ಧಿ ಬಂದಾಗಿಂದ ನೋಡ್ತಾ ಇದ್ದೀನಿ, ಹಿಂಗೆ ಐತೆ ಈ ಸರ್ಕಲ್. ದೊಡ್ಡದೇ ಆಗಲಿಲ್ಲ ಇದು. ಸಿಕ್ಕಾಪಟ್ಟೆ ಕಷ್ಟ. ಅವನು ಏನೋ ಮಾತಾಡ್ತಾ ಇರೋದು, ಹೊಸ ನಂಬರ್ ಗೊತ್ತಿಲ್ಲ ಅವ್ರಿಗೆ. ಇಲ್ಲಿ ಕೈ ತೊಳಿತಾವನಲ್ಲ ಏನೋ ಬೇಕಂತ. ಯಾರೋ ಹೆವಿ ಡಿಸ್ಟ್ರಿಬ್ಯೂಷನ್ ಮಾಡೋದಲ್ಲಿ ಹೆವಿ ಎಲ್ಲರೂ ತಿಂತಾರೆ ಅವರು. ಒಳಗಡೆನೂ ಅಷ್ಟೇ. ಅವಳಿಗೆ ಇಲ್ಲಿ ಎಲ್ಲ ಒಂದೇ ಬಾಟ್ಲು. ಅವ್ನು ತಿಂತವನಲ್ಲ, ಅವ್ನು ನೀರು ಕುಡಿತಾನಲ್ಲ ನಿಂತ್ಕೊಂಡು ಅದೇ ಬಾಟ್ಲು. ಬಹುಶಃ ನಾನ್ ವೆಜ್ ಇರ್ಬೋದು ಅಂದ್ಕೊಳ್ತೀನಿ. ಅವರೆಲ್ಲ ಒಬ್ಬರು ಬಿಡದೆ ಎಲ್ಲರೂ ಬ್ಯಾಟಿಂಗ್ ಮಾಡ್ತಿರೋದು ನೋಡೋದು ನಾನ್ ವೆಜ್. ಅದೇನಾದ್ರು ವೆಜಿಟೇರಿಯನ್ ಆಗಿದ್ದರೆ ಖಂಡಿತ ಯಾರು ಒಬ್ಬರು ಎಸ್ಬಿಡ್ತಿದ್ರು. ಅದು ಎಸ್ಬಿಡ್ತಿದ್ರು. ಒಬ್ಬರಾರು ಎಸ್ತಿರೋರು ಅಂದರೆ ಆಕೆ ಕಡೆ ಎಲ್ಲರೂ ವೇಸ್ಟ್ ಮಾಡಿರ್ತಿದ್ರು. ಸೊ ಒಬ್ಬರು ವೇಸ್ಟ್ ಮಾಡ್ದೈತಿದೆ ಆದರೆ ಅಂದರೆ ಅದು ನಾನ್ ವೆಜ್ ಆಗಿರುತ್ತೆ. ಅದು ಬಿಟ್ಟು ವಾಟ್ರ್ ಬಾಟ್ಲ್ ಕೊಡ್ತಾವನೆ ಅಂದರೆ ಯಾರೋ ಕಾಸಿರೋದನ್ನ ಕೊಟ್ಟಿರೋದು ಅಲ್ಲಿ. ಅವನೇನೋ ಅಂದರೆ ಪಕ್ಕಕ್ಕೆ ಬರೋವರೆಗೂ ವೆಯ್ಟ್ ಮಾಡ್ತಾರೆ. ಪಕ್ಕಕ್ಕೆ ಬಂದ ತಕ್ಷಣ ಮಾತಾಡೋದು. ಭರ್ಜರಿ ಡಿಸ್ಟ್ರಿಬ್ಯೂಷನ್ ನಡೆದೈತೆ ಇಲ್ಲಿ. ಬೇಕಾದ್ರೆ ಇಲ್ಲಿವರೆಗೂ ಅಲ್ಲಿ ನಗ್ತಾವನೆ ಅಂತ. ಅದೇ ಉರ್ಸೋಕ್ಕೋಸ್ಕರ ಡಿಸ್ಟ್ರಿಬ್ಯೂಷನ್ ಮಾಡಿರೋದು. ರಾಜಶೇಖರನ ಬಲಂಗೋಚಿ ಬೈಕ್ ಹೋಗ್ತಾ ಇರೋದು ಅದು. ಕವರಲ್ಲಿ ನಂದಿನಿ ಅಂತ ಬರ್ತಿದೆ. ಇಂಡಿಯನ್ ಟಿವಿಲಿ ಒಂದು ಹುಡುಗಿ ಇಲ್ಲಿ ನಂದಿನಿ ಅಂತ. ಆ ಹುಡುಗಿ ಹೆಸರಲ್ಲಿ ಅವಾಗವಾಗ ಏನಾದ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಮುಂಚೆ ಸಿಕ್ಕಾಪಟ್ಟೆ ಮಾಡ್ತಾಯಿದ್ರು. ಈಗ ರೀಸೆಂಟಲ್ಲಿ ನನ್ನ ಮೇಲೆ ಹಲ್ಲೆ ಮಾಡೋಲ್ಲ. ಡಿಸೆಂಬರ್ 2024 ಅಲ್ಲಿವರೆಗೂ ಹೆವಿ ಇತ್ತು. ಅಂದರೆ ಸೀಮಾ ಆಟೋ 40C8315 ಇದು ನೋಡೋದಿಲ್ಲ, ಇವತ್ತೇ ನೋಡ್ತಾ ಇರೋದು. ಈ ಆಟೋಲ್ಲಿ ಮಾಡ್ತಾರೆ ಅಂತ ಡಿಸ್ಟ್ರಿಬ್ಯೂಷನ್ ಮಾಡೋದು ನೋಡಿದ್ದೀನಿ, ಆದರೆ ಸೀಮಾ ಹೆಸರು ಮಾಡ್ತಾಯಿದ್ದಾರೆ ಅಂತ ನೋಡಿಲ್ಲ.
ರೆಫರೆನ್ಸ್ ಕಮಿಷನರ್ ಹೆಸರು ಸೀಮಾ ಅಂತ. ಗೇಟ್ ಹತ್ರ ನಿಂತನಲ್ಲ ವೈಟ್ ಕಲರು, ಊಟದ ಬಗ್ಗೆ ಮಾತಾಡ್ತಾನೆ. ಹತ್ರ ಬರ್ತಿದ್ದಂಗೆ ಊಟ ಮಾಡ್ದೇನೋ ಹಂಗೆ ಹಂಗೆ ಊಟದ ಬಗ್ಗೆ ಮಾತಾಡ್ತಿರೋದು. ಇಲ್ಲೋ ಒಬ್ಬ ವೈಟ್ ಕಲರ್ ಶರ್ಟ್ ಹಾಕ್ಕೊಂಡಿರೋನು ಊಟ ಹಳೆ ಬುಳೆನ ಪಾರ್ಸಲ್ ಇಟ್ಕೊಂಡು ಕಾಯ್ತಾ ಇದ್ದಾನೆ ತೋರ್ಸೋಕ್ಕೆ ಅಂತಾನೆ. ಹಾಂ ಹೇಳಿಲ್ವಾ, ಇಲ್ಲ ಬರೋ ಐಸ್ ಕ್ರೀಮ್ ಇದು ಆರ್ಗನೈಸ್ ಇದು. ಕಬ್ಬಿದೊಳಕಂದನ ಬಲಕ್ಕೆ ಮುಚ್ಚೋದು. ಇನ್ನೂ ಮಾತಾಡೋದು ಬಿಟ್ಟಿಲ್ಲ. ಅಲ್ಲಿ ಬೈಕಲ್ಲಿ ಹೋಗ್ತಾ ಇದ್ದಾರಲ್ಲ ಸ್ಕೂಟ್ರಲ್ಲಿ ಇಬ್ಬರು, ಇಲ್ಲಿ ಇವರು ಮಾತಾಡ್ಕೊಂಡು ಹೋಗ್ತಾರೆ ರೌಂಡ್ ಆ್ಯಕ್ಟಿವ. ಕರೆಕ್ಟಾಗಿ ಕಿವಿ ಹತ್ರ ಬಂದು ಮಾತಾಡ್ತಾರೆ ಗುರು, ಕರೆಕ್ಟಾಗಿ ಕಿವಿ ಹತ್ರ ಬಂದು ಮಾತಾಡ್ತಾರೆ. ಸಂಧಿ ನೋಡ್ದ ಅವನು ಬಳಿ ಮಗ ನೋಡ್ದ ಮದರ್ ಗಿಫ್ಟ್ ಅಂತೆ. ಯಾ ಅಲಿ ಮದರ್ ಗಿಫ್ಟ್. ಇದು ಸಲ್ಮಾನ್ ಖಾನ್ದು ಏನೋ ಇದೆ, ಸಲ್ಮಾನ್ ಖಾನ್ದು ಪ್ರಮೋಷನ್ ಸೇಲ್ ಅಪ್ ಟು 50% ಆಫ್ ಅಂತ. ಅಯ್ಯಪ್ಪ 70% ಆಫ್ ಮಾಡಿಬಿಟ್ಟಿದ್ದು. ಏನಾರು ಮಾಡ್ಕೊಳ್ಳಿ. ಏನಿತ್ತು ಬ್ರಾ ಸೇಲ, BRS ಸೇಲ್ ಅಪ್ ಟು 70% ಆಫ್ ಅಂತ. ಪಂಚಗರು ಪಂಚವರ ಪಂಚ ಹೆಂಗೆ ಎಂಟ್ರಿ ಕೊಡ್ತಾನೆ ಬಾಂಡು. ಕಾಯ್ಕೊಂಡಿರ್ತಾರೆ ಗುರು, ಏನು ಕೆಲಸ ಇಲ್ಲ ಮುಂಡೆ ಬೇಕಾದ್ರು. ನಮ್ಮ ದೇಶದಲ್ಲಿ 140 ಕೋಟಿ ಪಾಪ್ಯುಲೇಷನ್ ಐತೆ. ಮುಂಡೆ ಮಕ್ಳಿಗೆ ಮಾಡೋಕ್ಕೆ ಏನೂ ಕೆಲಸ ಇಲ್ಲ ಗುರು, ಬರೀ ಇದೇ ಕೆಲಸಗಳು. ಬರೀ ಆಲ್ಟಿಟ್ಯೂಡು ಏನು ಮಾಡ್ತೀವಿ ಅಂತ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸೋದಕ್ಕೇ ಬಡ್ಡೆಕ್ಳು ಹುಟ್ಟಿ ಸಾಯ್ತಾವ್ರೆ, ಉಡ್ಸಿಬಿಟ್ಟವ್ರೆ. ಏನವ್ರು ಅಪ್ಪದಿರೋರು ಹೌದು. ಯಾರೋ ಒಬ್ಬ ಅವ್ರ ಅಪ್ಪ ಪ್ಯಾಲೇಸ್ ಮುಂದೆ ಕಕ್ಕಸ್ಕೊಯ್ತಾ ಇದ್ರೆ ಅಲ್ಲಿ ಕಡ್ಕೊಳ ರಮೇಶಲ್ಲಿ ಹೋಗ್ತಾರೆ ಪಾಸ್ ಆಗ್ತಿರೋನು. Y5742 K09. ಅದೇ ನಾನು ಹೇಳಿಲ್ವಾ ಪ್ರಕಾಶದಲ್ಲಿ ಬಲಂಗೊಚ್ಚಿ ಅದು ಆ ಕಡೆ ಇರಲಿ. ನಾನು ಯಾವ ಕಡೆ ರೋಡಲ್ಲಿ ಹೋಗಿದ್ರು ಸಿಗ್ತಾಯಿದ್ದೆ ಅವನು. ಅವ್ನು ಏನಕ್ಕೆ ಪಾಸ್ ಆಗಿದ್ದು ಅಂದರೆ ನಾನು ಕಡ್ಕೊಳಕ್ಕೆ ಹೋಗಿಲ್ವಲ್ಲ, ಅದಕ್ಕೆ ಅಲ್ಲಿ ಊಟ ಮಿಸ್ ಆಯ್ತಲ್ಲ ನನಗೆ. ಅದು ಕೂಡ ಇದೆ ಸೇಮ್ ರಿಲೇಟೆಡ್. ಅಂದರೆ ನಾನು ಅಲ್ಲಿಗೆ ಹೋಗಿಲ್ಲ, ಎಲ್ಲಿಗೆ ಕಡ್ಕೊಳ ರಮೇಶ್ ಹತ್ರ ಹೋಗಿಲ್ಲ. ಅದಕ್ಕೋಸ್ಕರ ಮೊಬೈಲ್ ಚಾರ್ಜ್ ಮಾಡೋಕ್ಕೂ ಬಿಟ್ಟಿಲ್ಲ, ಎಲ್ಲೂ ಸಿಟಿ ಬಸ್ ಅಲ್ಲೇ ಚಾರ್ಜ್ ಮಾಡೋಕ್ಕೆ ಬಿಟ್ಟಿಲ್ಲ, ರಾಚೆಕಲ್ಲಿ ಚಾರ್ಜ್ ಮಾಡಿಕೊಟ್ಟಿಲ್ಲ, ಅಷ್ಟೇ ಎಲ್ಲ ಊಟ ಕೂಡ ಕೊಟ್ಟಿಲ್ಲ. ಈಗ ಇದು ರೈಲ್ವೆ ಸ್ಟೇಷನ್ ಹತ್ರ ಬೇಕಂತ ಇಂಟೆನ್ಷನ್ ಹೇಳಿಲ್ವಾಗಲೇ. ಡಿಸ್ಟ್ರಿಬ್ಯೂಷನ್ ಎಲ್ಲ ತಿಗ ಉರ್ಸೋಕ್ಕೋಸ್ಕರ ಡಿಸ್ಟ್ರಿಬ್ಯೂಷನ್ ಮಾಡಿರೋದು, ಅಷ್ಟು ಇನ್ವೆಸ್ಟ್ಮೆಂಟ್ ಎಲ್ಲ ತಿಗ ಉರ್ಸೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರೋದು. ನಾನು ಗೆಸ್ ಮಾಡಿದೆ, ಎಲ್ಲರೂ ಕರೆಕ್ಟಾಗಿ ನಾನು ಮುಂದೆ ಕೂತ್ಕೊಂಡು ತಿಂತಾ ಇದ್ದಾಗಲೇ ನಾನು ಗೆಸ್ ಮಾಡಿದೆ. ಚಾರ್ಜ್ ಮಾಡ್ಕೊಂಡು ಬಂದಿಲ್ಲ. ಸುಮಾರು ಒಂದು 10-15 ಜನ ಗುರು ಎಲ್ಲ ತಿಂತಾ ಕೂತಾರೆ. ಒಂದೇ ಥರ ಬಾಟ್ಲು, ಒಂದೇ ಥರ ಪಾರ್ಸೆಲ್ ಕವರು. ಆಗಲೇ ಗೆಸ್ ಮಾಡೋದು ಎಲ್ಲ ಚಾರ್ಜಲ್ಲಿ ಬರ್ತೀವಿ ಊಟ ಆಚೆ ಹೊರಗಡೆ ಡಿಸ್ಟ್ರಿಬ್ಯೂಷನ್ ಮಾಡೋರೆ ಮಿಸ್ ಆಗೋಯ್ತು ಅಂತ ಅನ್ಕೊಬಂದೆ. ಈಚೆ ಬಂದರೆ ಈಚೆನೂ ಉದ್ದಕ್ಕೆಲ್ಲ ಮಾಡೋರು. ಅಂದರೆ ಒಳ್ಳೆ ಹಬ್ಬನೇ ಮಾಡೋಣ. ಯಾರೋ 1000 ರೂಪಾಯಿ ಖರ್ಚಾಗಿರುತ್ತೆ ಖಂಡಿತ. ಬೇಕಂತ ಮಾಡಿರೋ ಕೆಲಸ ಅದು. ಕಡ್ಕೊಳ ರಮೇಶ್ ಅದಕ್ಕೆ ಸರ್ಟಿಫೈ ಮಾಡೋಕ್ಕೋಸ್ಕರ ಬಂದಿರೋದು ಬಾಡಿ ಮಗ. ಅವರು ಆಟೋದಲ್ಲಿ ಬರ್ತಾರಲ್ಲ, ಹಿಂದ್ಗಡೆ ಏನೋ ಎಸೆದ್ರು ಅವರು ಡಸ್ಟ್ಬಿನ್ಗೆ ಬರ್ತಾರೆ ಮುಂದಕ್ಕೆ. AB 3646 ಗಾಡಿ. ಅಲ್ಲಿ ಕಸ ಗುಡ್ಡ ಹಾಕಿದ್ದಾರೆ. ಬೈಕೆಲ್ಲ ಹತ್ರ ಬೈಕ್ ಪಾರ್ಕ್ ಮಾಡಿಬಿಟ್ಟಿದ್ದಾರೆ, ಇಲ್ದಲ್ಲಿ ತೋರಿಸ್ತಾ ಇದೆ. ಕಸಗಳು ಹಾಕಿದಾರಲ್ಲ ಅಲ್ಲಿ ಎಸ್ತಿದ್ರು, ಅಂದರೆ ಬಿಸಾಕಿರ್ತೀವಿ ಎತ್ಕೊ ಅಂತ. ನಾನು ನಿನ್ನೆ ಮೊನ್ನೆ ಎಲ್ಲ ವೀಡಿಯೋಸ್ ತೋರಿಸಿದ್ದೀನಿ ಸುಮಾರು. ಇದ್ರ ಹತ್ರ KR ಹಾಸ್ಪಿಟ್ಲ್ ಹತ್ರ ಆರ್ಗೇಟ್ ಹತ್ರ ಊಟಗಳನ್ನ ಪೊಟ್ನ ಕಟ್ಟಿ ಇಟ್ಟಿದ್ದು. ಅಂದರೆ ಫುಡ್ ನನಗೆ ಕೊಟ್ಟಿರೋದಿಲ್ಲ, ಅವ್ರು ಈಸ್ಕೊಂಡಿರ್ತಾರೆ. ಈಸ್ಕೊಂಡು ಒಂದು ಸ್ವಲ್ಪ ಓಪನ್ ಮಾಡಿಬಿಟ್ಟು ಇಟ್ಟಿರ್ತಾರೆ. ಆರ್ಗನೈಸ್ಡ್ W5196 ಒಡೆಯರ್ಸ್ ನೆಟ್ವರ್ಕ್ ಹೇಳಿದ್ದು ಆರ್ಗನೈಸ್ಡ್ ಅಂತ.
HG 645857 ಆರ್ಗನೈಸ್ ಇದು ಅಂತ ಕರೀತಾನೆ ಅವನ್ನ ಯಾರೋ ಟ್ಯೂಟರ್ ಹಾಕೋ ಒಬ್ಬ ಟ್ಯೂಟರ್ ಹಾಕೋ ಮಾತಾಡೋಕೆ ನಿಂತ್ಕೊಂಡ್ರಲ್ಲ ಸ್ವಲ್ಪ ಜ್ವರ ಕರೀತಾನ ಅವನನ್ನು ಎಲ್ಲ ಆರ್ಗನೈಸ್ ಅದು ಸೌಂಡ್ ಮಾಡೋದು ಸುಮ್ಮನೆ ಟ್ಯೂಟರ್ನ ಹಾಕೋಬಾರ್ದು ಇನ್ನೂ ಬಂದು ನಿಂತ್ಕೊಂಡು ಹೊಗೆ ಬಿಡೋದು ಅದೆಲ್ಲ ಪೂರ್ತಿ ಆರ್ಗನೈಸ್ ಅದು ಇಲ್ಲಿ ಅವನು ಬಾಯಲ್ಲಿ ಸೌಂಡ್ ಮಾಡ್ಕರ್ದ ಇವನು ಬಾಯಲ್ಲಿ ಕರೀತಾ ಇರೋದು ಈ ಬಾಯಲ್ಲಿ ಅಂತ ಎರಡೂ ಕರೆದಿದ್ದ ಆ ಥರ ಮಾತಾಡ್ತಾ ಇರೋದು ಆ್ಯಕ್ಚುಲಿ ಆ ಸ್ಕೂಟರ್ ಮತ್ತು ಇನ್ನೊಂದು 2 ಸ್ಕೂಟರ್ ಪಾಸ್ ಆಯಿತು ಇಲ್ಲಿ ಅವರು ಬ್ಯಾಕಪ್ ಫೀಲ್ಡಿಂಗ್ ಮಾಡ್ಕೊಡ್ತಾರೆ ಬ್ಯಾಕಪ್ ಫೀಲ್ಡಿಂಗ್ ಅಂದರೆ ರೋಡ್ ಅದಕ್ಕೆ ಬಂದು ನಾನು ಅದೇ ಸ್ಪಾಟಲ್ಲಿ ನಿಂತ್ಕೋಬೇಕು ಒಂದು ಸ್ವಲ್ಪ ಹೋಯ್ತು ಅವರು ಪಾಸ್ ಆಗೋವ್ರಿಗೆ ಆ ಥರ ನೋಡ್ಕೊಳ್ತಾರೆ ಅವರು ಸೊ ಆ ಟೈಮಲ್ಲಿ ಇವನು ಬೊಗಳ್ತಾ ಇದ್ದಾನೆ ಆಯ್ತಾರ ಕಯ್ಯಪ್ಪ ಅಂತ ಬೋಟಿ ಮಗ ಉದಾಯಿಸ್ಕೊಳ್ತಾನಲ್ಲ ಇವನು ಅಲ್ಲೇ ಮಾತಾಡೋಕ್ಕೆ ಟ್ರೈ ಮಾಡ್ದ ಒಂದು ಸ್ವಲ್ಪ ಮಾತಾಡ್ದ ಅವ್ರು ರಾಜಶೇಖರ್ನ ಬಲಂಗುಚ್ಚಿ ಅವನು ಮೊಬೈಲ್ ಚಾರ್ಜ್ ಮಾಡಿಕೊಟ್ಟಿಲ್ವಲ್ಲ ಇವತ್ತು ಅದಕ್ಕೆ ತೋರಿಸ್ತಾ ಇರೋದು ಊಟ ಮಿಸ್ ಆಗೋಯ್ತಲ್ಲ ಸೊ ಅವ್ನು ಹಿಂಗೆ ಊಟ ಮಿಸ್ ಮಾಡ್ಬಿಟ್ಟ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಸೊ ಡೇಟು 23 ಸೊ ರಾಜಶೇಖರ್ನಿಂದ ನನಗೆ ಊಟ ಸಿಕ್ಕಲಿಲ್ಲ ಅಂತ ಅಲ್ಲಿ ಹೊಟ್ಟೆ ತೋರಿಸ್ತಾ ಇರೋದು ಶ್ರುತ ಬಳ್ಳಾಳ್ ಬಲಂಗುಚ್ಚಿಗಳು ಏನೋ ಹೇಳ್ಬಿಟ್ಟದ ಕಿತ್ಕೋ ಅಂತ ಏನೋ ಹೇಳ್ಬಿಟ್ಟದ ಒಂದು ವರ್ಷ ಮುಳ್ಸಂದಿಲ್ಲ ನೋಡಿ ಕಾರ್ಯಕ್ರಮ ಶ್ರುತ ಬಳ್ಳಾಳ್ ಶಶಿಧರ ದೀಕ್ಷಿತ್ ಷಣ್ಮುಗಂ ಶಾಂಭವಿ ಶೋಭಾ ಶಬ್ದ ನ್ಯೂಸ್ ಚಾನಲ್ ಶಾರುಖ್ ಖಾನ್ ಶಿವರಾಜ್ ಕುಮಾರ್ ಹಿಂಗೆ ಪಟ್ಟಿ ಉದ್ದಕ್ಕೆ ಬೆಳೀತಿದೆ ಸಚ್ದು ಅಲ್ಲಡಿ ಖಾಲಿ ರೋಡ್ ಐತೆ ಗುರು ಆ ಥರ ಗಾಡಿ ಸೌಂಡ್ ಮಾಡೋದಲ್ಲ ಖಾಲಿ ರೋಡ್ ಆಯ್ತದೆ ಎಗೇನ್ ರಾಜಶೇಖರ ಬಲಂಗುಚ್ಚಿ ಸೌಂಡ್ ಮಾಡ್ತಾ ಇರೋದು 10M4430 ಕ್ರೆಟಾ ಸೌಂಡ್ ಮಾಡಿದವನು ಸುಮ್ಮನೆ ಸೌಂಡ್ ಮಾಡೋದು ಫಿಯರ್ಲೆಸ್ ಹೆದರ್ಕೊಳ್ಳೋಲ್ಲ ನಾವು ಅಂತ MC 7828 RX ಓದೋಕ್ಕಾಗಲಿಲ್ಲ ಯಾರೋ ಹೆಡ್ಲೈಟ್ ನೋಡಿ ಇವರು ಎಷ್ಟು ಜೋರಾಗಿ ಹಾಕಿ ಬಸ್ ಕೂಡ ಪಟ್ವಾರಿ ರೈಮಂಡ್ಸು ಓದ್ಬೇಕು ಗಾಡಿ ನಂಬರ್ ಅದು 41MA 9568 ಎಲ್ಲಿ ರೈಮಂಡ್ಸ್ ಮುಂದೆ ನಿಂತ್ಕೊಂಡು ಹೆಡ್ಲೈಟ್ ಬಿಡ್ತಾ ಇದ್ದಿದ್ದ ಅವನು ಹೈ ಬೀಮ್ ಫಾಸ್ಟಾಗಿ ಬರ್ತಾಯಿಲ್ಲ ಸ್ಲೋವಾಗಿ ಬರ್ತಾನೆ ಅಲ್ಲಾಡಿಸ್ಕೊಂಡು ಅಲ್ಲೂ ಒಬ್ಬ ಹೆಡ್ಲೈಟ್ ಆನ್ ಮಾಡ್ಕೊಂಡು ನಿಂತು ನೋಡಿ ಹೈ ಬೀಮ್ ಕಾಮನಾಗಿ ನೋಟಿಸ್ ಮಾಡಬೇಕಾಗಿರೋದು ಏನಂದರೆ ಹೆಡ್ಲೈಟ್ ಆನ್ ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ ಒಂದೇ ಕಡೆ ಇದು ಹೆಡ್ಲೈಟ್ ಆನ್ ಮಾಡಿಕೊಂಡು ಆ ಗಾಡಿ ನಂಬರ್ನ ಓದೋಕ್ಕಾಗಲ್ಲ ಮೆಡಿಕಲ್ ಸ್ಟೋರ್ ಮುಂದೆ ನಿಂತವನ ನೋಡಿ ಲೆಕ್ಕ ಹಾಕಿ ಅವನು ಹೆಂಗೆ ತಿರುಗಿಸ್ತಾನೆ ಗಾಡಿ ನೋಡಿದ್ರು ಫ್ರೇಮಿಂಗಲ್ಲಿ ಫೋಕಸ್ ಆಗೋಲ್ಲ ಗಾಡಿ ನಂಬರ್ ಓದೋಕ್ಕಾಗ್ತಾಯಿಲ್ಲ 4147 MNKA04 ಇರಬೇಕದು ವರ್ಲ್ಡ್ನ ಗಾಡಿ ಅದು ಯಾಕೆ ಓದೋಕ್ಕಾಗಲಿಲ್ಲ ಅಂದರೆ ಕಣ್ಣಿಗೆ ಬಿಡ್ತಾನೆ ಇದೆ ಒಂದೇ ಸಮ ಹಾರನ್ ಮಾಡ್ತಾ ಇರೋದು ಲಯನ್ ಸಾಹಸ ಸಿಂಹ ಹಾರನ್ ಸೌಂಡ್ ಕೇಳಿಸ್ಕೊಳ್ಳಿ ನಾನು BMW ಅವಾಗಿಂದ ಇಲ್ಲೇ ನಿಂತೈತೆ ಈ ಕಡೆಯಿಂದ ಹೋಗಲು ಸುಮಾರು ಹೊತ್ತು ನೋಡ್ತಾ ನಿಂತಿದ್ದೆ ನಂಬರ್ 1 ತೋರಿಸ್ಕೊಂಡು ಮಾತಾಡ್ತಿರೋದು ಇವನ ಕಡೆ ಲೈಟ್ ಬಿಡ್ತಾವನೆ ಅವಾಗ ನಾನೇ ನಿಂತ್ಕೊಂಡು ನೋಡ್ತಿದ್ದೆ ಇವಾಗ ಇವನೇ ಲೈಟ್ ಬಿಡ್ತಾ ಇರ್ದೆ ಯಾಕೋ ಗೊತ್ತಿಲ್ಲ ಹಾಗೆ ಜಾಗಿ ಬಡಕ್ಕೆ ಏನಾರು ಮಾಡ್ಕೊಂಡೆ
ಬಹುಶಃ ಹೆಡ್ಲೈಟ್ ಬಿಡೋ ಪ್ಲ್ಯಾನ್ ಇತ್ತು ಅಂದ್ಕೊಳ್ತೀನಿ ಅವನಿಗೆ. ಹೆಡ್ಲೈಟ್ ಹನ್ನೊಂದು ಹೆಡ್ಲೈಟ್ಗಳು ಯಾವನೇ ಹೆಡ್ಲೈಟ್ ಬಿಡ್ತಾನೆ. ಇಬ್ಬರು ಮಹೇಂದ್ರ ಕಾರ್, ಅದು ಹಳೆ ಮಹೇಂದ್ರ ಕಾರು. ಅದರಿಂದ ಇನ್ನೊಂದು ಯಾವುದೋ ಬರ್ತೈತೆ. ಯಪ್ಪ ಕಣ್ಣಿಗೆ ಹತ್ರ ಹೋದ್ರೆ ಗಾಡಿ ನಂಬರ್ ಓದೋಕ್ಕಾಗಲ್ಲ ಹೊಡಿಯೋದು ಅಷ್ಟೊಂದು ಜೋರಾಗಿ. ಎಲ್ಲಿ ಜೊತೆಲಿ ಬೊಗಳ್ತಾ ಇರೋದು ನೀವು. ಶಬ್ದ ಹೆಡ್ಲೈಟ್ ಒಂದು ಹೈ ಬೀಮ್ AA4368 ಗಾಡಿ ಅದು. ರಾಜೇಶನ ಬಲಂಗೋಚಿ ಅವನು. ಎಲ್ಲಿವರು ಬರಲೇ ಇಲ್ಲ. ಅದು ಇದೇನೋ ಹೈ ಬೀಮ್ ಬಿಡ್ತಾ ಇದ್ದಿದ್ದು. MK6670 ಹೈ ಬೀಮ್ ಯಾವುದೋ ಒಂದು ದೂರದಲ್ಲಿ ನಿಂತಿತ್ತು. ಅದು ಮಹೇಂದ್ರ 7X ಇದು XUV 700 ಅಂದ್ಕೊಳ್ತೀನಿ. ಅದು DLR ನೋಡಿದ್ರೆ DLR ನೋಡಿದ್ರೆ ಅದೇ ಥರ ಇತ್ತು. ಅದು ಇದ್ರದ್ದು ಒಂದು ಸ್ವಲ್ಪ ಇವರೆಲ್ಲ ಬೇಕಂತ ತೂರಾಡೋದು. ಎಣ್ಣೆ ಹೊಡೆದಿರಲ್ಲ, ಒಂದೇ ಒಂದು ಪೆಗ್ ಹೊಡೆದಿರ್ತಾರೆ. ಅಷ್ಟಕ್ಕೆ ತಲೆ ಮೇಲೆ ಓಡಾಡ್ತಿರ್ತಾರೆ, ಕಾಲಲ್ಲಿ ಓಡಾಡಲ್ಲ. ಸುಮ್ಮನೆ ಆಡೋದು ಅದು ಕೆಲಸ ಹಂಗೆ ಅಷ್ಟೇ. ಅದೇ ಅಸೈನ್ಮೆಂಟ್ ಬೆಳಿಗ್ಗೆ ಸಾಯಂಕಾಲದಿಂದ ಬೆಳಿಗ್ಗೆ ಗಂಟ. ಅಲ್ಲಿ ಹೆಡ್ಲೈಟ್ ಇವು ಹಿಡಿಲೇಬೇಕು. ರಾಂಗ್ ಬದಿಯಲ್ಲಿ ನಿಲ್ಲಿಸ್ಕೊಂಡು ಹೆಡ್ಲೈಟ್ ಬಿಡ್ತಿರೋದೇ ಗೊತ್ತಾ. ಈ ಕಡೆಯಿಂದ ಯಾವ್ದಾದ್ರು ವೆಹಿಕಲ್ ಬರುತ್ತೆ ಅಂತ ತಿರುಗಿ ನೋಡ್ತಾರೆ. KA09 JC 8217 ಅದು. ಎಷ್ಟು ಚೆನ್ನಾಗಿ ಬಿಡ್ತಾನೆ ಗುರು. ಈ ಕಡೆ ತಿರುಗಿ ನೋಡಿದ್ರೆ ನೋಡಲೇಬೇಕಲ್ಲ. ರೋಡ್ ಪಾಸ್ ಆಗ್ಬೇಕಾದ್ರೆ ಅಕ್ಕಿ ಕಡೆ ನೋಡ್ಕೊಂಡೆ ತಾನೇ ಹೋಗಬೇಕು. ತಿರುಗಿ ನೋಡೋಲ್ಲ ಇರಲಿ ಅಂತ. ಎಂಥ ಮಿಂಡ್ರಿಗೆ ಹುಟ್ಟಿರೋ ನನ್ನ ಮಗ. ಅವನು ಅಷ್ಟೇ. ಅಲ್ಲಿ ನೋಡಿ ಎಷ್ಟು ಸ್ಲೋ ಆಗಿ ಬರ್ತಾವನವ. ಆ್ಯಕ್ಟಿವಾ ಹೆವಿ ಸ್ಲೋ ಬರ್ತಾ ಇರೋದು. 11EW ಮುಂದಕ್ಕೆ ಹೋಗೋಕ್ಕಾಗಲ್ಲ, ಮುಂಚೆ ಇತ್ತು ಗಾಡಿ ಅದು. HC 7385 ಗಾಡಿ ಅದು. ಬ್ಯಾಟ್ರಿ 30% ಚಾರ್ಜ್ ಮಾಡಿದೆ. ಇವಾಗ ಎಷ್ಟಿರ್ಬೋದು ಗೊತ್ತಾ? 24% ಇದೆ. ರೈಲ್ವೆ ಸ್ಟೇಷನಿಂದ ಇಲ್ಲಿ ಬರೋಷ್ಟರೊಳಗೆ 6% ಹೊರಗಿದೆ. ಅದು ಅಲ್ಟ್ರಾ ಸೂಪರ್ ಪವರ್ ಸೇವರ್ ಇದ್ರಲ್ಲಿ ಹಾಕಿರೋದು. ಪವರ್ ಮೋಡಲ್ಲಿ ಏನೋ ಬ್ಯಾಟ್ರಿ ಸೇವರ್ ಮೋಡ್ ಹಾಕಿದ್ದೀನಿ. ಅದು ಸೂಪರ್ ಪವರು. ಆಫ್ ಮಾಡೋಂಗೇ ಇಲ್ಲ ಮೊಬೈಲು. WRV MD 605 ಹೆವಿ ಹಾರನ್ ಮಾಡ್ದ. ಬಾಗರು ಇನ್ನೊಂತಾನೆ ಬೇಕಿರೋದು ನನಗೆ. 51AB ಅದು. 51AB 7278. ಅವನಿಗೆ ಬ್ಯಾಕಪ್ ಮಾಡ್ಕೊಡ್ತಿದ್ದೆ. ಅವನೇ ತೆಳ್ಳ ಗಾಡಿ ಅವ. ಕುಮುದಳ ಕನ್ನಡ ಬಾಲಂಗುಚಿ ಅದು. ಅದು ಕುಮುದಳ ಕನ್ನಡ ಬಾಲಂಗುಚಿ ಹೋಗಿದ್ದು. ಇವನು ಪಂಚ, ಅವನ ಹೆಸರೇನು, ದಾರಿ ಒಕ್ಕ ಪಂಚ, ಚಾಮುಂಡಿ ಬೆಟ್ಟ ಪ್ಲಸ್ ತಾತಪ್ಪ ಪ್ರಕಾಶ್ ಬಾಲಂಗುಚಿ. ದೋಪ ಪ್ರಕಾಶ್ ಬಾಲಂಗುಚಿ ಒಳಗೆ ಕೂತಿದ್ದಾನೆ. ಬ್ಯಾಟ್ರಿ ತೀರೋಗುತ್ತೆ. ಬಡ್ಡೆ ಐಕ್ಲು ತಂದು ಹೋಗೋಷ್ಟೊಳಗೆ ಮಲಗೋಷ್ಟೊಳಗೆ ಬ್ಯಾಟ್ರಿ ಕ್ಲೋಸ್ ಆಗೋಗುತ್ತೆ ಬಹುಶಃ.
ಎಕ್ಸ್ಪೋರ್ಟ್ ಏನು ಮಾಡೋಕ್ಕಾಗಲ್ಲ. ನಾಳೆ ರೈಲಲ್ಲಿ ಕೂತ್ಕೊಂಡು ಪವರ್ ಕನೆಕ್ಷನ್ ತೊಗೊಂಡು ಬೆಳಿಗ್ಗೆ ಅಂದರೆ ಸಾಯಂಕಾಲವರೆಗೆ ಮಧ್ಯಾಹ್ನದವರೆಗೆ 2 ರೌಂಡ್ ಹೋಗ್ತೀನಿ, ಅವಾಗ ಎಡಿಟ್ ಮಾಡ್ಕೊಳ್ತೀನಿ. ಹಾರನ್ ಮಾತ್ರ ನಿಲ್ಲೇ ಇಲ್ಲ ಗುರು. ಕ್ಯಾಮ್ರಾ ಆಫ್ ಮಾಡಿದ ತಕ್ಷಣ ಕಿವಿಗೆ ಸ್ವಯ ಪೊಯ್ಯ ಸೌಂಡ್ ಬೀಳುತ್ತೆ. ಸೆಕೆಂಡ್ ರೌಂಡ್ ಇದು ಸೇಮ್ ಕ್ಯಾಂಡಿಡೇಟು. ಹೆಡ್ಲೈಟ್ ಆನ್ ಮಾಡ್ಕೊಬರ್ತಾ ಇರೋದು ಅಲ್ಲಿ ಹೈ ಬೀಮ್. ಈ 9408 ಅದು ಹೆವಿ ಆಗಿ ಮಾಡಿ ಹೋಂಡಾ ಆ್ಯಕ್ಟಿವಾ. ಇವನೇ ಹೆಡ್ಲೈಟ್ ಬಿಡ್ತಾ ಇರೋ ನಿಂತ್ಕೊಂಡಲ್ಲಿ. P9473 ಗಾಡಿ, K09 P9473 ಅಲ್ಲಿ ನಿಂತ್ಕೊಂಡು ಹೆಡ್ಲೈಟ್ ಬಿಡ್ತಿದ್ದವ. ನ್ಯಾನೋ ಆರ್ಗನೈಸ್ಡ್ ಅವನು. ಅಲ್ಲೂ ಬರ್ತಾರೆ ಹೆಡ್ಲೈಟ್ಗಳು ನೋಡು, 1 2 3 ಹೈ ಬೀಮ್ ಹೆಡ್ಲೈಟ್ಗಳಿದ್ದಾವೆ. ಅದುವೇ ಹಿಂಗಡೆ ಹೆಡ್ಲೈಟ್ ಹೈ ಬೀಮ್. ಆಟೋ ಇವ್ನು ನಂಬರ್ ತಪ್ಪಲ್ಲಿ ಓದೋಕ್ಕಾಗಲ್ಲ. ಆಟೋ ಆರ್ಗನೈಸ್ಡ್ ಎಷ್ಟು ನೋಡ್ದಾನೆ. D9335 ಇರಬೇಕು, ನಾಟ್ ಶ್ಯೂರ್. ಒಳಗೆ 11N1920 ಮಂಡ್ಯದು ರಾಕಿಂಗ್ ಸ್ಟಾರ್. ಇದು ಇಲ್ಲ ರಾಕೆಟ್. 17 HP 995. ಅಲ್ಲಿ ಕಿಸ್ಕೊಂಬರೋ ಹೋಯ್ತಾ ಇಲ್ಲ. ಅಲ್ಲಿ ಆ್ಯಕ್ಚುಲಿ ಹುಡುಗಿ ಟಾಂಗ ಗಾಡಿ ಇದೆಯಲ್ಲ, ಅದು ಸಾರೋಟು, ಅವನು ಅದಕ್ಕೆ ಆಕರ್ಸ್ತಾನೆ. ರಾಕೆಟ್ ರಾಣಿ ಅಂತಲೇ ಬರ್ದೈತೆ ಮೇಲೆ. ಆರ್ಗನೈಸ್ ಇದೆ, ಬೇಕಂತ ಮಾಡಿರೋದು. ಈಗ ಔಷಧ ಅಂತಾರಲ್ಲ ಅದಕ್ಕೆ. ಅಲ್ಲಿ ಜಾವ ಹಳೆ ಗಾಡಿ ಹೋಗ್ತಾರಲ್ಲ, ಅದೇನಕ್ಕೆ ತೋರಿಸ್ತಾ ಇರೋದು ಜಾವ ಹಳೆ ಗಾಡಿ ಅಂದರೆ. ಆಗ ಅದನ್ನ ಹೇಳಿಲ್ವಾ, ರಾಕಿಂಗ್ ಸ್ಟಾರ್ ಎಷ್ಟದು ನೋಡಪ್ಪ, ಬಾಯ್ ಬಿಡ್ಕೊಂಡು ನೋಡ್ತಾವನು. ರಾಕಿಂಗ್ ಸ್ಟಾರ್ ಎಷ್ಟದು ಅಂದರೆ ಹೆಡ್ಲೈಟ್ ಆನ್ ಮಾಡ್ಕೊಂಡು ಹೈ ಬೀಮ್ ಆನ್ ಮಾಡ್ಕೊಂಡು ಬರ್ತಾ ಇರೋದು. ಅಂದರೆ ಜಾವ ಫ್ಯಾಮಿಲಿ, ನವೀನ್ ಫ್ಯಾಮಿಲಿಯ ಎಷ್ಟು 5th ಜನರೇಷನ್ ಎಲ್ಲೋ ಕಿಂಗ್ಗಳು. ನಾಗರಾಜಗೌಡ ಇದ್ರಲ್ಲ, ಸೇಮ್ ಅದೇ ಥರ. ಅಂದರೆ ಡಬಲ್ ಮಹೇಂದ್ರ ಆ್ಯಂಡ್ ಮಹೇಂದ್ರ ಇರುತ್ತಲ್ಲ, ಆ ಥರ ನಾವು ಡಬಲ್ ಮಾಡ್ತೀವಿ ಅಂತ ಅದನ್ನು ಅಡ್ವೊಕೇಟ್ ಮಾಡ್ತಿದ್ವಿ. ಇದು ಆಗಲೂ ಕವರ್ ಮಾಡಿದೆ. ಇಲ್ಲಿ ಲಾಡು ಇಟ್ಟಿದ್ದಾರಲ್ಲ, ಇಲ್ಲಿ ಆಟೋ K55 9356 ಇಲ್ಲೇ ಅವಾಗ ಪ್ರೀವಿಯಸ್ ವೀಡಿಯೋದಲ್ಲಿದೆ. ಅಂದರೆ ಇದೇ ವೀಡಿಯೋದಲ್ಲಿ ಪ್ರೀವಿಯಸ್ ಅಂದರೆ ಇವತ್ತಿನ ವೀಡಿಯೋದಲ್ಲೇ ಪ್ರೀವಿಯಸ್ ಶಾರ್ಟ್ಸಲ್ಲಿದೆ ಅದು. ಇಲ್ಲಿ ಲಾಡು ಏನೋ ಬೇಕ್ರಿ ಐಟಮ್ ಮತ್ತು ಬಾತು ವಡೆ ಎಲ್ಲ ಬಿಸಾಕಿದ್ರಲ್ಲ, ಅಷ್ಟು ಸ್ವಲ್ಪ ತಿಂದ್ಬಿಟ್ಟು. ಸೊ ಅದೇ ಇದರಲ್ಲಿ ಹೇಳಿದ್ನಲ್ಲ, ರೈಲ್ವೆ ಸ್ಟೇಷನ್ ಸ್ಟೋರಿ ಸೇಮ್. ಅಂದರೆ ಈಸ್ಕೊಂಡು ಸ್ವಲ್ಪ ತಿಂದ್ಬಿಟ್ಟು ಎಸ್ತಿರ್ತಾರೆ, ಬಿಟ್ಟಿರ್ತಾರೆ. ಅಥವಾ ಏನು ಹೇಳೋದು, ಓಪನ್ ಮಾಡಿರಲ್ಲ, ಈಸ್ಕೊಂಡು ಅಲ್ಲಿ ರೋಡಲ್ಲಿ ಇಟ್ಟಿರ್ತಾರೆ. ಆ ಥರ ಡೈರೆಕ್ಟಾಗಿ ಕೈ ಕೊಡೋಲ್ಲ ಯಾರೂ, ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡಲ್ಲ. ಅಲ್ಲಿ ಹೋಮ್ಲೆಸ್ಗಳು ಕೊಡ್ತಾರೆ, ಅವ್ರು ಈಸ್ಕೊಂಡು ನಾನು ಕೊಡೋದು. ಅದು ಡೈರೆಕ್ಟಾಗಿ ಕೊಡೋಲ್ಲ, ಎಲ್ಲರೂ ಇಟ್ಟಿರ್ತಾರೆ, ಎತ್ಕೋಬೇಕು. ಆ ಥರ ಅವ್ನು ಆಟೋದ ನಿಂತಿರೋದೇನಕ್ಕೆ ಅಂದರೆ ಮುಂದೆ ಟೈಟರ್ ತಿಮ್ಮೋದು. ಮುಂದೆ ಟೈಟರ್ ತಿಮ್ಮ ಅಂದರೆ ಅಲ್ಲಿ ಊಟ ಇಟ್ಟಿದ್ದಾರಲ್ಲ, ಅದನ್ನು ಕಾಯ್ಕೊಂಡು ನೀವು ಕೂತಿರೋದು ನಾವು. ನಮಗೆ ಅಂದರೆ ನಾನು ಎತ್ಕೊಬಿಟ್ರೆ ಅದಕ್ಕೆ ಆ ಥರ. ಸರ್ ಮಧ್ಯಾಹ್ನ 1 ಲೀಟ್ರ್ ಇರ್ತದೆ. ಮಧ್ಯಾಹ್ನ ಎಸಿ ಅಂದಿದ್ದೆ. ಚಾಪೆ ಅದು ಆ್ಯಕ್ಚುಲಿ ರೋಡಲ್ಲಿ ಬಿದ್ದಿರೋದು. ಅಲ್ಲಿ ಬಿದ್ದಿದ್ದಲ್ಲ ಚಾಪೆ, ಅದು ಚಾಪೆ. ಅಲ್ಲಿ KTM ಗಾಡಿ ಬಂದೋಯ್ತು. ಬಹುಶಃ ರೋಡಲ್ಲಿ ಓಡಾಡಬೇಕಾದ್ರೆ ಪ್ಲಾಸ್ಟಿಕ್ ಕವರ್ ಈ ಥರದ್ದು ಏನಾದ್ರು ಎಸಿತೀವಿ ಸ್ಪೀಡ್ ಆಗೋ ಥರ ಅಂತ ಏನೋ ಆ್ಯಕ್ಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದವನು. ಚಾಪೆ ನಂಬರ್ 4 ಚರಣ ಬಲಂಗೋಚಿ ಅಲ್ಲಿ ನಿಂತ್ಕೊಂಡಿದ್ದೆ. ಆ್ಯಕ್ಚುಲಿ ಒಬ್ಬ ನನ್ನ ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿದಾಗ ಅವನು ಇದ್ದ. ಫ್ರೇಮಿಂಗಲ್ಲಿ ಬಂದಿದ್ದಾನೇನೋ ಐಡಿಯಾ ಇಲ್ಲ.
ವಿಡಿಯೋ ನಾನು ಆ್ಯಕ್ಚುಲಿ ಹಿಡನ್ ಕ್ಯಾಮ್ರಾದಲ್ಲಿ ಕವರ್ ಮಾಡ್ತಾ ಇರೋದು, ಸೊ ಹೀಗಾಗಿ ಗೊತ್ತಿಲ್ಲ. ಅದು ಆಗುತ್ತೆ. ಏನು ಚರಣನ ಟೀಮ್ ಅವರು ಅಥವಾ ನೆಟ್ವರ್ಕ್ ಅವರು KTM ಗಾಡಿ ತೊಗೊಳೋದಕ್ಕೆ ದುಡ್ಡು ಪೇಮೆಂಟ್ ಮಾಡ್ತಾರೆ ಅನ್ನೋದು ಆಗುತ್ತೆ ಒಂದು. ಇನ್ನೊಂದು, ನೀನು ಗಾಡಿ ತೊಗೊಂಡು ಓಡಾಡ್ಬೇಕಾದ್ರೆ ನಾವು ರೋಡಲ್ಲಿ ಈ ಥರ ತೊಂದರೆಗಳು ಕೊಡ್ತೀವಿ ಅಂತ ಆಗುತ್ತೆ. ಗಾಡೀಲಿ ಹೋಗ್ಬೇಕಾದ್ರೆ ಪ್ಲಾಸ್ಟಿಕ್ ಕವರ್ ಆಳು ಮುಳೆ ಬಿದ್ದರೆ ಸ್ಕಿಡ್ಡಾಗಿ ಡಮಾರ್ ಎಲ್ಲ ಔಟು. ಆ್ಯಕ್ಚುಲಿ ನಾನೇ ರೋಡಲ್ಲಿ ಓಡಾಡ್ಬೇಕಾದ್ರೆ ಈ ಥರ ಕಾಣ್ತದಲ್ಲ, ಈ ಥರದಲ್ಲಿ ಎತ್ತಾಗ್ತಾಯಿದೆ ಮುಂಚೆ. ಅದನ್ನೇ ಅಭ್ಯಾಸ ಮಾಡ್ಕೊಂಬಿಟ್ರು, ಉದ್ದಕ್ಕೂ ಆಗ್ತಾಯಿದ್ರು ಬರೀ. ಆಮೇಲೆ ಎತ್ತಾಕೋದು ಬಿಟ್ಬಿಟ್ಟೆ, ಬಡತಾವಂತ. ಇಲ್ಲಿ ನಾನು ಅವಾಗ ಮಧ್ಯಾಹ್ನ ಕೇಳಿದ್ದಕ್ಕೆ ಇವಾಗ ಇಟ್ಟವ್ರೆ. 2 ಲೀಟ್ರ್ ವಾಟರ್ ಬಾಟ್ಲ್ ಇಟ್ರಪ್ಪ ಶೇವಿಂಗ್ ಮಾಡಬೇಕು ಅಂತ ಹೇಳಿದ್ರೆ, ಅವಾಗ ಮಧ್ಯಾಹ್ನ ಇಟ್ಟಿಲ್ಲ, ಇವಾಗ ಇಟ್ಟವ್ರೆ. ಹೆಡ್ಲೈಟ್ ಆನ್ ಮಾಡ್ಕೊಂಬತ್ತಾರ್ದು. ಒಣದಿರ ಕಂಠೀರವ ಓದೋಕ್ಕಾಗಲ್ಲ, ಕಣ್ಣು ರವ ಅಂತ ಐತೆ. ಆಯ್ತು ಬಾಚಿನ ಆ ಗಾಡಿ ನಂಬರ್ ರೆಕಾರ್ಡ್ ಆಗಿದ್ರೆ ನೋಡ್ಕೊಳ್ರಪ್ಪ. ನನ್ನ ಕಣ್ಣು ಅಂತ ಓದೋಕ್ಕಾಗಲಿಲ್ಲ. ಕಣ್ಣಿಗೆ ಬೇಕಂತ ಹೈ ಬೀಮ್ ಬಿಡೋದು ಬಟ್ಟೆ ಹಾಕಿಲ್ಲ, ಅದಕ್ಕೋಸ್ಕರ. ಆ್ಯಕ್ಚುಲಿ ಯಾವ ಮಟ್ಟಿಗೆ ಹೈ ಬೀಮ್ ಬಿಡ್ತಾರೆ ಅಂದರೆ, ಕಣ್ಣು ನೋವು ತಲೆನೋವು ಬಂದುಬಿಟ್ಟಿದೆ ನನಗೆ. ಬಂದುಬಿಡೋದು ನನಗೆ ಯಾವ ಮಟ್ಟಿಗೆ ಬರ್ತಿತ್ತು ಅಂದರೆ, ತಡ್ಕೊಳಕ್ಕಾಗದೆ ಬಲಿಕೋಗ್ಬಿಡ್ತಾಯಿದೆ ದಿನಿಗಟ್ಲೆ. ರಂಗ ಕುಂದಳಕ್ಕಂದ್ರೆ ಬಲ ಬಚ್ಚಿಯವರು ಗಾಡಿ ನಂಬರ್ ಓದಬೇಕಿತ್ತು, ಕಾಣ್ತಾ ಇಲ್ಲ ಆ್ಯಕ್ಚುಲಿ. ಇನ್ನೂ ಒಂದು ಹೈ ಬೀಮ್. ಕುಮಾರ್ ಥರ ಇದ್ದಾನೆ ಅವನು, ಕುಮಾರ್ ಇಟಿಗೆಗೂಡು ಕುಮಾರ್ ಥರ ಇದ್ದಾನೆ ನೋಡೋಕ್ಕೆ. ಯಾರೋ ಅದು ಅವಾಗವಾಗ ಕಾಣ್ತಾನೆ ಇರ್ತದೆ. ಅದು ಅಲ್ಲೂ ಬರ್ತದೆ, ಅದು ಎಲ್ಲೇ ವೀಡಿಯೋ ರೆಕಾರ್ಡ್ ಮಾಡಿ ನಿಶ್ಚಯ ಅವರು. ಎಲ್ಲಿ ಗೊತ್ತಾ, ಅಶೋಕಾಪುರಂ ರೈಲ್ವೆ ಸ್ಟೇಷನ್ ಇದೆ, ಅಲ್ಲೂ ನೋಡಿದ್ದೀನಿ ನಾನು ಇದನ್ನು. ಫೋನ್ ಕೆಳಗೆ ಮಡಗಂಗೆ ಇಲ್ಲ. ಟಾಯ್ಲೆಟ್ ಮಾಡೋಕ್ಕೆ ಮುದಿ ಮುಂಡೆದೆ ಯಾವುದೋ ಬರ್ತೈತೆ, ಹಿರೇಟೆ ಜಯ ನಾಗರಿಕ. ಅಲ್ಲಿ ಬೇಕಂತ ಪೋಸ್ಟ್ ಕೊಡ್ತಾ ಇರೋದು, ಥಮ್ಸಪ್ ತೋರಿಸ್ತಾ ಇರೋದು. ಕೈಯಲ್ಲಿರೋ ಕವರ್ ಓದೋದು ಏನಕ್ಕೆ ಥಮ್ಸಪ್ ತೋರಿಸ್ತಾನೆ ಗೊತ್ತಾಗುತ್ತೆ. ಅಲ್ಲೊಬ್ಬ ನಿಂತಾನೆ. ಅವನು ಯಾಕೆ ನಿಂತವನೇ ಗೊತ್ತಾಗಿಲ್ಲ. ಯಾಕೆ ನಿಂತಾರೋ ಗೊತ್ತಿಲ್ಲ. ಇಲ್ಲಿ ವೇಶ್ಯಾವಾಟಿಕೆ ನಡೆಯುತ್ತೆ ಇಲ್ಲಿ ಈ ಜಾಗದಲ್ಲಿ. ಅದಕ್ಕೆ ಅದಿರ್ಬೋದು, ಅವನ ಕಡೆ ಯಾರು ಒಳಕ್ಕೆ ಹೋಗಿರ್ಬೋದು. ಹೋಗೆ ಗಾಡಿ ನಂಬರ್ ಓದೋಕ್ಕಾಗ್ತಿಲ್ಲ. 310 ಅಥವಾ 19 ಎರಡರಲ್ಲೊಂದು ಗಾಡಿ ನಂಬರ್ ಓದೋಕ್ಕಾಗ್ತದೆ. ಆಟೋಗಳು ಎಷ್ಟಿರಬಾರ್ದಾಗಿರೋ, ಒಂದೇ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 4 ಸಂಖ್ಯೆ ಆಟೋ ಇರ್ತದೆ ಅಂದರೆ ಎಷ್ಟು 1000 ಲೆಕ್ಕದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 1000 ಲೆಕ್ಕದಲ್ಲಿ ಆಟೋ ಇರ್ತದೆ ಅಂದರೆ ಸಿಟಿಲೆಲ್ಲ. ಅಯ್ಯಪ್ಪ ಏನು ಗುರು, ಅಷ್ಟೊಂದು ಆಟೋಗಳು ಸಿಟಿಲೆಲ್ಲ. ಅದೇ ಬಿಸ್ನೆಸ್ ಆಯ್ತಾಯಿತ್ತು. ಸುಮ್ಮನೆ ತೊಗೊಬಂದು ಸೋಕಿ ಮಾಡ್ತಾವ್ರೋ ಗೊತ್ತಿಲ್ಲಪ್ಪ. ಆದರೂ ಆಗ್ಬೋದು, ಅದೇನು ಕಡಿಮೆ ಕೇಳ್ತಾರ. ನಾನು ನೋಡಿರೋ ಪ್ರಕಾರ ರೈಲ್ವೆ ಸ್ಟೇಷನಿಂದ ಅದಕ್ಕೆ ಸಬರ್ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡೋಗೋಕ್ಕೆ 60 ರೂಪಾಯಿ 100 ರೂಪಾಯಿ ಎಲ್ಲ ಕೇಳ್ತಾರೆ. ಎಷ್ಟು 1 ಲೀಟ್ರ್ ಪೆಟ್ರೋಲ್ ಖರ್ಚಾಗೋಗುತ್ತೆ ಅಲ್ಲಿಗೆ. ಆರಾಮ್ಸೆ ಮಾಡ್ಬೋದು. ಪಾಪ್ಯುಲೇಷನ್ ಏನು ಕಡಿಮೆ ಇಲ್ವಲ್ಲ ದೇಶದಲ್ಲಿ. 40 ಕೋಟಿ ಪಾಪ್ಯುಲೇಷನ್ ಇದೆ. ಗಿಜಿ ಅಂತ ಬುತ್ತಿ ಸಾಯ್ತಾರೆ ಜನಗಳು ಎಲ್ಲ. ಉಟ್ಬಿಟ್ಟವ್ರಲ್ಲ, ಇನ್ನೇನು ಮಾಡೋದು. ಟಾಯ್ಲೆಟ್ ಮಾಡೋಕ್ಕೂ ಒಬ್ಬ ಬಂದ್ಬಿಡೋರು. ನನಗಿಂತ ಮುಂಚೆ ಟಾಯ್ಲೆಟ್ ಮಾಡ್ಬಿಡ್ಬೇಕು ಸೋಳೆ ಮಕ್ಕಳು. ಇಲ್ಲಿ ಹೋಗ್ತಾ ಇರೋನು ಅಲ್ಲಿ ಫ್ರೇಮಿಂಗ್ ಮಾಡೋದ್ರೆ ಅವನು ಟಾಯ್ಲೆಟ್ ಮಾಡಿದಾಗ ಮುಂದೆ ಪಾಸ್ ಆದ್ಮೇಲೆ ಬಹುಶಃ ಬರ್ತಿರೋ ಕುಮಾರ್ ತಮ್ಮ ಇರಬೇಕು ಅಂದ್ಕೊಳ್ತೀನಿ. ಬಾಕಿ ಸ್ಟೈಲ್ ಹಂಗೆ ಇದೆ. ಹಾಂ, ಖಂಡಿತ. ಬೆಳಗ್ಗೆ ಎದ್ದು ಕೂಡಲೇ ಮುಖ ನೋಡಿದ್ದಿದೆ. ವಿಭೂತಿ ಪಟ್ಟೆ ಹಾಕ್ಕೊಂಡು ಅಲ್ಕಿಸ್ ದುರ್ಗಾಂಬ ವಿಭೂತಿ ಪಟ್ಟೆ ಹಾಕ್ಕೊಂಡು, ಯಾವ ಗಾತ್ರ ವಿಭೂತಿ ಪಟ್ಟೆ ಹಾಕಿದ ಅಂದರೆ ಹಣೆಯಲ್ಲಿ ಒಂದೇ ಒಂದು MM ಕೂಡ ಜಾಗ ಖಾಲಿ ಇರಲಿಲ್ಲ ಅನ್ಸುತ್ತೆ. ಆ ಗಾತ್ರಕ್ಕೆ ಬಿಳಿ ಕಲರ್ದು ವಿಭೂತಿ ಹಾಕ್ಕೊಂಡು ಅಲ್ಕಿಸ್ಕೊಂಡು ಹಿ ಅಂತ ಹೋಗ್ತಾ ಇದ್ದ ಅವನು.
ಅಂದರೆ ಇವತ್ತಿನಿಗೆ ವಿಭೂತಿ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಿಡೋದಿಲ್ಲ ಅನ್ನೋ ಥರ ಮುನ್ಸೂಚನೆ ಬೆಳಿಗ್ಗೆನೇ ಕೊಟ್ಟಿದ್ದಾರೆ. ನನಗೂ ಚೆನ್ನಾಗಿ ಗೊತ್ತಿತ್ತು, ಅದಕ್ಕೋಸ್ಕರ ನಾನು ಟ್ರೈ ಅಂತೂ ಮಾಡಿದೆ ಒಟ್ಟಲ್ಲಿ. ಆದರೆ ಹೆವಿ ರಿಸ್ಕ್ ತೊಗೊಳಕ್ಕಂತೂ ಹೋಗಿಲ್ಲ. ಟ್ರೈ ಮಾಡಿದರೆ ಹೋಗ್ಬೋದಿತ್ತು. ರಾಜಶೇಖರ ಅಂಗಡಿಗೆ ಹೋಗ್ಬಿಟ್ಟು ನನ್ನ ಹತ್ರ ದುಡ್ಡು ಕೇಳಿ ಹೋಗಿ ದುಡ್ಡು ಇಸ್ಕೊಂಡು ಸಿಟಿ ಬಸ್ ಸ್ಟ್ಯಾಂಡ್ ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿ ಬಸ್ ಹತ್ಕೊಂಡು ಹೋಗ್ಬೇಕಿತ್ತು. ನನ್ನ ಪ್ಲ್ಯಾನು ಅದೇ ಇದ್ದಿತ್ತು. ಆದರೆ ಯಾಕೋ ಬೇಡ ಅನ್ನಿಸ್ತು, ಸುಮ್ಮನಾಗೋದು. 100 ಗಂಟೆ ಹೋಗಿ ಅಲ್ಲಿ ಫ್ಲಾಪ್ ಆಗೋದ್ರೆ ಕಷ್ಟ. ಅಂದರೆ ವಿಭೂತಿ ಮಹದೇಶ್ವರ ದೇವಸ್ಥಾನಕ್ಕೆ ಹೋದ್ಮೇಲೆ ಅವರು ದೇವ್ರು ಹೊಂಡೈತಿಗಪ್ಪ ಕುತ್ಕಪ್ಪ ಸಂಜೆ ಬರ್ತದೆ ಅಥವಾ ಶುಕ್ರವಾರ ಬಪ್ಪ ಅಂತೇಳಿಬಿಟ್ರೆ, ಅಥವಾ ಇಲ್ಲೇ ಉಳ್ಕೊ ಇವತ್ತು ಹಂಗೆ ಹಿಂಗೆ ಕತೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಎಲ್ಲ ಪ್ಲ್ಯಾನೇ ಡಮಾರ್. ನನಗಲ್ಲಿ ಒಂದು ದಿವಸ ಅಷ್ಟೇ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನ್ನ ಪ್ಲ್ಯಾನ್ ಇರೋದು. ಹೀಗಾಗಿ ನಾನೇ ಸ್ಲೋ ಮಾಡಿದೆ, ಹೋಗಿಲ್ಲ. ಸೊ ಅದಕ್ಕೆ ಕ್ಲೈಮ್ ಮಾಡ್ಕೊತಿರೋದೇನು ಅಂದರೆ, ನಾವು ನಿನ್ನಿಂದ ಹೋಗೋ ಬಿಡಲಿಲ್ಲ ಅಂತ ಇವ್ರು ಕ್ಲೈಮ್ ಮಾಡ್ಕೊಳ್ತಾ ಇದ್ದಾರೆ. ಅವ್ನು ಕುಮಾರ್ ತಮ್ಮ ಅವ್ನು ಹೋದವನು. ಮೀಟಿಂಗ್ ಇನ್ ಪ್ರೋಗ್ರೆಸ್. ಮುಂದೆ ಟೈಟಲ್ ತಿನ್ನೋದು ಅಲ್ಲ ಬಚ್ಚು ಅಕ್ಕಿಂಗ್ ಮಾಡ್ತಾವನೆ. ಮಾಮೂಲಿ ಅವತ್ತಿನ ದಿವಸ ಫ್ರೆಂಡ್ಗಳು ಬಂದು ಮಾಡಿದ್ದೀನಿ ಅಂತ ತೊಳ್ಕೊಳ್ತೀನಿ ಅವನ್ನ. ಇವರು ಮುಂದೆ ಟೈಟಲ್ ತಿನ್ನಲ್ಲಿ ಸಾಬ್ರು ನಿರಾಶ್ರಿತ ಪರಿಹಾರ ಕೇಂದ್ರದಲ್ಲಿ ಸಾಬ್ರು ಇದ್ದಾನಲ್ಲೊಬ್ಬ, ಅವನು ಇಲ್ಲಿ ಬರ್ತಾನಲ್ಲ. ನಿರಾಶ್ರಿತ ಪರಿಹಾರ ಕೇಂದ್ರದಲ್ಲೊಬ್ಬ ಉಳ್ಕೊತಾನಲ್ಲ, ಅವನು ಇಲ್ಲಿ ಬಂದು ಉಳ್ಕೊತಾನಲ್ಲ. ಅವನು ಮಾಮೂಲಿ ಫ್ಯೂ ಡೇಸ್ ಬ್ಯಾಕ್ ಒಂದು ಇದೇ ಸ್ಟೋರಿ ನಡೆದಿತ್ತು. ಅವನು ಎಣ್ಣೆ ಹೊಡ್ಕೊಂಡು ಬೆಳಗಿದ್ದ. ಈ ಬಾಟ್ಲ್ ಆಯ್ತಾನಲ್ಲ, ಅವನು ಮುದ್ದು ಮಾಡಿ ತಿನ್ನಿಸ್ತಾ ಇದೆ, ಎದ್ದೇಳು ಅಂತ ಮುದ್ದು ಮಾಡಿ ಊಟ ಮಾಡ್ತಿದ್ದ. ಅದು ನಾನ್ ವೆಜ್ನ, ಅದು ವಿತ್ ಮಿನರಲ್ ವಾಟರ್, 2 ಲೀಟರ್ ಮಿನರಲ್ ವಾಟರ್ ಬಾಟ್ಲ್ ತೊಗೊಬಂದು. ಸೊ ಅದೇ ರಿಪೀಟೆಡ್ ಇವತ್ತು. ಅಂದರೆ ನಾನ್ ವೆಜ್ ಊಟ ಏನೋ ಮಾಡ್ಕೊಂಡು ತಿಂತ ಕೂತವ್ರೆ. ಮಾಮೂಲಿ ವಾಟರ್ ಬಾಟ್ಲ್ 2 ಲೀಟ್ರ್ ಹೊಸ ವಾಟರ್ ಬಾಟ್ಲ್ ಓಪನ್ ಮಾಡಿಕೊಂಡು ನನ್ನ ಕಡೆ ನೋಡ್ಕೊಂಡು ಕೂತಿದ್ದು. ಸೇಮ್ ರಿಪೀಟೆಡ್. ಮೊನ್ನೆ ನಡೀತಲ್ಲ, ಅದು ಮಾತಾಡ್ತಾ ಇರೋದು ಏನಕ್ಕೆ ಅಂದರೆ ಸೌಂಡ್ ಫಾರ್ಮುಲಾ. ಸಮಯಸ್ಥಾನಲ್ಲ ಅವನು, ಅದೇ ಜಸ್ಟಿಂಟ್ ಲೋಕೇಶ್ ಥರ ಇದ್ದಾನಲ್ಲ ನೋಡೋದಕ್ಕೆ. ಅವನು ಇಷ್ಟೋ ತನಕ ದನ ಹೊಡಿಯೋಕ್ಕೆ ಬಂದಿಲ್ಲ, ಹಸ ಹೊಡಿಯೋಕ್ಕೆ ಬಂದಿಲ್ಲ. ಇವಾಗ ಬಂದವನು ಹಸ ಹೊಡ್ಕೊಂಡು ಹೋಗೋಕ್ಕೆ. ಚರ್ಕ ಪರ್ಕ ಅಂತ ಹೇಳ್ಕೊಂಡು. ನಾಗಾರ್ಜುನ್ ಇರಬೇಕು. ನಾಗಾರ್ಜುನ್ ಮೂವಿ ಇಲ್ಲೆಲ್ಲ ಶೂಟಿಂಗ್ ನಡೀತಾ ಇದೆ. ಅದ್ರದ್ದನ್ನು ಇಲ್ಲಿ ಅಂಗಡಿ ಬಿಚ್ಕೊಂಡ್ಬಿಟ್ಟಿದ್ದಾರೆ ಊಟ ಗಿಟ್ಟದ್ದು. ಆ್ಯಕ್ಚುಲಿ ನಾನು ಹೋಗೋಣ ಅಂತ ಅಂದ್ಕೊಂಡಿದ್ದೆ ನಾಗಾರ್ಜುನ್ ನೋಡೋಕೆ. ಅದಕ್ಕೆ ಅವರು ಐಶ್ವರ್ಯ ಅರ್ಜುನ್ ಬಾಲಂಗೋಚ್ ಪದ ತೋರಿಸ್ತಾ ಇದ್ದಿದ್ದು. ಅರ್ಜುನ್ ನಾಗಾರ್ಜುನ್ ಮತ್ತು ಅಲ್ಲೂ ಅರ್ಜುನ್ ಸರ್ಜಾ ನಟವ್ರಿಗೆ ಬರ್ತಾರಲ್ಲ. ಆ್ಯಕ್ಚುಲಿ ದೀಪು ಶೂಟಿಂಗ್ ನಡೀತೈತೆ, ನಾಗಾರ್ಜುನ್ದು ಹೋಗ್ತಾಯಿದ್ದೀನಿ ಅಲ್ಲಿಗೆ ಅಂದ. ಮತ್ತು ಚಿಕ್ಕ ಊಟ ಎಲ್ಲ ಹಾಕಿದ್ರು ನನಗೆ ಹಂಗೆ ಅಂತ ಹೇಳ್ದ. ಸರಿ, ನಾನು ಆ್ಯಕ್ಚುಲಿ ನಾಗಾರ್ಜುನ್ ನೋಡೋಣ ಅಂದ್ಬಿಟ್ಟು ಸರಿ ಯಾವಾಗ ಸಿಗ್ತಾರೆ ಬರ್ತೀನಿ, ಶೂಟಿಂಗ್ ನಡೀತಾಯಿದ್ದು, ಎಷ್ಟು ದಿವಸ ನಡೀತಾಯಿದೆ ಎಲ್ಲ ವಿಚಾರಿಸ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದೆ. ಆದರೆ ಹೋಗಲಿಲ್ಲ, ಸ್ಪಾಟ್ಗೆ ಬರ್ತಾಯಿತ್ತು. ಈಗ ನಾಗಾರ್ಜುನ್ ಅದು ಶೂಟಿಂಗ್ ಸ್ಪಾಟ್ ನೋಡೋದ್ಮೇಲೆ ಜ್ಞಾಪಕ ಬರ್ತೈತೆ. ಆಮೇಲೆ ಅದಕ್ಕೋಸ್ಕರನೇ ಹುಡುಗಿ ಐಶ್ವರ್ಯ ಅರ್ಜುನ್ ಬಾಲಂಗೋಚಿ ಪದ ತೋರಿಸ್ತಾ ಇದ್ದಿದ್ದು. ಸುಮ್ಮನೆ ಯಾರು ನೋಡಿದ್ದು ಅವ್ನು ಆಟೋದವನು. ಅವ್ನು ಮುಂದೆ ಯಾರು ನೋಡಿ, ಅಲ್ಲಿ ಈ ಆಟೋದವ್ನು ಮುಂದೆ ಯಾರು ನೋಡ್ದ, ಬೇಡ್ರೆ ಕೊಟ್ಟು ನನ್ನ ಮಕ್ಕಳ. ಅಲ್ಲಿ ಇನ್ನೊಬ್ಬ ಸುಮ್ಮನೆ ಯಾರು ನೋಡಿತಾ ಇರೋದು. ಅಲ್ಲಿ ಕೆರಿತಾ ಇರೋದು, ದಸರಾ ಧೂಳು ಎಳಿಸ್ತಾ ಇರೋದು. ಅಲ್ಲಿ ಮೊಬೈಲ್ ಚಾರ್ಜ್ಗೆ ಹಾಕ್ಕೊಳ್ತಿರಲಿಲ್ಲ, ಸೊ ಅದಕ್ಕೆ ದಸರಾ ಧೂಳು ಎಳಿಸ್ತಾ ಇರೋದು ಅಮ್ಮ. ಕರೆಕ್ಟಾಗಿ ಅದೇ ಪಾಯಿಂಟಲ್ಲಿ ಹೇಳಿ ಕೆರಿತಾ ಇರೋ ಲೆಕ್ಕ ಹಾಕಗೆ. ಬೇರೆ ಪಾಯಿಂಟೆಲ್ಲ ಚಾರ್ಜ್ ಮಾಡೋದು ಬೆಟರ್. ಸ್ವಲ್ಪ ಹೊತ್ತು ಮಾಡಲೇಬೇಕು. 10% ಐತೆ ಅಷ್ಟೇ. 10% ಯಾವ ಮೂಲೆಗೆ ಆಗುತ್ತೆ. ಅಲ್ಲಿಂದ KRS ಪಟ್ಲೆಗೆ ಹೊರಗೆ ಮುಗಿದೋಗುತ್ತದೆ.